ಪ್ರಿಯರೇ, ನಿಮ್ಮೆಲ್ಲರಿಗೂ ಕ್ರಿಸ್ತಿಯ ವಂದನೆಗಳು. ನೀವು ಇಲ್ಲಿಯವರೆಗೆ ಈ 3 ಎಪಿಸೋಡ್ಗಳನ್ನು ನೀವು ಕೇಳುವಂಥ ಮನಸ್ಸನ್ನು ಕೊಟ್ಟಿದ್ದೀರಿ. ಇದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಹೇಳ್ತೇನೆ. ಭಾಳಷ್ಟು ಜನರು ಬರೆದಿದ್ದಾರೆ, ನಾವು ಪೂರ್ತಿ ಕೇಳಬೇಕು ಎಂಬುದಾಗಿ. ನಾವು ಪೂರ್ತಿ ಕೊಡಲಿಕ್ಕೆ ಆಗಲಿಲ್ಲ. ಕಾರಣ ಇಷ್ಟೇ, ನಾವು 3 ದಿವಸದ ಈ ಒಂದು ಕೂಟಗಳನ್ನು ಬರೀ ಕಾಲಕ್ಕೆ ಅರ್ಧ ಗಂಟೆ ಅಥವಾ ಮುಕ್ಕಾಲು ಗಂಟೆಯಲ್ಲಿ 3 ಎಪಿಸೋಡ್ಗಳನ್ನು ಮಾಡಿದೆವು. ಕಾರಣ ಇಷ್ಟೇ, ನಾವು ಹೇಳಬೇಕಾದಂಥ ಸ್ಪಷ್ಟವಾದಂಥ ವಿಷಯ ನಾವು ಹೇಳಲಿಕ್ಕಾಗಲಿಲ್ಲ. ಕೆಲವಾರು ಟೆಕ್ನಿಕಲ್ ಪ್ರಾಬ್ಲಮ್ಸ್ ಅಥವಾ ಯಾಂತ್ರಿಕ ತೊಂದರೆಗಳಿಂದ ನಾವು ಅಲ್ಲಲ್ಲಿ ಸ್ವಲ್ಪ ಕೊಟ್ಟೆವು. ಹೇಗೂ ನೀವು ಇದನ್ನು ಪ್ರೀತಿಯಿಂದ ಸ್ವೀಕರಿಸಿದ್ದೀರಿ, ಅದಕ್ಕಾಗಿ ನಾವು ವಂದನೆ ತಿಳಿಸ್ತೇನೆ. ಈಗ ನಾವು ಕಡೆ ಭಾಗಕ್ಕೆ ಬಂದಿದ್ದೇವೆ. ಕಡೆ ಭಾಗಕ್ಕೆ ಬರುವಾಗ ನಾವು ಸ್ವಲ್ಪ ಆಲೋಚನೆ ಮಾಡೋಣ. ಮುಖ್ಯವಾದಂಥ ಉದ್ದೇಶ ಮಕ್ಕಳನ್ನು ಕರ್ತನ ಬಳಿಗೆ ನಡೆಸಬೇಕಾಗಿರುವ ವಿಷಯ, ಅದರ ಒಂದು ಇಂಪಾರ್ಟೆನ್ಸ್, ಅದರ ಒಂದು ಪ್ರಾಮುಖ್ಯತೆ ಏನು ಎಂಬುದನ್ನು ನಾವು ಸ್ವಲ್ಪ ತಿಳಿದುಕೊಳ್ಳೋಣ. ಮತ್ತು ಈಗ ನಾವು ಈ ಕಡೆಯ ಭಾಗವನ್ನು ಕೇಳಿ ಕಡೆಯದಾಗಿ ಕೆಲವಾರು ವಿಷಯಗಳನ್ನು ನಾವು ಕೇಳಲಿಕ್ಕೆ ಹೋಗೋಣ. ಬನ್ನಿ ಕೇಳೋಣ ಕಡೆಯ ಭಾಗದಲ್ಲಿ. ಪ್ರೀತಿಯುಳ್ಳ ನಮ್ಮ ತಂದೆಯಾದ ದೇವರೇ, ನಿನ್ನ ಪ್ರಿಯ ಮಕ್ಕಳಾದ ನಮ್ಮನ್ನು ಪ್ರೀತಿಸಿದ ಆತನು, ಕರುಣಿಸಿದ ಆತನು, ನಿನ್ನ ಕೃಪಾ ಪರಾಮರಿಕೆಯಲ್ಲಿ ಅನುದಿನವೂ ನಿನ್ನ ಅನುಗ್ರಹದ ಮೇರೆಗೆ ನಮ್ಮನ್ನು ನಿನ್ನ ಆತ್ಮೀಯ ಜೀವನದಲ್ಲಿಯೂ ಕೂಡ ಬಲಪಡಿಸುತ್ತಾ, ನಮ್ಮ ಉಪಜೀವನದಲ್ಲಿ ಕೂಡ ನೀ ನಮಗೆ ಬೇಕಾದಂಥ ಅಗತ್ಯತೆಗಳನ್ನು ಪೂರೈಸುವ ಆತನು. 9 ರಿಂದ 4:15ವರೆಗೆ ಸಮಾವೇಶ ಜರಗಲಿದೆ. ಇವತ್ತು ಬಂದವರು ದಯವಿಟ್ಟು ಎಲ್ಲರೂ ನಾಳೆ ಕೂಡ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಈಗ ನೀವು ಹೋಗುವಾಗ ಅಲ್ಲಿ ಚಹಾದ ವ್ಯವಸ್ಥೆ ಇದೆ, ಚಹಾ ಕುಡಿದುಕೊಂಡು ಹೋಗ್ಬೋದು. ಶಿಕ್ಷಕರಿಗೂ, ಸಭಾ ಹಿರಿಯರಿಗೂ, ಸಂಡೇ ಸ್ಕೂಲ್ ಟೀಚರ್ಸಿಗೂ, ಮಕ್ಕಳ ಹೆತ್ತವರಿಗೂ ಹಾಗೂ ಇತರ ಸಭೆಗಳ ನ್ಯೂ ಲೈಫ್ ಸಭೆಗಳ ಎಲ್ಲ ಪಾಸ್ಟರ್ಸ್ಗಳಿಗೂ, ಅಲ್ಲಿಯ ಭಕ್ತಾಭಿಮಾನಿಗಳಿಗೂ ಎಲ್ಲರಿಗೂ ನಾನು DCB ಪರವಾಗಿ ವಂದನೆಗಳನ್ನು ಸಲ್ಲಿಸುವವನಾಗಿದ್ದೇನೆ. ನಾಮದಲ್ಲಿ ದಯಪಾಲಿಸು. ನಿನ್ನ ಮಹಿಮೆಗಳ ನಾಮಕ್ಕೆ ಎಂದೆಂದಿಗೂ ನಿತ್ಯ ಕಾಲಕ್ಕೆ ಮಾನ ಮಹಿಮೆಗಳುಂಟಾಗಲಿ. ಆಮೇನ್. ನಿನ್ನೆ ನಾವು ಕೇಳಿದಂಥ ಅನೇಕ ವಿಷಯಗಳಲ್ಲಿ ಒಂದು ಆಲೋಚನೆ ಬಂತು ನನಗೆ ರಾತ್ರಿ. ಏನಂದರೆ, ನಾನು ಆರಂಭದಲ್ಲಿ ನಾನು ಮಕ್ಕಳ ಸೇವೆಗೆ ಆಸಕ್ತಿಯದ್ದು ಬಂದಾಗ ನಾನು ಎನಿಸ್ದೆ ನನಗೆ ಯೋಗ್ಯತೆ ಇಲ್ಲ. ಒಂದು, ನನಗೆ ಬಾಯಿ ಇಲ್ಲ. ನಾನು ನಿನ್ನೆ ಹೇಳಿದೆ ನನಗೆ ಬಾಯಿ ಇಲ್ಲ, ಅದು ಮಾತಾಡ್ಲಿಕ್ಕೆ ಗೊತ್ತಿಲ್ಲ. ಎರಡನೇದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಷನ್, 4 ಜನ ಇದ್ದರೆ ಮಾತಾಡ್ಲಿಕ್ಕೆ ಭಯ. ಮೂರನೇದು, ನನಗೆ ಸತ್ಯವೇದದಲ್ಲಿ ಎಷ್ಟೇ ವಿಷಯ ಗೊತ್ತಿದ್ರು ಕತೆ ಹೆಡ್ ನಾಲೆಜ್ ಮಾತ್ರ ಇತ್ತು, ಆತ್ಮೀಯ ರೀತಿಯಲ್ಲಿ ಹೇಗೂ ಗೊತ್ತಿಲ್ಲ. ತುಂಬ ರೀತಿಯಲ್ಲಿ ನಾನು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಷನ್ ಅಥವಾ ಕೀಳರಿಮೆಯ ಮನೋಭಾವದಲ್ಲಿದ್ದೆ. ಆ ಸಂದರ್ಭದಲ್ಲಿ ದೇವರು ಒಂದು ವಿಷಯನೂ ಕೊಟ್ಟರು. ಏನಂದರೆ, ದೇವರು ಉದ್ದೇಶ ಮಕ್ಕಳ ಸೇವೆಗೆ ದೇವರು ಕರೆಯುವಂಥದ್ದು ಸ್ಪೆಸಿಫಿಕ್ ಆಗಿ ನಮ್ಮನ್ನೇ ಹೆಸರಿಟ್ಟು ಕರೆಯುವಂಥದ್ದು. ಅದನ್ನು ನಾನು 100ಕ್ಕೆ 100 ಭಾಗ ಹೇಳ್ತಾ ಇದ್ದೆ. ನಮಗೆ ಯಾರೋ ಎಂಬುದಾಗಲ್ಲ, ದೇವರು ನಮ್ಮನ್ನು ಉದ್ದೇಶಪೂರ್ವಕವಾಗಿ ಕರೆದ. ನಮಗೇನು ನಮ್ಮ ಯೋಗ್ಯತೆಯನ್ನು ನೋಡಿ ಕರೀಲಿಲ್ಲ. ನಾವು ಅದನ್ನು ನೆನೆಸಿ ಪಾಸಿಟಿವ್ ಆಗಿ ನಾವು ಹೌದು, ದೇವರು ನನ್ನನ್ನೇ ಕರೆದಿದ್ದಾನೆ ಎಂಬುದಾಗಿ ಇದು ಮಾಡಬೇಕಾದ್ರೆ. ನಿಮ್ಮ ಫೈಲ್ನ ಆರಂಭದಲ್ಲಿ ನೋಡುವಾಗ ಅದರಲ್ಲಿ ಹೀಗಿದೆ: ನೀನು ಇತರರಿಗೆ ಬೋಧಿಸಲು ಶಕ್ತರಾದ ನಂಬಿಗಸ್ತ ಮನುಷ್ಯರಿಗೆ ಒಪ್ಪಿಸ್ಕೊಡಿ. ಯಾರು ಹೇಳ್ತಾ ಇರೋದು ಅಂದರೆ, ಪೌಲನು ತಿಮೋತಿನಿಗೆ ಹೇಳ್ತಾ ಇದ್ದಾನೆ. ಪೌಲನು ತಿಮೋತಿ, ಈ ಎರಡೂ ಕಾಂಟ್ರಾಸ್ಟ್, ಪೌಲ ಮತ್ತು ತಿಮೋತಿ ಕಾಂಟ್ರಾಸ್ಟ್. ಅದಕ್ಕೊಂದು ಚಿಕ್ಕದೊಂದು ಅಭಿನಯ ತೋರಿಸಿ ನಿಮಗೆ ಹೇಳ್ತಾನೆ. ಅದು ಪ್ರಾರಂಭದಲ್ಲಿ ಒಂದು 5 ನಿಮಿಷದಲ್ಲಿ ಅದು ಇದಾಗ್ಬೋದು. ತಂದೆಯಾದ ದೇವರಲ್ಲಿಯೂ ಕರ್ತನಾದ ಯೇಸುಕ್ರಿಸ್ತನಲ್ಲಿಯೂ ಇರುವ ಥೆಸಲೋನಿಕದವರ ಸಭೆಗೆ ಪೌಲ, ಸಿಲ್ವಾನ, ತಿಮೋಥೆಯ ಎಂಬ ನಾವು ಬರೆಯುವುದೇನೆಂದರೆ, ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ. ಎರಡನೇವನು ಸಿಲ್ವಾನ. ಆಗಿನ ಕಾಲದಲ್ಲಿ ಯಹೂದ್ಯರು, ಇವನು ಪೌಲ ಯಹೂದ್ಯರು ಬೇರೆಯವ್ರನ್ನ ಎಲ್ಲಿವರೆಗೂ ನೋಡ್ತಾ ಇದ್ರು ಅಂದರೆ, ಮೂರ್ತಿ ಪೂಜಕರು ಅವರವ್ರನ್ನ ಭಾಳ ಕಂಡೆಮ್ ಮಾಡ್ತಾ ಇದ್ರು. ಆದರೆ ಪೌಲ ಇವನು ಸಿಲ್ವಾನರಿಗೆ 3 B ಅಂತೆ. ಅವನು ಗ್ರೀಕರಿಗೆ 3 B ಅಂತೆ. ಒಂದು ಬ್ರೇವ್ನೆಸ್, ಎರಡನೇದು ಬ್ಯೂಟಿ, ಮೂರನೇದು ಬ್ರೈನ್ ಅಂತ. ಅವರು ಶೂರರಲ್ಲಿ ಬಹಳ ಶೌರ್ಯತೆಗೆ ಮಾನ್ಯತೆ ಕೊಡ್ತಾ ಇದ್ರು.
ಎರಡನೇದು ಸೌಂದರ್ಯಕ್ಕೆ ಮಾನ್ಯತೆ ಕೊಡ್ತಾರೆ. ಈ ದಿವಸ ಪ್ರಪಂಚದಲ್ಲಿ ಸೌಂದರ್ಯವತಿಯವರು ಎಲ್ಲಿ ಅಂದ್ರೆ ಗ್ರೀಸ್ ಅಂತ ತೋರಿಸ್ತಾರೆ. ಮೂರನೇದು ಜ್ಞಾನದ, ನಮ್ಗೆ ಗೊತ್ತಿದ್ದ ಆರ್ಕಿಮಿಡೀಸ್ ಅವರೆಲ್ಲ ಗ್ರೀಕ್. ಇವರು ಸಾಮಾನ್ಯವಾಗಿ ಬೇರೆ ವಿಷಯದ ಮೂಢನಂಬಿಕೆ ಅಂತ ಹೇಳ್ತಾ ಇದ್ರು ಯಹೂದ್ಯರನ್ನ. ಅವನೇ ಮೂಢನಂಬಿಕೆ. ಇವರು ನಾವು ಬಹಳ ಬುದ್ಧಿವಂತರು. ಇನ್ನೂ ನಾವು ಹೇಳೋದಾದ್ರೆ ಯೇಸು ಸ್ವಾಮಿಯ ಕಾಲದಲ್ಲಿ ರೋಮಾಯರು ಆಳ್ತಾ ಇದ್ರು. ರೋಮಾಯರಿಗಿಂತ ಹಿಂದೆ ಗ್ರೀಕರು ಆಳ್ತಾ ಇದ್ರು. ಗ್ರೀಕರು ಸಂಪೂರ್ಣವಾಗಿ ಎಲ್ಲ ನಾಗರಿಕತೆಯನ್ನು ಬದಲಾಯಿಸಿದ್ರು. ಆದ್ರಿಂದಲೇ ಹೊಸ ಒಡಂಬಡಿಕೆ ಗ್ರೀಕ್ನಲ್ಲೇ ಬರೆಯಲ್ಪಟ್ಟಿತ್ತು. ಗ್ರೀಕರ ದೆಸೆಯಿಂದ ಅಲ್ಲಿ ಸ್ವಲ್ಪ ನಾಗರಿಕತೆ ಮುಂದೆ ಇವರು ನಾಗರಿಕತೆ ಸ್ವಂತ ಬುದ್ಧಿಯನ್ನು ಯೋಚನೆ ಮಾಡಿದವರು. ಅವರಲ್ಲಿ ಒಂದು ಗಾದೆ ಅಂತೆ, ಶೂರರಾದ ಗಂಡು ಸೌಂದರ್ಯವತಿಯಾದ ಹೆಣ್ಣು ಓದಲ್ಲೆಲ್ಲ ಸ್ವಾಗತ ಬಂದಲ್ಲೆಲ್ಲ ಆಧಾರ. ಈ ಒಂದು ಗಾದೆ ಅಲ್ಲಿಂದ ಬಂದದ್ದು. ಇವನು ಬಹಳ ರಿಲಿಜಿಯಸ್, ಇವನು ಬಹಳ ಬುದ್ಧಿವಂತ. ಇವ್ರಿಗೂ ಅಂಟುವಂತಿಲ್ಲ. ಒಂದು ವೇಳೆ ಮಾಡರ್ನ್ ಕಾಲೇಜ್ನಲ್ಲಿ ಒಳ್ಳೆ ಜೀನ್ಸ್ ಹಾಕಿ ಎಲ್ಲ ಹಿಪ್ಪಿ ಹೋದ್ರೆ ಒಬ್ಬ ಕುಡ್ಮಿ ಬಿಟ್ಕೊಂಡು ತಲೆ ಎಲ್ಲ ಬೋಡಿಸಿ ನಾಮ ಹಾಕಿ ಪಂಚೆ ಕಟ್ಟಿ ಜನಿವಾರ ಹಾಕೊಂಡು ಜೊತೆಲಿ ಕೂತ್ರೆ ಎಷ್ಟು ಕಾಣ್ರೆ ಅಷ್ಟು ಆ ಥರ ಇದ್ದಂತ ಇಬ್ಬರಿಗೆ. ಇನ್ನು ಮೂರನೇವರು ಯಾರೇ ತಿಮೋತಿ. ಈ ತಿಮೋತಿ ಏನಂದ್ರೆ ಅಪ್ಪ ಗ್ರೀಕ, ಅಮ್ಮ ಯಹೂದಿ, ಆಂಗ್ಲೋ ಇಂಡಿಯನ್. ಗ್ರೀಕರ ಹತ್ರ ಹೋಗಂಗಿಲ್ಲ, ಗ್ರೀಕರ ಹತ್ರ ನಿಮ್ಮಮ್ಮ ಯಾರು ಮೂಡ್ ಭಕ್ತಿ ಇರೋರು ಅಂದ್ರೆ ಅಂತಿರೋರು. ಇವ್ರ ಹತ್ರ ಹೋದ್ರೆ ನಿಮ್ಮಪ್ಪ ಮೂರ್ತಿ. ಇವನ ಹತ್ತಾನೆ ಇತ್ತಲ್ಲ ಯಾವಾಗಲೂ ಆಳ್ತಾ ಇದ್ದಂತೆ, ಯಾವಾಗಲೂ ಕೂಗ್ತಾ ಇದ್ದಂತೆ. ಇವನು ತಿಮೋತಿ ಭಾಳ ವಯಸ್ಸಿನಲ್ಲಿ ಚಿಕ್ಕವನು, ಸ್ಟ್ಯಾಂಡರ್ಡ್ನಲ್ಲಿ ಕಡಿಮೆ, ಎಲ್ಲದರಲ್ಲೂ ಕಡಿಮೆ ಇತ್ತು. ಆದರೆ ಇವರು ಮೂವರು ಥೆಸಲೋನಿಕ ಅಂತ ದೊಡ್ಡ ಸಭೆಗೆ, ಸ್ಟ್ರಾಂಗ್ ಸಭೆಗೆ ಪತ್ರ ಬರೋದು. ಒಂದು ವೇಳೆ ನಿಮಗೆ ಸ್ವಂತವಾಗಿ ಬೈಬಲ್ ಸ್ಟಡಿ ಮಾಡ್ಲಿಕ್ಕೆ ಆಸೆ ಇದ್ರೆ 2 ಪತ್ರವನ್ನು ಥೆಸಲೋನಿಕದವರಿಗೆ ಬರೆದ ಪತ್ರ 2 ಪತ್ರವನ್ನು ಹೋದ್ರೆ ಅದರಲ್ಲಿ ಸಿಂಗಲ್ ಸೆಂಟೆನ್ಸ್ ಎಲ್ಲ ಕಾಂಪೌಂಡ್ ಸೆಂಟೆನ್ಸ್, ಮೂರು ವಿಷಯಗಳಿದೆ. ನೀವು ನಿಧಾನ ಹೋಗೋದು, ಅದನ್ನ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಟೈಮ್ ಇಲ್ಲ ನನಗೆ. ಯಾಕೆಂದ್ರೆ ಇವು ಮೂವರು ಒಂದಾದ್ರು. ಹೇಗೆ ಒಂದಾದ್ರು? ತಿಮೋತಿ ತನ್ನ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಷನ್, ಕೀಳರಿಮೆಯ ಮನೆ ಬಿಟ್ಟು ನಾನೆಲ್ಲ ಯೇಸುಸ್ವಾಮಿ ಅಂತ ಯೇಸುಸ್ವಾಮಿ ಹತ್ರ ತಗ್ಗಿಸ್ಕೊಂಡ. ಪೌಲ ಏನ್ ಮಾಡ್ದ? ನಾನು ಅಂತ ಇದ್ದಿದ್ದು ನಾಟ್ ಐ ಬಟ್ ಕ್ರೈಸ್ಟ್ ಅಂತ ತಗ್ಗಿಸ್ಕೊಂಡ. ಇವನು ಸಿಲ್ವಾನ ನನ್ನ ಸ್ವಂತ ಬುದ್ಧಿ ಅಲ್ಲ, ನಾನು ದೇವರ ಯೇಸುಸ್ವಾಮಿ ಹತ್ರ. ಈ ಮೂವರು ಯಾವಾಗ ಯೇಸುಸ್ವಾಮಿ ಹತ್ರ ತಗ್ಗಿಸ್ಕೊಂಡ್ರು ಅವ್ರು ಮೂವರು ಒಂದೇ ಆಯ್ತು. ಮ್ಯಾಜಿಕ್ ರೀ, ಎಲ್ಲ ಟೀಚಿಂಗ್ ಏಜ್ ಅಷ್ಟೇ. ತಿಮೋತಿ ನೆನೆಸ್ದ ನಾನು ಬಹಳ ಇನ್ಫೀರಿಯರ್ ಅಂತ, ಅವನು ಒಂದೇ. ಹೌದಲ್ರಿ? ಇವನು ಗ್ರೀಕ ಯಾರು ಸಿಲ್ವಾನ ನೆನೆಸ್ದ ನಾನು ಬಹಳ ಬುದ್ಧಿವಂತ, ಅದು ಯೇಸುಸ್ವಾಮಿ ಅಂತ ಬಂದ ಅವನು ಒಂದೇ. ಪೌಲ ನೆನೆಸ್ದ ನಾನು ಬಹಳ ದೊಡ್ಡವನು, ಅವನು ಒಂದೇ. ಮೂವರು ಒಂದೇ. ಯಾವಾಗ ಯೇಸುಸ್ವಾಮಿ ಹತ್ರ ತಮ್ಮ ತಗ್ಗಿಸಿ ಒಪ್ಪಿಸ್ಕೊಟ್ರೆ ಅವ್ರನ್ನ ದೇವರು ಉಪಯೋಗಿಸ್ತಾರೆ. ಅದಕ್ಕೆ ಸಾಕ್ಷಿ ನಾನು. ನನ್ನ ಮನೆಯಲ್ಲಿ ನನ್ನ ತಂದೆ ತಾಯಿ ನನಗೆ ಬಾಯಿಲ್ಲ. ನನ್ನ ತಂಗಿಯರು ಕೆಲವ್ರಿಗೆ ನನ್ನ ತಂಗಿಯರು ಗೊತ್ತಿದ್ದಾರೆ, ಒಳ್ಳೆ ಚಂದ ಹಾಡ್ತಾರೆ. ನನ್ನಮ್ಮ ಚಂದ ಹಾಡ್ತಾರೆ, ನಮ್ಮಪ್ಪ ಚೆನ್ನಾಗಿ ಹಾಡ್ತಾರೆ. ನನಗೆ ಹಾಡು ಕುಟುಂಬ ಪ್ರಾರ್ಥನೆಯಲ್ಲಿ ನಾನು ಹಾಡ್ಲಿಕ್ಕೆ ಶುರು ಮಾಡೋದು ನಮ್ಮಮ್ಮ ಬಾಯಿ ಮುಚ್ಚು ಅಂತ. ಆದರೆ 95ನೇ ವಯಸ್ಸಲ್ಲಿ ಅವ್ರು ಸಾಯುವಾಗ ನನ್ನ ಹತ್ರ ಮಗ ಒಂದು ಹಾಡು ಹೇಳೋದು. ಹೋಗಮ್ಮ ನೀನು ಸಣ್ಣದಲ್ಲಿ ನಾನು ಹಾಡಬೇಡ ಅಂತ ಇದ್ದೆ. ಇಲ್ಲ ಮಗ ಹಾಡು, ಇಡೀ ಕರ್ನಾಟಕ ನೀನು ಹಾಡುವಂಥದ್ದು ಕೇಳ್ತಾರೆ. ನಾನು ಕೇಳಬೇಕು. ನಾನು ಹಾಡ್ತಾ ಇರುವಾಗ ದೇವರು ಹಾಕಿ ಹೋಗ್ತಾರೋ ನನ್ನ ಕೈಗಳ ತೋಳುಗಳಲ್ಲಿ ಪ್ರಾಣ ಬಿಟ್ಟು. ಯಾಕೆ ಹೇಳ್ತೇನೆ ಅಂದರೆ, ಯಾವಾಗ ನನ್ನ ದೃಷ್ಟಿಯಲ್ಲಿ ನೋಡ್ತೇನಾ, ಯಾಕೆ ಇದನ್ನು ಹೇಳ್ತೇನೆ ಅಂದರೆ, ಸಾಧಾರಣವಾಗಿ ಭಾಳ ಜನ ಮಕ್ಕಳ ಸೇವೆಗೆ ಬರೋರಿಗೆ ಅವ್ರು ಹೇಳ್ತಾರೆ, ಅಯ್ಯೋ ನನಗೆ ಮಕ್ಕಳ ಜೊತೆ ಡ್ಯಾನ್ಸ್ ಮಾಡ್ಲಿಕ್ಕೆ ಬರಲ್ಲ, ಮಕ್ಕಳ ಹಾಡು ಕಟ್ಲಿಕ್ಕೆ ಬರಲ್ಲ, ಮಕ್ಕಳ ಕಥೆ ಹೇಳೋ ಟ್ಯಾಲೆಂಟ್ ಇಲ್ಲ, ಚಿಂತೆ ಇಲ್ಲ. ನೀವು ಯಾವುದೇ ಸ್ಥಿತಿಯಲ್ಲಿದ್ರೂ ಯೇಸುಸ್ವಾಮಿ ಹತ್ರ ಬಂದರೆ, ನೀವು ಚಿಕ್ಕವರಿದ್ರೂ ದೇವರು ನಿಮ್ಮನ್ನ ಉಪಯೋಗಿಸ್ತಾರೆ. ನೀವು ದೊಡ್ಡವರು ಎಷ್ಟೇ ಬುದ್ಧಿ ಅಂತ ಉಪಯೋಗಿಸ್ತಾರೆ. ಇದು ಮ್ಯಾಜಿಕ್ ರೀ. ನಿಮಗೆ ಐ ಟ್ರಿಕ್ ನಾನು ಹೇಳ್ಕೊಡ್ತೇನೆ. ಬೇಕಂದ್ರೆ ಇನ್ನೊಂದು 2-3 ಇದೆ ಬೇಕಾದ್ರೆ ಅದನ್ನೇ ಹೇಳ್ಕೊಟ್ರೆ ನೀವು ಇನ್ನೊಂದು ಇದಕ್ಕೆ ನೀವು ನಮ್ಗೆ ಮ್ಯಾಜಿಕ್ ಮಾಡಿ ಅಂತ ಹೇಳ್ತಾರೆ. ಅದರಿಂದ ಸುಮಾರು 52 ಗೊತ್ತಿದೆ. ಇರಲಿ, ಒಂದು ಮಾತ್ರ ಉದ್ದೇಶ ಏನಂದರೆ, ನೀವು ಯಾರೋ ನಿಮ್ಮನ್ನ ನಾನು ಏನೂ ಗೊತ್ತಿಲ್ಲ ಅಂತ ನೆನೆಸುತ್ತಾರೆ. ದೇವರು ನನ್ನನ್ನು ಕರೆದಿದ್ದಾನೆ, ಬೇರೆಯವರಿಗೆ ತಿಳಿಸ್ಲಿಕ್ಕಾಗಿ ಕರೆದಿದ್ದಾನೆ. ನಾನು ಇದನ್ನು ಇವತ್ತು ನಾನು ಅದನ್ನು ಅಲ್ಪ ಸ್ವಲ್ಪವಾಗಿ ತಿಳಿದು ಪವಿತ್ರಾತ್ಮ ನಮ್ಗೆ ನಡೆಸ್ತಾನೆ, ನಾವು ಇತರಿಗೆ ತಿಳಿಸ್ತೇನೆ. ಯಾವಾಗ ನೀವು ಮನಸ್ಸು ಮಾಡಿ ಹೋಗ್ತೀರಿ, ದೇವರು ಅಭಿವೃದ್ಧಿ ಪಡಿಸ್ತಾನೆ ರೀ. ಬರೀ ನಿಮ್ಮನ್ನು ಮಾತ್ರ ಅಲ್ಲ, ಕುಟುಂಬದವ್ರನ್ನ, ನಿಮ್ಮ ಸಂತತಿಯವ್ರನ್ನ ಕೂಡ. ಯಾಕೆಂದರೆ ಮಕ್ಕಳ ಸೇವೆ ಅಂದರೆ ಭಾಳ ದೇವರಿಗೆ ಭಾಳ ಇಷ್ಟ. ನಾನು ಅದು ಒಂದು ವೇಳೆ ಸಾಯಂಕಾಲ ಸಮಯ ಇರ್ತದಲ್ಲ ಗೊತ್ತಿಲ್ಲ, ಮತ್ತೆ ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಎಷ್ಟು ದೊಡ್ಡದು ಮಹತ್ವ ಅಂತ. ಇರಲಿ, ನಾವು ಪಾಠಕ್ಕೆ ಹೋಗೋಣ. ನಿನ್ನೆ ನಾವು ಕೇಳಿದ್ವಿ, ನಾವು ನಿನ್ನೆ ಕೇಳಿದ್ರೆ 5 ದಿವಸದಲ್ಲಿ ದೇವರು ಮಾಡಿ. ನಿನ್ನೆ ಈ ದಿವಸ ಬಂದಿದ್ದು ಯಾರಿಗೆ ದಯಮಾಡಿ ಇವತ್ತೇ, ನಿನ್ನೆ ಬಾರ್ದು ಇವತ್ತು ಬಂದವರು ಮಾತ್ರ, ಇವತ್ತು ಮಾತ್ರ ಬಂದವರು ಒಬ್ಬರು ಇದರಿಂದ ಬಂದವರು
ಬೈದೂರಿಂದ ಬಂದವರು ಅವರು ಅಲ್ಲ, ಸ್ವಲ್ಪ ಮುಂದೆ ಬಂದ್ಬೇಡಿ, ಹಿಂದೆ ಸಿಸ್ಟರ್ ಸ್ವಲ್ಪ ಮುಂದೆ ಬನ್ನಿ. ನಾನು ಮೈಕ್ ಇಲ್ಲದೆ ಮಾತಾಡೋದು, ಮೈಕ್ ಇದ್ರೆ ನಾನು ಮಾತಾಡ್ಲಿಕ್ಕೆ ಸ್ಪಿರಿಟ್ ಬರಲ್ಲ. ನೋಡಿ, ಫಸ್ಟ್ ಪೇಜ್ ತೆಗೀರಿ. ನಿನ್ನೆ ಬಂದವರಿಗೆಲ್ಲ ಒಂದು ಇದು ಫಸ್ಟ್ ಪೇಜಲ್ಲಿ ಯಾವುದನ್ನು ನಾನು ಸಿಸ್ಟಮ್ಯಾಟಿಕ್ ಆಗಿ ಮಾಡೋಕ್ಕಾಗಲಿಲ್ಲ. ಆದರೆ ಇದೆಲ್ಲವನ್ನ ನಾನು ಅಟ್ಲೀಸ್ಟ್ 2 ಪಾಯಿಂಟ್ ಒಂದೊಂದು ಅವರ್ಲಿ ಮಾಡ್ಬೋದಾಗಿತ್ತು, ಆದರೆ ಮಾಡಲಿಲ್ಲ, ಗ್ಲಾನ್ಸ್ ಮಾಡಿದೆ. ಎರಡನೇದು ಬ್ರೈನ್ ಡೆವಲಪ್ಮೆಂಟ್ ಅನ್ನುವಂಥದ್ದು ಭಾಳ ಪ್ರಯೋಜನ. ಒಂದು ಸಾರಿ ಬ್ರೈನ್ ಡೆವಲಪ್ಮೆಂಟ್ ನೀವು ಕೇಳಿದ್ರೆ ಯಾರನ್ನ ನೋಡಿದ್ರು ಅವ್ರದ್ದೇನು ಪ್ರಾಬ್ಲಮ್ ಇದೆ ಅಂತ ಕಂಡುಹಿಡಿಬೋದು. ಮಕ್ಕಳನ್ನ ಎಲ್ಲಿ ಪ್ರಾಬ್ಲಮ್ ಇದೆ, ಎಲ್ಲಿ ಸೆಟ್ ಮಾಡ್ಬೋದು ಅಂತ ಹೇಳ್ಬೋದು. ಆದರೆ ನಾನು ಬರೀ ಇಂಟ್ರಡಕ್ಷನ್ ಕೊಟ್ಟೆ ಅಷ್ಟೇ. ಮೂರನೇದು ಮಕ್ಕಳ ಸಮಯ, ಎಷ್ಟು ಸಮಯ ಇದೆ, ಮತ್ತು ಅವ್ರ ಬ್ಯಾಲೆನ್ಸಿಂಗ್, ಅವರ 4 ವರ್ಷಕ್ಕೆ ಎಷ್ಟು, 8 ವರ್ಷಕ್ಕೆ ಎಷ್ಟು ಅದು ಕಲಿತು. ಕಡೆಗೆ ನಾವು ಬಂದ್ವಿ, ನಾವು ಟೀಚರ್ಸ್ ಅಂತ ಬಂದ್ವಿ. ನಾವು ಟೀಚರ್ಸ್ ಮಕ್ಕಳನ್ನು ನಡೆಸಬೇಕಾದಂಥ ವಿಷಯ ನಾನು ಗ್ಲಾನ್ಸ್ ಮಾಡಿದೆ. ಟೀಚರ್ ಅಂತ ಬಂದ್ವಿ. ನಾವು ಟೀಚರ್ಸ್ ಅನ್ನುವಾಗ ಏನಿರಬೇಕು, ನಮಗೆ ಏನು ಕಲಿಬೇಕು ಅಂತ ಬಂದ್ವಿ. ಕಲಿಯುವಾಗ ಮತ್ತು ಟೀಚರ್ಸ್ಗೆ 4 ವಿಧವಾದಂಥ ಸಲಕರಣೆಗಳು ಬೇಕು ಅಂತ ಹೇಳಿದೆ ನಾನು. ಅದು ನಾನು ಪೂರ್ತಿ ಹೇಳಲಿಲ್ಲ. 4 ಸಲಕರಣೆ ಅಂದರೆ ಮೊದಲನೇದು ಸತ್ಯವೇದ ಅಂತ ಹೇಳಿದೆ. ಪ್ರತಿಯೊಂದೊಂದು ಕೆಲಸಕ್ಕೆ ಒಬ್ಬೊಬ್ಬರು ಯಾವುದೇ ಒಂದು ಕಸ ಮಾಡುವಾಗ ಒಂದೊಂದು ಸಲಕರಣೆಗಳು ಬೇಕು. ಮೊದಲನೇದು ಸತ್ಯವೇದ ಅಂತ ಹೇಳಿದೆ. ನೀವು ಬರ್ಕೊಳ್ಳಿ, ಒಂದು ಕಂಪ್ಲೀಟ್ ಮಾಡಲಿಲ್ಲ ಅಂದರೆ ನಿಮ್ಮ ಪಾಸ್ಟ್ಗಳಾಗಲಿ ಯಾವುದಾದ್ರು ಸಂದರ್ಭವನ್ನು ವಿವರವನ್ನು ತಿಳಿಬೋದು. 2 ಪ್ರಾರ್ಥನೆ. 3ನೇದು ಪವಿತ್ರಾತ್ಮ. 4 ಬಹಳ ಪ್ರಾಮುಖ್ಯವಾದದ್ದು ಪ್ರೀತಿಯ ಜೀವಿತ. ಈ 4 ಒಬ್ಬ ಮಕ್ಕಳನ್ನ ಸೇರ್ ಮಾಡುವಂಥವ್ರು ಅಥವಾ ತಾಯಿಯಂದಿರು ಕಂಪೇರ್ ಮಾಡಿದ್ರೆ ಇದು 22ನೇ ಕೀರ್ತನೆಯನ್ನ ಮಾಡಿದೆ. ಇದು ಆಗಿ ಹೋಗಿದ್ದು ಯಾವಾಗ 2000 ವರ್ಷದ ಹಿಂದೆ ಆಗಿ ಹೋದಂಥ ರಕ್ಷಣೆ. 2000 ವರ್ಷದ ಹಿಂದೆ ದೇವರು ನನಗೆ ನಮ್ಮ ಒಬ್ಬೊಬ್ಬರ ಪಾಪದ ಸಂಬಳವಾದಂಥ ನರಕವನ್ನ ಅವರು ಅನುಭವಿಸಿ ನಮಗೆ ಬಿಡುಗಡೆ ಕೊಟ್ಟರು. ನಮಗೇನಂತೆ ಜಸ್ಟಿಫೈಡ್ ಪೀಪಲ್ ಅಂತ ಕೊಟ್ಟರು, ನೀತಿವಂತರು ಎಂಬಂಥ ಅಧಿಕಾರ ಕೊಟ್ಟರು. ಕೊಟ್ಟು ಪ್ರತಿ ಲೋಕದಲ್ಲೆಲ್ಲ ಹೇಳ್ತಾ ಇದ್ದಾರೆ ಸ್ವೀಕರಿಸು ಅಂತ. ಬಲವಂತವಾಗಿ ನಮ್ಮ ಹೃದಯದಲ್ಲಿ ತುಂಬಲಿಲ್ಲ ದೇವರು. ನಾನು ನಿನಗೆ ರಕ್ಷಣೆ ಕೊಟ್ಟಿದ್ದೇನೆ, ನಿನ್ನ ಪಾಪದಿಂದ ಬಿಡುಗಡೆ ಮಾಡಿದ್ದೇನೆ, ನಿನ್ನ ಪಾಪದ ಸಂಬಳ ನರಕದಿಂದ ಬಿಡುಗಡೆ ಮಾಡಿದ್ದೇನೆ, ನೀನು ಅದನ್ನು ಸ್ವೀಕರಿಸು ಅಂತ ಹೇಳ್ತಾರೆ. ಅದಕ್ಕೆ ಈಗ ಬಾಗಿಲಲ್ಲಿ ನಿಂತ್ಕೊಳ್ತಾ ಯಾಕೆ ಸ್ವಾಮಿಗಿಂತ ಒಂದು ಪಾಡು ಬಂದು ಬಾಗಿಲು ಒಬ್ಬೊಬ್ಬರ ಹತ್ರ. ಹೌದು, ದೇವರು ದಯಾಪರನು ಯಾರನ್ನೂ ಬಲವಂತ ಮಾಡಲಿಲ್ಲ. ಏನಂತ ಹೊಡೆದಲ್ಲೂ ಅಷ್ಟೇ, ನೀನು ಇದನ್ನೇ ತಿನ್ಬೇಕು ಅದನ್ನು ತಿನ್ಬೇಕಂತ ಮಾಡಲಿಲ್ಲ. ಅವ್ರಿಗೆ ಇಚ್ಛಾ ಸ್ವಾತಂತ್ರ್ಯ ಕೊಟ್ಟು ನಾನು ಕೊಡ್ತಾ ಇದ್ದೇನೆ ಸ್ವೀಕರಿಸು ರಕ್ಷಣೆ. ಯಾರ್ಯಾರ ಸ್ವಾಮಿ ನನ್ನ ಹೃದಯಕ್ಕೆ ಭಾಸೋಣ, ಯಾರ ಹೃದಯ ಯೇಸು ಸ್ವಾಮಿ ಸ್ಟ್ಯಾಚ್ಯೂ ಬರುವಂಥದ್ದಲ್ಲ, ಯೇಸು ಸ್ವಾಮಿ ಮಾಡಿದಂಥ ಆ ರಕ್ಷಣೆಯ ಆ ದಯೆಯನ್ನು ನಾವು ಸ್ವೀಕರಿಸೋಣ. ಯಾರ್ಯಾರು ಅದನ್ನು ಸ್ವೀಕರಿಸ ಅವ್ರಿಗೆ ಏನಂತೆ ಮಕ್ಕಳಾಗುವ ಅಧಿಕಾರ. ನನ್ನ ಮೆತ್ತಿಗೆ ಹೇಳಬೇಡಿ, ಜೋರು ಹೇಳಿದ್ದೆ ಅಧಿಕಾರ ಅಂತ. ದೇವದೂತರಿಗೆ ಕೊಡಲಿಲ್ಲ. ದೇವದೂತರಿಗೆ ಏನಂತ ಕೊಟ್ಟಿರೋದು, ಅವರು ಊಳಿಗದ ಆತ್ಮಗಳಂತೆ. ಊಳಿಗ ಅಂತಂದ್ರೆ ಏನು? ಗುಲಾಮರು. ಯಾರು? ದೇವದೂತರು ಗುಲಾಮರು. ಆದರೆ ನಿಮಗೆ ದೇವರ ಮಕ್ಕಳು. ಯಾಕೆ ಸ್ವಾಮಿ ನಂಗೆ ಕೆಲಸ ನನಗೆಲ್ಲ ಪವರ್ಸ್ ಇದೆ. ಈ ದಿವಸ ನಾನು ಇಲ್ಲಿ ನಿಂತಿರೋ ಸ್ವಂತ ಇದಲ್ಲ ಆಲೋಚನೆ ಮಾಡಿ ನನ್ನ ಬ್ಯಾಕ್, ನನ್ನ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್, ನನ್ನ ಒಂದು ಸ್ಟ್ರಕ್ಚರ್, ನನ್ನ ಒಂದು ಜೀವನದಲ್ಲಿ ಆಗುವಂಥ ಏರುಪೇರುಗಳು, ಬಲಹೀನತೆಗಳು. ಐ ಆಮ್ ದ ಸರ್ವೆಂಟ್ ಆಫ್ ಗಾಡ್, ಐ ಆಮ್ ದ ಚೈಲ್ಡ್ ಆಫ್ ಗಾಡ್, ಐ ಹ್ಯಾವ್ ಗಾಟ್ ಆಲ್ ದ ಅಥಾರಿಟಿ ಟು ಟೆಲ್. ನಾನು ನಿಮ್ಮ ಭಾಳ ಬುದ್ಧಿವಂತರು, ನೀವು ನಿಮ್ಮ ಮುಂದೆ ಹೋಗಿ ನಡುವಂಥ ಅವಶ್ಯಕತೆ ಇಲ್ಲ. ನಾನು ದೇವಾದಿ ದೇವನ ಸೇವಕ, ದೇವರ ಮಕ್ಕಳು. ಆ ಅಥಾರಿಟಿ ದೇವರು ಕೊಟ್ಟರು ಯಾರಿಗೆ? ನಾನು ಸ್ವೀಕರಿಸಿದಾಗ 22ನೇ ಕೀರ್ತನೆ ನಾನು ಈ ಅಥಾರಿಟಿ ಕೊಟ್ಟರು. ನೆಕ್ಸ್ಟ್ ಅದಾದ ನಂತರ ನಾನು 23ನೇ ಕೀರ್ತನೆಗೆ ಬರ್ತೆ. ಯೆಹೋವನು ನನಗೆ ಕುರ್ಬಾನಿ. ಯಾವ ಕಾಲ ರೀ ಅದು? ಪ್ರೆಸೆಂಟ್ ಟೆನ್ಸ್, ವರ್ತಮಾನ ಕಾಲ. ಇದು ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದೆ ಆಗಿ ಹೋದ ಕಾಲ. ಯಾವಾಗ 2000 ವರ್ಷ. ಈಗ ನಾವು ಈ ಕಾಲದಲ್ಲಿದ್ದೇವ್ರಿ. ನಾವಿನ್ನೂ ಬಕ್ರಾಗಳೇ. ನಾನು ಮೊದಲು ಬಿನ್ನಿ ಗೊತ್ತಲ್ಲ, ನೀವು ಕೇಳಿದ್ರಿ, ಒಳ್ಳೆ ಟೆಕ್ಸ್ಟೈಲ್ ಮಿಲ್ಸ್, ಬಿನ್ನಿ ಜಾರ್ಜೆಟ್, ಬಿನ್ನಿ ಬಟ್ಟೆಗಳು. ಅಲ್ಲಿ ನಾನು ಸೂಪರ್ವೈಸರ್ ಆಗಿದ್ದೆ. ನಾನು ಬಿಟ್ಟು ಸೇವೆಗೆ ಬಂದಾಗ ಸಿಸ್ಟರ್ ರಿಜಿಸ್ಟರ್ ಮಾಡಿದ್ರಾ? ಸರಿ ಗುಡ್. ಸಾರಿ, ಎಲ್ಲರೂ ಕೇಳುವಾಗ ನನ್ನ ಫ್ರೆಂಡ್ಸ್ ಬಿನ್ನಿ ಅನ್ನೋರು. ನಾನು ಭಾಳ ಜಂಬ ಬಿನ್ನಿ ಮಿಲ್ ಅಂತಂದ್ರೆ ತುಂಬ ದೊಡ್ಡ ಇದು ಕೆಲಸ ಸಿಕ್ತು, ಎಲ್ಲ ಬಿನ್ನಿ ಅನ್ನೋಗಿ. ಆದ್ರೆ ಅವ್ರು ಏನಂತ ಇರ್ತಾರೆ, ಅದು ಬಿನ್ನಿ ಮಿಲ್ಗೆ ಟ್ರೇಡ್ ಮಾರ್ಕ್ ಏನು ಗೊತ್ತಾ? ಕುರಿ. ಅವ್ರು ನನ್ನ ಕರೀತದೆ ಬಕ್ರಾ ಅಂದ್ರೆ ನಾನು ಹೀಗೆ ಅಂತ ಇರ್ತೆ.
ನಾವು ಇನ್ನೆಷ್ಟೇ ನಾವು ದೇವರ ಮಕ್ಕಳು ಅಂದ್ರೂ ಇನ್ನೂ ಶರೀರದಲ್ಲಿರುವಾಗ ನಾವು ಇನ್ನೂ ಬಿನ್ನಿಗಳೇ, ಅಂದರೆ ಕುರಿಗಳೇ. ಅದಕ್ಕೆ ಆದರೆ ಆ ಕುರಿಗಳಿಗೆ ಒಂದು ಕುರುಬನಾಗ ನಿನ್ನೆ ನಾನು ಅದು ಹೇಳಿದೆ, ಒಂದು ಸ್ಟೆಪ್ ನಾನು ದೇವರ ಕುರಿ ಆ ಕುರಿ ಕೆಲವು ವೇಳೆ ಫಸ್ಟು ನಾನು 61ನೇ ಇಸ್ವಿ ಡ್ರೈವಿಂಗ್ ಲೈಸೆನ್ಸ್ ತೆಗೆದೆ. 61ರಲ್ಲಿ ನನಗೆ ಕಲಿಸ್ಕೊಟ್ಟಂಥವ್ನು ಅವನೇನು ಹೇಳ್ದ ಗೊತ್ತಾ, ಒಂದು ಸರಿ ಕಾಲಲ್ಲಿ ಪಟ್ಟಿ ಅಂತ ಹೊಡೆದೆ. ಯಾಕೆಂದ್ರೆ ನಾನು ಡ್ರೈವ್ ಮಾಡೋದು ಅವ್ನ ಪಕ್ಕದಲ್ಲಿ ಕುತ್ಕೊಂಡು ಡ್ರೈವ್. ಅವ್ನು ಮೊದಲಿಂದ ಹೇಳ್ತಾ ಇದ್ದ, ಕುರಿಗಳು ಎಷ್ಟೇ ದೂರ ಇದ್ರು ನಿನ್ನ ಕಾಲು ಸ್ವಲ್ಪ ಬ್ರೇಕ್ ಮೇಲೆ ಗಮನ ಇರಲಿ, ಯಾಕಂದ್ರೆ ಒಂದು ಕುರಿ ಬಂದರೆ ಎಲ್ಲ ಬಂದು ಬರ್ತದೆ ಅಡ್ಡ ಅಂತ. ನಾನು ಅದನ್ನು ಗಮನಿಸಿರಲಿಲ್ಲ, ಒಂದೇ ಇಟ್ಟು ಕೊಡ್ತಾ ಇದ್ದೆ ನೆನಪಿರಲಿ ಅಂತ. ಈ ದಿವಸ ಹಂಗೇನವ್ರಿ, ಒಬ್ಬರು ಹೋದ್ರೆ ಎಲ್ಲ ಅಲ್ಲಿ ಹೋಗ್ತೀರಿ, ಏನು ಇತ್ತು ಗೊತ್ತಾಗಲ್ಲ. ಒಬ್ರು ಕಲ್ಲಿಡಿದ್ರೆ ಎಲ್ಲ ಕಲ್ಲಿಡ್ರಿ ಸೇರಿ. ಹೌದು ರೀ, BJPಗೆ ಜೈ ಅಂತ ಇನ್ನೊಂದು ಗುಂಪು ಬಂದರೆ ಕಾಂಗ್ರೆಸ್ಗೆ ಜೈ ಅನ್ನು, ಕೈಗೆ ಜೈ ಅನ್ನುವಾಗ ಇವ್ರ ಜೊತೆ ಸ್ವಲ್ಪ BJP ಜೈ ಅದು. ಎಸ್ ಸ್ವಾಮಿ ಕಾಲದಲ್ಲಿ ಹಾಗೆ ಬಂದಿದೆ. ಶಿಲ್ಬೆಗೆ ಹಾಕಿಸು ಅಂದ್ರೆ ಯಾವ ಗುಂಪಲ್ಲಿ ಹೋಗಿದ್ರೆ ಇವರು ಕುರಿಗಳು. ಹೌದ್ರಿ, ನಾವು ಕುರಿಗಳು. ಆ ಕುರಿಗಳಾಗಿರುವಾಗ 6 ಹೆಜ್ಜೆ ದೇವರು ಸುಲಭವಾದಂಥ ಹೆಜ್ಜೆ ಕೊಟ್ಟು, ಒಂದು ಯೆಹೋವನ ಕುರ್ಬಾನ ಕೊರಬೇಡಿ, ಯಾವುದಕ್ಕೂ ಕೊರತೆ ಇಲ್ಲ. ನಂಬಿಕೆ ಮುಖಾಂತರವಾಗಿ ಎಲ್ಲವನ್ನ ನೀನು ಪಡೆದಿದ್ದಿ. ನಂಬಿಕೆ ಮುಖಾಂತರವಾಗಿ ನೀನೆಲ್ಲ ಪಡೆದಿದ್ದಿ. ರೋಗದ ಮೇಲೆ ಜಯ, ನಿನ್ನ ಕಷ್ಟದ ಮೇಲೆ ಜಯ, ನಿನ್ನ ಮಾನಸಿಕವಾದ ಏರುಪೇರುಗಳಿಂದ ಜಯ, ನಿನ್ನ ಕುಟುಂಬದಲ್ಲಿ ಯಾವುದೇ ಸಿಚುವೇಶನ್ ಇದ್ರೂ ನಿನಗೆ ಜಯ ನಂಬಿಕೆ ಮುಖಾಂತರವಾಗಿ ಸಿಗುತ್ತೆ. ಬರುತ್ತೆ. ನಾನು ಅನೇಕ ಉದಾಹರಣೆ, 1000 ಉದಾಹರಣೆ ನಾನು ಹೇಳ್ತೇನೆ, ಇಲ್ಲಾಂದ್ರೆ ನಾನು ಇಲ್ಲಿ ಧೈರ್ಯವಾಗಿ ಬಂದು ಹೇಳ್ತಾ ಇರಲಿಲ್ಲ. ಎರಡನೇದು, ಆತನ ಹಸಿರು ಗಾವಲುಗಳಲ್ಲಿ ನನ್ನನ್ನು ತಂಗಿಸ್ತಾನೆ. 2ನೇ ವಚನ. ಹಸಿರು ಹುಲ್ಲುಗಾವಲು ಅಂದರೆ ಮೇವು ಅಲ್ರಿ. ನಾನು ಯೇಸ್ವಾಮಿ ಕಾಲದಲ್ಲಿ ಪ್ಯಾಲೆಸ್ಟೈನ್ ದೇಶದಲ್ಲಿ ಮರಳುಗಾಡು ಹೆಚ್ಚು, ಅಲ್ಲಲ್ಲಿ ಎಲ್ಲ ಕಡೆ ಹಸಿರು ಹುಲ್ಲುಗಾವಲು ಇರ್ತಾರಲ್ಲ, ನಡೆಸ್ಕೊಂಡು ಹೋಗಿ ತಂಗಿಸೋರು, ಅಲ್ಲಿ ತಿನ್ನಬೇಕು. ಕೆಲವು ಕುರಿಗಳು ತಿನ್ನದೇ ಆಗಿ ತಲೆ ಬಗ್ಗಿಸ್ಕೊಂಡು ನಿಲ್ಬೇಕು, ಆದ್ರೆ ಕುರುಬನು ಅದನ್ನು ತಿನ್ನಿಸ್ತಾ ಇದ್ದ. ಈ ದಿವಸ ಹಸಿರು ಹುಲ್ಲುಗಾವಲು ಅಂದರೆ ಆತ್ಮಿಕ ಆಹಾರ, ನಮಗೆ ಕುರಿಗಳಾದಂಥ ನಮಗೆ ಆಹಾರ. ಇದೊಂದು ಹಸಿರುಗಾವಲಿನ ಒಂದು ಸ್ಥಳ ದೇವರು ನಿಮಗೆ ನಡೆಸಿರುವಂಥದ್ದು. ನೀವು ತಿನ್ನದೇ ಇಲ್ಲಿ ಕೂತ್ಕೊಂಡು ಎಲ್ಲೋ ಯೋಚನೆ ಮಾಡ್ತಾ ಇತ್ತು ಅಂದರೆ ಕುರಿಗಳೇ, ಹೌದಲ್ಲ? ಆ ಕುರಿಗಳು ಹಸಿರಾದಂಥ ಹುಲ್ಲುಗಾವಲು ದೇವ್ರ ವಾಕ್ಯ ಅನ್ನುವಾಗ ನಿನ್ನೆ ನಾವು ಕೆಲವಾರು ವಿಷಯ ಕೇಳಿದ್ವಿ, ದೇವ್ರ ವಾಕ್ಯ ವಿಷಯ. ಅಧಿಕವಾದಂತಹ ವಿಷಯ. ದೇವರು ಆ ಬೇಕಾದಷ್ಟು ಆಹಾರ ಕೊಡ್ಲಿಕ್ಕೆ ನಮ್ಗೆ ಸಿದ್ಧ ಇರೋದು, ನಾವು ತಿನ್ನಬೇಕಷ್ಟೆ. ನಾವು ತಿನ್ನಬೇಕು. ದೇವ್ರ ಹಸಿರಾದಂಥ ಹುಲ್ಲುಗಾವಲು ನಾವು ತೋರಿಸ್ತಾರೆ, ನಮಗೆ ಅರ್ಥ ಆಗುವಂಥ ದೇವ್ರ ವಾಕ್ಯ ನಾವು ಉಂಟು. ಆದರೆ ಸೈತಾನ ಏನು ಮಾಡ್ತಾನೆ ಹೋದ್ರೆ, ಆ ಸೈತಾನ ದೊಡ್ಡ ಕೆಲಸ ಮಾಡುವಂಥದ್ದು, ನಿಮ್ಮನ್ನು ಸತ್ಯವೇದದಿಂದ ದೂರ ಇಡ್ತಾನೆ. ಆದರೆ ಸತ್ಯವೇದ ನಿಮ್ಮನ್ನು ಸೈತಾನದಿಂದ ದೂರ ಇಡ್ಬೋದು. ನಾವು ಕೆಲವರು ಕೌನ್ಸಿಲಿಂಗ್ ಬರ್ತಾರೆ, ನಮ್ಗೆ ನಿದ್ರೆನೇ ಬರಲ್ಲ ಅಂತ. ಅವ್ರು ಕೌನ್ಸಿಲ್ ಮಾಡೋದು ತುಂಬ ಸುಲಭ, ನೀವು ಅದನ್ನು ಅಭ್ಯಾಸ ಮಾಡಿ. ಯಾರಾದ್ರೂ ನಿದ್ರೆ ಬರಲ್ಲ ಅಂದರೆ ಬೈಬಲ್ ಓದಿ ಅಂದರು, 1 ಅಧ್ಯಾಯ 2 ಅಧ್ಯಾಯ ಅವರದೊಳಗೆ ನಿದ್ರೆ ಹೊಡಿತಾರೆ. ಬೇರೆ ಸೀರಿಯಲ್ ನೋಡ್ತಾ ಇದ್ರೆ ಎಷ್ಟು ಬೇಕಾದ್ರೆ ಇಡೀ ರಾತ್ರಿ ನೋಡ್ಬೋದು. ಸತ್ಯವೇದ ತೆಗೆದ್ರೆ ನಿದ್ರೆ ಬರ್ತದೆ. ಯಾಕಂದ್ರೆ ಸತ್ಯವೇದ ತೆಗೆದು ಕೂಡಲೇ ಸೈತಾನ ಒಂದು ಸೈನಿಕರೆಲ್ಲ ಕೂತ್ಕೊಂಡು ಬಿಟ್ಟಿಗೆ ಬರ್ತಾರೆ, ಪ್ರಯತ್ನ ಪಡಿ. ಸತ್ಯವೇದ ತೆಗೆದ್ರೆ ಅನೇಕ ಅಡ್ಡಿಗಳು. ಸತ್ಯವೇದ ತೆಗೆದು ಕೂಡಲೇ ಮಗು ಕಯ್ಯ ಅಂತ ಅರ್ಥ. ಸತ್ಯವೇದ ತೆಗೆದು ಕೂಡಲೇ ಟಿವಿಯಲ್ಲಿ ಒಳ್ಳೆ ಸೀರಿಯಲ್ ಬರ್ತದೆ. ಪ್ರಯತ್ನ ಪಡ್ರಿ, ಆದರೆ ಜಯಿಸಿ. ಹಸಿರಾದ ಹುಲ್ಲುಗಾವಲಲ್ಲಿ ತಂಗಿಸ್ತಾನೆ. ವಿಶ್ರಾಂತಿಕರವಾದಂಥ ನೀರು ಅಂದರೆ ಪ್ರಾರ್ಥನೆ. ನೋಟ್ ಮಾಡ್ಕೊಳ್ಳಿ, ಪ್ರಾರ್ಥನೆ. ನಾನು ಅದು ಮುಂದೆ ನಾನು ಇದೇ ಹೇಳ್ತೀನಲ್ಲ, ಇವೆರಡೂ ಒಟ್ಟಿಗೆ ಸೇರಿ ಹೇಳ್ತೇನೆ. ಸಪರೇಟ್ ಆದರೆ ನಾವು ಒಟ್ಟಿಗೆ ಸೇರಿ ಹೇಳ್ತಾರೆ. ಹಸಿರಾದಂಥ ಹುಲ್ಲುಗಾವಲು ಸತ್ಯವೇದ, ವಿಶ್ರಾಂತಿಕರವಾದಂಥ ನೀರು ಅಂದರೆ ಪ್ರಾರ್ಥನೆ. ಏನಪ್ಪ ನೀರು ಕುರಿಗಳಲ್ವಾ, ಅದು ರಭಸವಾಗಿ ನೀರು ಹರಿಯುವಾಗ ಅದು ನೋಡ್ಲಿಕ್ಕೆ ಭಯ. ಅದಕ್ಕೇನು ಮಾಡ್ತಾರೆ, ಕುರುಬ ಅಲ್ಲಲ್ಲಿ ಹೊಂಡ ತೆಗೆದಿರ್ತಾನೆ. ನೀರಲ್ಲಿ ನಿಂತಾಗ ಕುರಿಗಳಲ್ಲಿ ಹೋಗಿ ಕುಡಿತವೆ. 2 ಕಾರಣ, 2 ಉಪಯೋಗ. ಒಂದು, ನಿಂತ ನೀರಿನಲ್ಲಿ ನೀರು ಕುಡಿಯುವಾಗ ತನ್ನ ಮುಖವನ್ನು ನೋಡ್ಕೊಳ್ತದೆ, ಹೌದಲ್ರಿ, ತನ್ನ ಪ್ರತಿಬಿಂಬ ಕಾಣ್ತದೆ. 2ನೇದು, ತನ್ನ ಪ್ರತಿಬಿಂಬದ ಜೊತೆಯಲ್ಲಿ ಹಿಂದೆ ನಿಂತಿರುವಂಥ ಕುರುಬನನ್ನ ನೋಡ್ತದ್ರಿ. ಪ್ರಾರ್ಥನೆ ಅಂದ್ರೆ ಏನ್ರಿ? ಬರೀ ನಾವು ಏನೋ ಕಲ್ತಿದ್ದು. ಕೆಲವರು ಇಷ್ಟು ನೀವು ಎಲ್ಲ ಎಷ್ಟೋ ಪುಸ್ತಕಗಳು ಬರ್ತಿದ್ದೀರಿ, ಮಕ್ಕಳಿಗೊಂದು ಪ್ರಾರ್ಥನೆ ಪುಸ್ತಕ ಬರೀಬಾರ್ದ? ಎಷ್ಟು ಜನರ ಕೇಳ್ತೀರಿ ಹಂಗಂತ? ಎಷ್ಟು ಜನಕ್ಕೆ ಆ ಥರ ಸಜೆಷನ್ ಕೊಡ್ಲಿಕ್ಕಿದೆ? ನಾನು ಕೇಳೋಂಥದ್ದು, ಬರೆಯೋಕ್ಕೇನು ಕಷ್ಟ ಅಲ್ಲ, ಆದರೆ ಮಕ್ಕಳನ್ನು ಕರ್ತಂಬೆಳಗ್ಗೆ ನಡೆಸಿದ್ರೆ ಆ ಮಕ್ಕಳು ದೇವರ ಮಕ್ಕಳು, ಹೌದಲ್ಲ? ತಂದೆ, ದೇವರ ತಂದೆ. ನಿಮ್ಮ ಮಕ್ಕಳು ಯಾವತ್ತಾದ್ರು ಒಂದು ಚೀಟಿ ಬರ್ಕೊಂಡು, ಪ್ರೀತಿಯ ಪಪ್ಪ ನೀನು ಪೇಟೆಗೆ ಹೋದಾಗ ನನಗೊಂದು ಐಸ್ ಕ್ರೀಮ್, ಒಂದು ಪೆನ್, ಒಂದು ಚಾಕ್ಲೇಟ್ ಎಲ್ಲ ತಂದು ಕೊಡಬೇಕು, ನಿನ್ನ ಮಗಳು ಅಂತ ಕೊಡ್ತೀರಾ? ಎಲ್ಲ ಪಪ್ಪ ಕೊಡಿ. ಇವ್ರ ಹತ್ರ ಹಾಗೆ ಮಾತಾಡೋದು. ನಾನು ಅದಕ್ಕೆ ಮಕ್ಕಳಿಗೆ ಹೊಸದಾಗಿ ಒಂದು ಪ್ರಾರ್ಥನೆ ಮಾಡೋದು ಕಲಿಸ್ತೇನೆ. ಭಾಳ ಸಕ್ಸಸ್ ಆಯಿತು. ಏನಂದರೆ, ನೀವು ಒಂದು ವೇಳೆ ನಾನು ಇಲ್ಲಿ ಸಂಡೇ ಸ್ಕೂಲ್ಗೆ ಏನಾದರೂ ಮಾಡಿರುವಾಗ ನೀವು ಅಬ್ಸರ್ವ್ ಮಾಡಿರ್ತೀವಿ, ಮಕ್ಕಳನ್ನು ಪ್ರಾರ್ಥನೆ ಮಾಡೋಣ ಅಂತ ನಿಲ್ಲಿಸೋದು.
ಎರಡು ಕಾಲ ಮೇಲೆ ನಿಲ್ಲಿ, ಸ್ಟ್ರೈಟ್ ಆಗಿ, ಹೀಗೆ ಹೀಗೆ ಅಲ್ಲ, ಬೆಂಚೆಲ್ಲ ಬಿಟ್ಟು ನಿಲ್ಲಿ. ಕೈ ಕಟ್ಟಿ ನೆಚ್ಚಿ ತಲೆ ಎತ್ತಿ ನಿಲ್ಲಿ. ಕಣ್ಣು ಯಾರು ತೆಗಿಬಾರ್ದು, ಕಣ್ಣೆಲ್ಲ ಕಣ್ಣು ಮುಚ್ಚಬೇಕು. ನಾನು ಹೇಳಿದ ಮಾತ್ರ ಕೇಳಿಸೋದು, ನೀವು ಬಾಯಿ ತೆಗಿಬಾರ್ದು, ಕಣ್ಣು ಮುಚ್ಚಿ. ವಿಶ್ವಾಸಾಸ್ಪತ್ರೆ ಮುಂದೆ ರೋಡ್ನಲ್ಲಿ ಆಟೋ ಹೋಗ್ತಾ ಇದೆ, ಕೇಳಿಸ್ಕೊಳ್ಳಿ. ಕಾರ್ ಹೋಗ್ತಾ ಇದೆ, ಆಟೋ ಹೋಗ್ತಾ ಇದೆ, ಮೋಟರ್ ಸೈಕಲ್, ಮನ್ಸೊಳಗೆ ಹೇಳ್ಕೊಂತಾರ. ಅದನ್ನ ಮರೆತು ಬಿಡಿ. ಮಿಷನ್ ಕಾಂಪೌಂಡ್ ಒಳಗೆ ಏನು ಶಬ್ದ ಬರ್ತದೆ ನೋಡ್ರಿ, ಎಲ್ಲರೂ ಪಕ್ಷಿ ಹಾರಿಸ್ತಾ ಇದ್ದಾಗ ಹಾಗೆ ಹಾರಿಸ್ತಾರೆ, ಅವ್ರು ಬಂದು ಸಾರಾಡ್ತಾರೆ. ಅದನ್ನ ಮರೆತು ಬಿಡಿ. ಸಭೆ ಒಳಗೆ, ಚರ್ಚ್ ಒಳಗಡೆ ಏನು ಶಬ್ದ ಬರ್ತದೆ ನೋಡ್ರಿ, ಫ್ಯಾನ್ ಯಾರ ಕಾಲದಲ್ಲಿ ಅಲ್ಲ. ಈಗ ಅದನ್ನು ಮರೆತು ಬಿಡಿ. ಈಗ ಪ್ರಾರ್ಥನೆ ಅಂದ್ರೆ ಯೇಸು ಸ್ವಾಮಿ ಕೂಡ ಯೇಸು ಸ್ವಾಮಿನ ಯೋಚನೆ ಮಾಡಿ. ಯೇಸು ಸ್ವಾಮಿ ಹೆಂಗಿದ್ದಾರೆ ನೋಡ್ರಿ, ಎಷ್ಟು ಚಂದ ಇದಾರಲ್ಲ, ಎಷ್ಟು ಸ್ಮೈಲ್ ಮಾಡ್ತಾ ಇದಾರಲ್ಲ. ನಿನ್ನ ಹತ್ರ ನೀನು ಏನು ಮಾತಾಡ್ತೀಯ ಅಂತ ಕೇಳಲಿಕ್ಕೆ ಹತ್ರ ಬಂದಿದ್ದಾರಲ್ಲ, ಆಲೋಚನೆ ಮಾಡು. ಗುಡ್ ಮಾರ್ನಿಂಗ್ ಹೇಳು, ಬೆಳಿಗ್ಗೆ ಗುಡ್ ಮಾರ್ನಿಂಗ್ ಹೇಳು. ನಿಜವಾಗಿ ನೋಡಿ ಮಕ್ಕಳು ಎಲ್ಲವನ್ನು ದಟ್ ಇಸ್ ಪ್ರೇ, ಅದು ಪ್ರೇ. ಅಭ್ಯಾಸ ಮಾಡಿಸಿ. ಅದೊಂದು ಚಿಕ್ಕ ಉದಾಹರಣೆ ಹೇಳಿ ಮುಂದುವರಿಸ್ಕೊಂಡು. ಬೆಳಿಗ್ಗೆ ಅಷ್ಟೊತ್ತಿಗೆ ಒಬ್ಬ ಪಾಸ್ಟ್ರಿಗೆ ಫೋನ್ ಬಂದದ್ದು, ಅಯ್ಯ ನನ್ನ ತಂದೆ ತುಂಬ ಸೀರಿಯಸ್ ಆಗಿದ್ದಾರೆ, ದಯಮಾಡಿ ಬಂದು ಪ್ರಾರ್ಥನೆ ಮಾಡಿ. ಅಯ್ಯ ಹೇಳಿದರು, ಅಮ್ಮ ನನಗೊಂದು ಮೀಟಿಂಗ್ ಇದೆ, ಮುಗಿಸಿ 1 ಅವರ್ ಆದ್ಮೇಲೆ ಬಂದು ನಾನು ಮಾತಾಡ್ತೇನೆ, ಹೋಗ್ತೇನೆ. ಸರಿ, 1 ಅವರ್ ಆಯಿತು. ಪಾಸ್ ಹೋದ್ರು. ಹೋಗುವಾಗ ಅವ್ರ ಮನೆ ಸುಮ್ಮನೆ ಮುಚ್ಚಿತ್ತು. ಬಾಗಿಲು ತೆಗೆದು ಒಳಗಡೆ ಹೋದಾಗ ಒಬ್ಬರು ಅಜ್ಜ ಮನೆಗೆ ಕಿಟಕಿ ಹತ್ರ ಆ ಕಾಟ್ ಮೇಲೆ ಬಿಳಿ ಬೆಡ್ಶೀಟ್ ಹಾಕಿ ಅದ್ರ ಮೇಲೆ ಬಿಳಿ ಮೈ ಬಣ್ಣ ಬೆಳ್ಳಿ ಇತ್ತು, ಕೂದಲು ಬೆಳ್ಳಿಗಿತ್ತು, ಒಂದು ಬೆಡ್ಶೀಟ್ ಹೋದಿದ್ರು, 2 ದಿಂಬಿತ್ತು ಅರ್ಥ ಎತ್ತ ಹಾಕಿದ್ರು. ನೋಡಿದ್ರು, ಹೇಳಿದ್ರು, ಅಜ್ಜ ನಾನು ಪಾಸ್, ನಿಮ್ಮ ಮಗಳು ಫೋನ್ ಮಾಡಿದ್ರು. ಅವ್ರು ಮಾತಾಡ್ಲಿಕ್ಕೆ ಕೂಡ ಶಕ್ತಿ ಇಲ್ಲ. ಅಲ್ಲಿ ಪಂಚಾಯತ್ ಪಕ್ಕದಲ್ಲಿ ಒಂದು ಚೇರ್ ಇತ್ತು. ಇವ್ರು ಹೋಗಿ ಅದ್ರ ಮೇಲೆ ಕುತ್ಕೊಳ್ಳೋಕೆ ಹೋದಾಗ ಅದು ಆ ಚೇರ್ ಮೇಲೆ ಕುತ್ಕೊಳ್ಬೇಡ ಅಂತ, ಮಾತಾಡ್ಲಿಕ್ಕೆ ಶಕ್ತಿ ಇಲ್ದಿದ್ರು ಅಜ್ಜ ಕೇಳಿ, ಯಾಕೆ ಬೇರೆ ಚೇರ್ ಬಂದು ಕೂತ್ಕೊಳ್ಳಿ. ಬೇರೆ ಚೇರ್ ತಂದು ಕೂತ್ಕೊಂಡ್ರು. ಅಜ್ಜ ಈ ಚೇರ್ ಮೇಲೆ ಯಾಕೆ ಕೂತ್ಕೊಳ್ಬೇಡ ಅಂತಂದು ಹೇಳಿದ್ರಿ ಅಂತ ಹೇಳಿದ್ರೆ ಅವ್ರು ಹೇಳಿದ್ರು, ಬಾಗಿಲು ಮುಚ್ಚಿ ಬನ್ನಿ. ಬಾಗಿಲು ಮುಚ್ಚಿ ಬಂದಾಗ ಹೇಳಿದ್ರಂತೆ, ನಾನು ಚಿಕ್ಕಂದಿಂದ ಪ್ರಾರ್ಥನೆ ಮಾಡ್ತಾ ಇದ್ದೆ, ಆದರೆ ನಾನು ಪ್ರಾರ್ಥನೆ ಮಾಡೋದು ಏನು ನನಗೆ ತೃಪ್ತಿ ಆಗ್ತಾ ಇರಲಿಲ್ಲ. 4 ವರ್ಷದ ಹಿಂದೆ ನನ್ನ ಸ್ನೇಹಿತ ಒಬ್ಬರನ್ನ ಅಂತ ಹೇಳಿದೆ ಅಂತ, ನಾನು ದಿನ ಪ್ರಾರ್ಥನೆ ಮಾಡ್ತೇನೆ, ಆದರೆ ನಾನು ಪ್ರಾರ್ಥನೆ ಮಾಡುವಂಥ ತೃಪ್ತಿ ಆಗಲ್ಲ. ಅದಕ್ಕೆ ನನ್ನ ಸ್ನೇಹಿತ ಹೇಳ್ದ, ಯಾರು ಇಂದಿನ ಸಮಯದಲ್ಲಿ ನಿನ್ನ ರೂಮ್ ಒಳಗೆ 2 ಚೇರ್ ಇಟ್ಕೊ, ಒಂದು ಚೇರ್ ಮೇಲೆ ಕೂತ್ಕೊ, ಇನ್ನೊಂದು ಚೇರ್ ಯೇಸು ಇದ್ದಾರೆ ಅಂತ ನಿಲ್ಲಿಸಿ ಮಾತಾಡ್ಲಿಕ್ಕೆ ಶುರು ಮಾಡಿ. ಯಾವ ಮುನ್ನುಡಿ ಗಿನ್ನುಡಿ ಬೇಡ, ಜಸ್ಟ್ ಫ್ರೆಂಡ್ ಹತ್ರ ಮಾತಾಡ್ಲಿಕ್ಕೆ ಶುರು ಮಾಡಿ. ಶುರುನಲ್ಲಿ ನನ್ನ ಸ್ವಲ್ಪ ಫನ್ನಿ ಆಗಿತ್ತು, ಆದರೆ ಕ್ರಮೇಣ ನಾನು ಎಂಜಾಯ್ ಮಾಡಿದೆ. ನನ್ನ ಮಗಳು ಆಫೀಸ್ಗೆ ಹೋಗಬೇಕಾಗ್ತದೆ, ಚೇರ್ ಇಟ್ಕೊಂಡು ಮಾತಾಡ್ತಾರೆ. ಆದರೆ ಈಗ ನನ್ನ ಕೂತ್ಕೊಳ್ಳೋ ಶಕ್ತಿ ಇಲ್ಲ. ಅದಕ್ಕಾಗಿ ಪಕ್ಕದಲ್ಲಿ ಚೇರ್ ಇಟ್ಕೊಂಡು ನಾನು ತಲೆ ತಿರುಗಿಸಿ ಯೇಸು ಹತ್ರ ಮಾತಾಡ್ತಾ ಇದ್ದೆ. ಅಷ್ಟು ಕಣ್ಣಿಗೆ ಬಂದು ಮುಂದುವರಿಸಿ ಅಜ್ಜ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಬಂದು 2 ದಿವಸ ಆದಮೇಲೆ ಫೋನ್ ಬಂತು. ಪಾಸ್ಟರ್ ನನ್ನ ಪಪ್ಪ ತಿಳ್ಕೊಂಡು ತಕ್ಷಣ ಪಾಸ್ಟರ್ ಕೇಳಿದ್ರು, ಹೇಗಿತ್ತು ತೀರ್ಕೊಳ್ಳೋಕೆ? ಯಾವತ್ತೂ ಇವತ್ತು ವಿಶೇಷವಾಗಿ ಹೇಳಿದ್ರು, ಮಕ್ಕಳೇ ದಯಮಾಡಿ ಬಾ, ನಿನಗೆ ನಾನು ಆಶೀರ್ವಾದ ಮಾಡ್ತೀನಿ. ಏನು ಪಪ್ಪ ಹಣೆ ಮುತ್ತಿಟ್ಟು ನಿನಗೆ ಭಾಳ ಥ್ಯಾಂಕ್ಸ್ ಅಂತ ಹೇಳಿದೆ. ಯಾಕೆ ಪಪ್ಪ ನೀನು ನನ್ನನ್ನು ಭಾಳ ಚೆಂದ ನೋಡಿದೆ. ಅದು ನನ್ನ ಡ್ಯೂಟಿ ಅಲ್ಲ, ಇಲ್ಲ, ದೇವರು ನಿನ್ನನ್ನು ಆಶೀರ್ವದಿಸಿ. ಅವರ ಮುಖ ಏನೋ ಒಂದು ಬ್ರೈಟ್ನೆಸ್ ಇತ್ತು. ಸರಿ, ನಾನು ಅವ್ರಿಗೆಲ್ಲ ವಾಶ್ ಎಲ್ಲ ಮಾಡಿ ಅವರಿಗೆ ತಿನ್ನಿಸುವಂಥದ್ದು ತಿನ್ನಿಸಿ ಮಲಗಿಸ್ದೆ. ಯಾವಾಗ ಒಂದೊಂದು ದಿಂಬು ಪಕ್ಕದಲ್ಲಿ ತಲೆ ತಿಡ್ತದೆ. ಅವತ್ತು ಯಾಕೆ ಗೊತ್ತಿಲ್ಲ, 2 ದಿಂಬು ಇಟ್ಟು ನನಗೆ ಸ್ವಲ್ಪ ಶಾಪಿಂಗ್ ಹೋಗ್ಬೇಕಾಗಿತ್ತು. ಹೋಗಿ 1 ಅವರ್ ಬಿಟ್ಟು ಬರೋದ್ರೊಳಗೆ ಪಾಪ ತಿಳ್ಕೊಂಡಿದ್ರು, ಶಾಂತವಾಗಿತ್ತು. ಆದರೆ ಪಾಸ್ಟರ್ ಒಂದೇ ಒಂದು ವಿಷಯ ನನಗೆ ಗೊತ್ತಾಗಲಿಲ್ಲ, ಏನಂದರೆ ಪಪ್ಪಾಗೆ ನಾನು 2 ದಿಂಬು ಬಿಟ್ಟು ಹೋಗಿದ್ದೆ, ಆದರೆ ನಾನು ಬಂದು ನೋಡುವಾಗ ತಲೆ ಆ ಚೇರ್ ಮೇಲೆ ಇತ್ತು. ಅಂದರೆ ಏನರ್ಥ? ನಾನು ಅದು ಪಬ್ಲಿಷ್ ಮಾಡಿದರೆ ಭಾಳ ಜನರು ಎಸ್ಕೊಂಡು ನನಗೆ ಪ್ರಾರ್ಥನೆ ಅಂದರೆ ಏನು ಅನ್ನೋದು ತೋರಿಸ್ಕೊಟ್ರೆ ಎಣ್ಣೆ. ನಾನು ಒಂದ್ಸರಿ ಯಾವುದೋ ಚರ್ಚಲ್ಲಿ ಅನೇಕರ ಕಣ್ಣಲ್ಲಿ ಹೌದು ಪ್ರಾರ್ಥನೆ ಅಂದರೆ ಯೇಸು ಸ್ವಾಮಿ ಅಂತ ಮಾತಾಡೋದು. ಅವರು ಪ್ರಾಣ ಬಿಟ್ಟಿದ್ದು ಯೇಸು ಸ್ವಾಮಿಗೆ ತೊಡೆ ಮೇಲೆ ಪ್ರಾಣ ಬಿಟ್ಟರು. ದಟ್ ಈಸ್ ಪ್ರೇಯರ್, ದಟ್ ಈಸ್ ಪ್ರೇಯರ್. ನಾನು ಮುಂದುವರಿಸ್ತೇನೆ. ಅನೇಕ ಉದಾಹರಣೆ, 1000 ಉದಾಹರಣೆ ಹೇಳಿದ ಪ್ರಾರ್ಥನೆ ಅಂದರೆ ಏನು ಅಂತ. ಪ್ರಾರ್ಥನೆ ಅಂದರೆ ನಾನು ನೆನಪಿನಲ್ಲಿ ಇಟ್ಕೊಳ್ಳೋದು 4 ವಿಷಯ ರೀ. ಆಕ್ಟ್ಸ್ ಅಂತ ನೆನಪಿಟ್ಕೊಳ್ಳಿ, ಆಕ್ಟ್ಸ್ ಅಪೊಸ್ತಲರ ಕೃತ್ಯಗಳು. ಇದು ನಿಮ್ಮ ಪ್ರಾರ್ಥನೆಯಲ್ಲಿ, ನಿಮ್ಮ ಮಕ್ಕಳಿಗೆ ಕಲಿಸಿಕೊಡುವಂಥ ಪ್ರಾರ್ಥನೆಯಲ್ಲಿ ಈ 4 ವಿಷಯ ಖಂಡಿತವಾಗಿ ಬರ್ಬೇಕ್ರಿ. ಆವಾಗ ಪ್ರಾರ್ಥನೆಯ ಒಂದು ಪರಿಪೂರ್ಣತೆ ನಮ್ಮ ಹೃದಯಕ್ಕೆ ತುಂಬಿರ್ತಕ್ಕಂಥದ್ದು. ಮೊದಲೇನು ಅಂದರೆ ಐಡೋರೇಷನ್ ಅಂತ ಹೇಳ್ತಾರೆ. ಅಂದ್ರೆ ಸ್ತುತಿ, ಸ್ತೋತ್ರ, ಆರಾಧನೆ ಮುಂತಾದವು. ನಮ್ಮ ಫ್ಯಾಷನ್ ಮಿಷನ್ನಲ್ಲಿ ಅಥವಾ CSI ಆರಾಧನಾ ಕ್ರಮದಲ್ಲಿ ಮೊದಲು ದೇವರ ಸ್ತುತಿ ಆರಾಧನೆ ಅಂತಿದೆ, ಗಮನಿಸಿದ್ದೀರಾ? ಬೇರೆ ಕಡೆಗಳಲ್ಲಿ ಆರಾಧನೆ ಫಸ್ಟ್ ಸಿಂಗ್ ಅಂಡ್ ವರ್ಷಿಪ್ ಅಂತ ಮಾಡ್ತಾರೆ, ಗಮನಿಸಿದ್ದೀರಾ? ಎಷ್ಟು ಚಂದ ಆಗ್ತದಲ್ಲ ವರ್ಷಿಪ್ ಮಾಡಿ.
ನಾವು ಅರ್ಥ ಇಲ್ಲದೆ ಆರಾಧನೆ ಶುದ್ಧ 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 ಮಕ್ಕಳು ಬಿಟ್ಟು ಕಾಸಾಡ್ತಾರೆ, ಶುದ್ಧ 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 ಸರ್ವಶಕ್ತತೆ. ಅದರ ಮೀನಿಂಗ್ ಏನ್ರಿ? ಮೀನಿಂಗ್ ದೇವರನ್ನು ಆರಾಧಿಸುವಂಥದ್ದು, ಆರಾಧನೆ ಮಾಡ್ಲಿಕ್ಕೆ ಹೋಗಿನೇ ದೇವರು ನಮ್ಮನ್ನ ತನ್ನ ಮಕ್ಕಳನ್ನಾಗಿ ಮಾಡ್ಕೊಂಡಿದ್ದು. ಆರಾಧನೆ ದೇವರಿಗೆ ಆರಾಧನೆ ಮಾಡ್ಬೇಕು, ಯಾಕಂದ್ರೆ ದೇವರ ಆರಾಧನೆಗೆ ಯೋಗ್ಯನಾದರು. ನಾನು ಅದನ್ನೇ ಒಂದೊಂದು ಮಾಡ್ಬೋದು, ಅದು ನಾನು ಕಟ್ ಮಾಡ್ತೀನಿ, ಯಾಕಂದ್ರೆ ನನ್ನ ಸಬ್ಜೆಕ್ಟ್ ಬರ್ಬೋದು. ಎರಡನೇದು ಕನ್ಫೆಷನ್, ಪಾಪಗಾರಿಕೆ. ನಾನು ಹೇಳಿದೆ ಡಿವಿಷನ್ ಆಫ್ ಸತ್ಯಗಳ ವಿಭಜನೆಯಲ್ಲಿ ರಕ್ಷಣೆ, ಕೃಪೆ ಮತ್ತು ಪಶ್ಚಾತ್ತಾಪ ಅಂತ ಅದು ಇಲ್ಲೇ ಬಂದ್ಬಿಡ್ತೇನೆ, ಇಲ್ಲೇ ಹೇಳ್ತೇನೆ, ನಾನು ಅದು ಸಪ್ರೇಟಾಗಿ ಹೇಳಲ್ಲ. ಕನ್ಫೆಷನ್ ಅಂದರೆ ಏನ್ರಿ? ಬೇರೆ ತಪ್ಪು ಮಾಡಿ ಸಿಕ್ಕೊಂಡಾಗ ಕನ್ಫೆಷನ್ ಇಲ್ಲ. ನಾನು ನೆನ್ನೆ ಹೇಳ್ತೇನೆ ಅನಿಸ್ತೇನೆ. ಕನ್ಫೆಷನ್ ಅಂದರೆ ಪವಿತ್ರಾತ್ಮ ನಮ್ಗೆ ತೋರಿಸುವಂಥದ್ದಕ್ಕೆಲ್ಲ ಕನ್ಫೆಷನ್. ಒಂದು ಚಿಕ್ಕ ಉದಾಹರಣೆ ರೀ, ಸತ್ಯದಲ್ಲಿ ಬೆಸ್ಟ್ ಕನ್ಫೆಷನ್ ಏನಂದರೆ, ದಾವೀದನು ಅವನು ಯುದ್ಧ ಮಾಡ್ದಾಗ ಅವನು ದೊಡ್ಡ ರಾಜನಾಗಿ ಸಿಂಹಾಸನದಲ್ಲಿ ಕೂತಿದ್ದ. ಪಕ್ಕದಲ್ಲಿ ಒಂದು ವೇಳೆ ಅವನಿಗೆ ಚಾಮರ ಹಾಕಿ ಕೆಲವು ಸ್ತ್ರೀಯರು ಚಾಮರ ಗಾಳಿ ಬೀಸ್ತಾ ಇರ್ಬೋದು, ಶೂರರಾದಂಥ ಸೈನಿಕರು ಸೇನಾಧಿಪತಿಗಳಿದ್ದಿರ್ಬೋದು. ಅವನು ಕೂತಿರುವಾಗ ಒಬ್ಬ ಕಂಬಳಿ ಹೊತ್ಕೊಂಡು ಒಬ್ಬರು ಬಂದ ನಾಥನನ್ನು ಪ್ರವಾದಿ ಆದ ನೆಟ್ಟಿಗೆ ಬಂದು ಅರ್ಸನೇ ನಿನಗೊಂದು ಮಾತು ಹೇಳಬೇಕು ಹೇಳಿ ಪ್ರವಾದಿಗಳೇ ಹೇಳಿ. ನೋಡಿ, ಒಬ್ಬನ ಹತ್ರ ಇಬ್ಬರಿದ್ರು. ಒಬ್ಬನ ಹತ್ರ ಶ್ರೀಮಂತ, ಅವನಿಗೆ 100 ಕುರಿ ಇತ್ತು, ಇನ್ನೊಬ್ಬನ ಹತ್ರ ಒಂದೇ ಕುರಿ ಇತ್ತು. ಆ ಶ್ರೀಮಂತನ ಮನೆಗೆ ಒಬ್ಬ ಅತಿಥಿ ಬಂದಾಗ ಈ ಶ್ರೀಮಂತ ಏನ್ ಮಾಡ್ದ, ತನ್ನ ಕುರಿಯನ್ನ ಬಿಟ್ಟು ಆ ಒಂದಿತ್ತಲ್ಲ ಆ ಬಡವನ ಕುರಿ ಅಂತ ತೆಗೆದು ಅದನ್ನ ಅತಿಥಿ ಸತ್ಕಾರ ಮಾಡ. ತಕ್ಷಣ ನ್ಯಾಯ ತೀರಿಸ ಅವನು ಸಾಯ್ಬೇಕು, ಅವ್ನು 4 ವರ್ಷ ಕೊಡ್ಬೇಕು, ಹಾಗೆ ಹೀಗೆ ಅಂದಾಗ ಆ ನಾಥನ ಪ್ರವಾದಿ ಏನ್ ಹೇಳ್ದ ಅಂತ, ಆ ಮನುಷ್ಯನು ನೀನೇ ಅಂತ ಹೇಳಿದೆ ಎಲ್ಲರ ಎದುರುಗಡೆ. ಅದು ಪವಿತ್ರಾತ್ಮನಿಗೆ ಹೋಲಿಕೆ ರೀ. ದೇವರು ನಮಗೆ ತಪ್ಪು ಮಾಡಿದ ಕೂಡಲೇ ತಪ್ಪು ಅಂತ ಹೇಳೋದು ಪವಿತ್ರಾತ್ಮ. ಆ ತಪ್ಪು ನೀನು ತಪ್ಪು ಅಂತ ಹೇಳುವಾಗ, ಅಥವಾ ಇವನು ದೊಡ್ಡ ರಾಜ, ಅವನು ತಲೆ ಬೇಕಾದ್ರೆ ತೆಗಿಬೋದು, ಅಷ್ಟೊಂದು ಅಧಿಕಾರ ಇದೆ. ಆದರೆ ಅವ್ನಿಗೆ ಹೇಗೆ ಹೇಳೋದು ಅಂತ, ರಾಜ ಸ್ವಲ್ಪ ಹಿಂದ್ಗಡೆ ಬಾ, ಮನುಷ್ಯ ನೀನೇ ಅನ್ಲಿಲ್ಲ, ಮನುಷ್ಯ ನೀನೇ. ಆಗ ರಾಜ ಹೇಳಿದ್ದೇನೆಂದ್ರೆ, ನಾನು ಹೇಳ್ದ ನಂದೇನು ತಪ್ಪು ಒಂದು ಮಾಡ್ಬೋದಾಗಿತ್ತು. ಎಲ್ಲರ ಎದುರುಗಡೆ ನನ್ನ ಮರ್ಯಾದೆ ತೆಗೆದಿದ್ದೆ, ನೀನು ಬಾ ಅಂತ ಹೇಳಿ ಬಂದು ನಮ್ಮಪ್ಪ ಇದ್ದಂಗಿದ್ದಿ, ನೀನು ಮೆಟ್ಟು ತಗೊಂಡು 4 ಚಪ್ಪಲಿ ತಗೊಂಡು 4 ಹೊಡೆದು ಹೇಳೋಕ್ಕಾಗಲ್ಲ, ಎಲ್ಲರ ಎದುರುಗಡೆ ಹೇಳ್ತೀಯ ಅಂತ ಹೇಳ್ಬೋದಿತ್ತು. ಹೌದಲ್ಲ? ಹೇಳಲಿಲ್ಲ. ಮತ್ತೆ ಹೇಳ್ಬೋದಾಗಿತ್ತು, ಒಬ್ಬ ಇವನ್ನ ಸರ್ವೆಂಟ್ನ ಕರೆದು, ಒಬ್ಬ ಸೈನಿಕನ ಕರೆದು ಇವನು ತಲೆ ತೆಗಿ ಅಂತ ಹೇಳ್ಬೋದಾಗಿತ್ತು. ಅಧಿಕಾರ ಇತ್ತು, ಮಾಡಲಿಲ್ಲ. ಇನ್ನೊಂದು ಕೆಲಸ ಮಾಡ್ಬೋದಾಗಿತ್ತು, ರಾಜನೇ ಪ್ರವಾದಿಗಳೇ ನಂದು ಏನು ತಪ್ಪಿದೆ? ನಾನು ರಾಜ, ನನ್ನ ಮನೆ ಮೇಲೆ ನಾನು ತಿರ್ಗಾಡ್ಬಾರ್ದ? ನಾನು ತಿರ್ಗಾಡ್ದೆ. ಇವಳು ಯಾರು ನನ್ನ ಕಾಂಪೌಂಡ್ ಒಳಗೆ ಬಂದು ಸ್ನಾನ ಮಾಡ್ಲಿಕ್ಕೆ, ಇವಳ್ದಲ್ಲ ತಪ್ಪು. ಹೋಗ್ಲಿ ಸ್ನಾನ ಮಾಡ್ಲಿಕ್ಕೆ ಬಂದು ಅವ್ರ ಮನೇಲಿ ಸ್ಥಳ ಇರಲಿಲ್ವೇನೋ. ಒಬ್ಬ ಸ್ತ್ರೀ ಅಂತನ್ನುವಾಗ ಒಂದು ಮರೆಯಲ್ಲೇ ಸ್ನಾನ ಮಾಡ್ಬೇಕಾಗಿತ್ತಲ್ಲ, ಇವಳು ತನ್ನನ್ನು ಪ್ರದರ್ಶನ ಮಾಡ್ಕೊಂಡಿದ್ದು ತಪ್ಪಲ್ವಾ? ನಾನು ರಾಜ, ಏನ್ ಬೇಕಾದ್ರೂ ಮಾಡ್ಬೋದಿತ್ತು, ಆದ್ರೆ ಇವಳದು ತಪ್ಪಲ್ವಾ? ಹೋಗ್ಲಿ, ಅವಳು ಏನೋ ನಾವು ಗೊತ್ತಾಗ್ಲಿಲ್ಲ, ನಾನು ಹೇಳಿ ಕಳಿಸಿದಾಗ ಅವಳೊಬ್ಬ ಸಂಸಾರಿ ಅಲ್ವಾ, ಹೇಳಿ ಕಳಿಸಿದಾಗ ಅವಳು ಬಂದು ಏನೋ ಹೋಗ್ಲಿ, ರಾಜನ ಕರೆದ ನಾನು ಹೋಗ್ಬೇಕು, ಬಂದು ನನ್ನ ಜೊತೆ ಪಾಪದಲ್ಲಿ ಪಾಲ್ಗಾರರು ಅನ್ನೋದು ಯಾಕೆ ಇವಳು ಪಾರ್ಟಿಸಿಪೇಟ್ ಮಾಡಬೇಕಾಗಿತ್ತು? ತಪ್ಪು ಅವಳದು 98 ಭಾಗ, ನಂದು 2 ತಪ್ಪು ಹೇಳ್ಬೋದಿತ್ತಲ್ರಿ, ರೀಸನ್ ಇತ್ತು. ಆದ್ರೆ ಅದನ್ನು ಬಿಟ್ಟ, ಸ್ವಾಮಿ ನಾನು ಪಾಪಿ ಅಂತ ನಾನೇ ಒಪ್ಕೊಂಡಿದ್ದೇನೆ 51ನೇ. ಯಾವಾಗ ಅವನು ತಾನು ಒಪ್ಕೊಂಡಾಗಲೂ ವ್ಯಭಿಚಾರಿ ಆಗಿದ್ದು, ಕೊಲೆಗಾರನಾಗಿದ್ರು ದೇವರವನಿಗೆ ನನ್ನ ಹೃದಯಕ್ಕೊಪ್ಪುವಂಥ ಮನುಷ್ಯನಂತ ಒಪ್ಪಿಸಿ. ನನಗೆ ಇದು 1000 ನಾನು ಉದಾಹರಣೆ ಹೇಳ್ಬೋದು, ಸಮಯ ಇಲ್ರಿ. ದೇವ್ರು ನನ್ನನ್ನು ತಿದ್ದಿದ ಅಂತ ನಾನು ಭಾಳ ಜಂಬ ಇತ್ತು ನನಗೆ. ನಾನು ಯಾವ ತಪ್ಪನ್ನು ಒಪ್ಕೊಳ್ತಾ ಇರಲಿಲ್ಲ. ಆದರೆ ಎಲ್ಲಿವರೆಗೂ ದೇವರು ನನ್ನ ಹಂಬಲ್ ಮಾಡಿದ್ರು ಅಂದರೆ, ಒಂದು ಚಿಕ್ಕ ಹುಡುಗನಿಗೆ ಏನಾದರೂ ಸಾರಿ ಮಗ ಅಂತ ಹೇಳುವಷ್ಟು ಮಟ್ಟಿಗೆ ನನ್ನ ತಗ್ಗಿಸಿ ಇರಲಿ. ಕನ್ಫೆಷನ್ ಅದು. ಮೂರನೇದು ಥ್ಯಾಂಕ್ಸ್ ಗಿವಿಂಗ್, ಉಪಕಾರ ಸ್ಮರಣೆ. ದೇವರಿಗೆ ಯಾಕಪ್ಪ ಉಪಕಾರ ಸ್ಮರಣೆ ಮಾಡಬೇಕು? ದೇವ್ರು ನಮ್ಗೇನಾದರೂ ಕೊಟ್ಟಿದ್ದಾರ? ಏನು ಕೊಟ್ಟಿದ್ದಾರೆ? ದೇವ್ರು ಏನು ಕೊಟ್ಟಿದ್ದಾರೆ ನಮಗೆ? ನಾವು ಕೇಳೋದಾದ್ರೆ ನಮ್ಗೇನು ದೇವ್ರು ಮಹಾ ಕೊಟ್ಬಿಟ್ಟಿದ್ರು, ಅಲ್ಲಿ ನೋಡು ಅವ್ರದ್ದು ಹೆಂಗಿದೆ, ಇವ್ರದ್ದು ಹೆಂಗಿದೆ. ಒಬ್ಬ ಹೇಳಿದಂತೆ, ದೇವರೇ ಸ್ವಾಮಿ ನನಗೊಂದು ಜೊತೆ ಚಪ್ಪಲಿ ಕೊಟ್ಟು ಸ್ವಾಮಿ ಅಂತ ಪ್ರಾರ್ಥನೆ. ಮರುದಿವಸ ಕೇಳಿದಂತೆ, ಸ್ವಾಮಿ ನನಗೊಂದು ಚಪ್ಪಲಿ ಬೇಕು. 3ನೇ ದಿವಸ ಹೇಳಿದ, ಸ್ವಾಮಿ ನಿನಗೆ ಚಪ್ಪಲಿ ಕೊಡೋಕೆ ಅಧಿಕಾರ ಇಲ್ವಾ? ನಾನು ಎಷ್ಟು ಸಾರಿ ಕೇಳ ಸ್ವಾಮಿ ಹೇಳಿದಂತೆ, ಮಗನೇ ಪಕ್ಕದಲ್ಲಿರೋನು ನೋಡು ಅವನು ಕಾಲೇ ಇಲ್ಲ. ಅಯ್ಯೋ ಸ್ವಾಮಿ ನನಗೆ ಕಾಲ ಆದ್ರೂ ಕೊಟ್ಟಿದ್ದೆ, ಥ್ಯಾಂಕ್ಸ್. ದೇವ್ರ ಕೃತಜ್ಞತೆ ಹೇಳುವಂಥದ್ದು, ದೇವ್ರು ನಮ್ಗೆ ಏನು ಕೊಟ್ಟಿದ್ದಾನೆ ಅದನ್ನು ಕೃತಜ್ಞತೆ ಹೇಳೋದು, ಅದನ್ನು ಕಲಿಯುವಂಥದ್ದು ನಮ್ಮ ಹಂಬಲ್ನೆಸ್. ದೇವ್ರು ನಮ್ಗೆ ಏನು ಕೊಟ್ಟಿದ್ದಾನೆ ಅದನ್ನು ಬೇರೆಯವ್ರನ್ನ ನೋಡಿ ಅಲ್ಲ,
ದೇವರು ನಮ್ಗೆ ಕೊಟ್ಟರು. ದೇವರಿಗೆ ಅದಕ್ಕೆ ಒಂದು ಹಾಡಿದಲ್ಲ, ಅಷ್ಟಿಷ್ಟೆಂದು ಲೆಕ್ಕ ಮಾಡಲು ನನ್ನ ಕೈಯಲ್ಲಿ ಅಸಾಧ್ಯ. ಕೌಂಟ್ ಯುವರ್ ಬ್ಲೆಸ್ಸಿಂಗ್ಸ್, ನೇಮ್ ದೆಮ್ ಒನ್ ಬೈ ಒನ್. ದೇವರ ಉಪಕಾರ ಒಂದೊಂದು ನಾವು ತನ್ನ ಮಕ್ಕಳಿಗೆ ಅದನ್ನು ಹೇಳಿಕೊಡ್ತಾರೆ. ಕಡೆಯದಾಗಿ ಸಪ್ಲಿಕೇಶನ್, ಬೇಡಿಕೆ. ಸಪ್ಲಿಕೇಶನ್ ಬೇಡಿಕೆ. ಬೇಡಿಕೆ ಅನ್ನುವಾಗ ಎರಡು ಥರದ ಬೇಡಿಕೆ ರೀ. ಒಂದು ಪರಾರ್ಥ ಪ್ರಾರ್ಥನೆ, ಬೇರೆಯವ್ರಿಗೋಸ್ಕರ ಬೇಡಬೇಕು. ನಮ್ಮ ಆರಾಧನಾ ಕ್ರಮದಲ್ಲಿ ಇದೆ ರೀ, ಅದರ ಅರ್ಥವಿಲ್ಲದೆ ನಾವು ಮಾಡ್ತಾ ಇದ್ದೀವಿ ಅಲ್ಲ. ಕಾಣಿಕೆ ಕೊಟ್ಟ ಮೇಲೆ ನಾವು ಇತರಿಗಾಗಿ ಪ್ರಾರ್ಥನೆ ಮಾಡ್ತೇವೆ ಅಲ್ಲ, ಬೇರೆಯವ್ರಿಗಾಗಿ, ಕಾಯಿಲೆಯವ್ರಿಗಾಗಿ ಪ್ರಾರ್ಥನೆ ಮಾಡ್ತೇವೆ, ಇತರಿಗಾಗಿ ಮಾಡ್ತೇವೆ. ಕಡೆಯಲ್ಲಿ ಸಮಯ ಇದ್ರೆ, ಇಂಟ್ರೆಸ್ಟ್ ಇದ್ರೆ ನನಗೋಸ್ಕರ ಪ್ರೇಯರ್ ಕೇಳಲಿಲ್ಲ ಅಂದ್ರೂ ಚಿಂತಲ್ಲ. ಮೊದಲು ದೇವರ ರಾಜ್ಯಕ್ಕಾಗಿಯೋ ನೀತಿಗಾಗಿಯೋ ತಗೋಬೇಡ್ರಿ, ಆಗ ದೇವ್ರು ನಿಮ್ಗೆ ಕೊಡುವಂಥದ್ದೆಲ್ಲ ಕೊಡ್ತಾರೆ. ನಿಮಗೆ ಬೇಕಾಗಿರೋದು ಕೇಳಲೇಬೇಡ್ರಿ, ದೇವ್ರು ಕೊಡ್ತಾನೆ. ಇದು ಪ್ರಾರ್ಥನೆ. ಎಲ್ಲಿಗೆ ಬಂದಿದ್ದೀವಿ ನಾವು? ಎಲ್ಲಿ ಬಂದಿದ್ದೀವಿ? ಮೂರನೇದು ಪವಿತ್ರಾತ್ಮನೆ. ಪವಿತ್ರಾತ್ಮದ ದೊಡ್ಡ ಸಬ್ಜೆಕ್ಟ್. ಆದರೂ ನಮಗೆ ಅರ್ಥ ಮಾಡ್ಕೊಳ್ಳುವಂಥದ್ದು 3 ಚಿಕ್ಕ ವಿಷಯಗಳು, 3 ಬಹಳ ಸುಲಭವಾದಂಥ ವಿಷಯಗಳು. ಬ್ರದರ್ ರಿಜಿಸ್ಟರ್ ಮಾಡಿ ಫೈಲ್ ತಗೊಂಡ್ಬಿಡಿ, ಬೇಕಿದ್ರೆ ತಗೊಂಡಿದ್ರೆ ಫೈಲ್ ತಗೊಂಡ್ಬಿಡಿ ಬೇಕಿದ್ರೆ. ಪವಿತ್ರಾತ್ಮನ ಕಾರ್ಯಾಲಯ, ಪವಿತ್ರಾತ್ಮ ದೊಡ್ಡ ವಿಷಯ. ಆದರೆ ಒಬ್ಬ ವಿಶ್ವಾಸಿ ಯೇಸುವನ್ನು ಅಂಗೀಕರಿಸಿದವರಿಗೆ 3 ನಾವು ಮಕ್ಕಳಿಗೆ ಕೂಡ ಕಲಿಸುವಂಥದ್ದು 3 ಯೇಸುವನ್ನು ಅಂಗೀಕರಿಸಿ ಮಕ್ಕಳಿಗೆ ಕಲಿಸುವಂಥದ್ದು 3. ಒಂದು, ನಾನು ಬರೀ ಪಾಯಿಂಟ್ ಬರೀತೀನಿ, ನಿಮ್ಮ ಮಾಸ್ಟರ್ಗಳನ್ನ ಕೇಳಿ ಅಥವಾ ಯಾರಾದರೂ ಇದ್ರ ವಿಷಯದಲ್ಲಿ ತಿಳಿಸೋರು ಡೀಟೇಲ್ ಆಗಿ ಏನಾದ್ರು ತಿಳಿಸ್ಲಿಕ್ಕಾಗ್ತದೆ. ಒಂದು, ಪಾಪದ ಮೇಲೆ ಜಯ. ಪವಿತ್ರಾತ್ಮನ ಕಾರ್ಯ. ನಾನು ಹೇಳಿದೆ, ನಾವು ಕುರಿಗಳು ಪಾಪ ಮಾಡುವಂಥ ಸ್ವಭಾವದವರು. ನಮಗೆ ನಡೆಯುವಾಗ ಪಾಪ ಪೇತ್ರನಿಗೆ ಸ್ನಾನ ಕಾಲು ತೊಳಿಲಿಕ್ಕೆ ಹೋದ್ರು. ಅವಾಗ ಏನು ಹೇಳ್ದ ಅದೇ ಪೇತ್ರ, ಅಯ್ಯ ಸ್ವಾಮಿ ನನಗೆ ಕಾಲು ತೊಳೆಯೋದು ಬೇಡ, ನಾನು ನಿನ್ನ ಕಾಲು ತೊಳಿಲಿಲ್ಲ ಅಂದರೆ ನೀನು ನನ್ನ ರಾಜ್ಯಕ್ಕೆ. ನನ್ನ ಕಾಲು ಯಾಕೆ ಸ್ವಾಮಿ ತೊಳಿತೀನಿ, ನನ್ನ ದೇಹ ಎಲ್ಲ ತೊಳಿ ಅಂದಾಗ ಎಷ್ಟು ಸ್ವಾಮಿ ಹೇಳಿದ್ದೇನು? ಸ್ನಾನ ಮಾಡ್ಕೊಂಡವನಿಗೆ ಕಾಲು ಮಾತ್ರ, ಹೌದಲ್ಲ ತೊಳೆ. ನಾವು ಈ ದೇವ್ರ ಮಕ್ಕಳಾದ್ರೂ ಈ ಲೋಕದಲ್ಲಿರುವಾಗ ನಮಗೆ ತಿಳಿದು ಅನೇಕ ಆಂಟುಗಳು ನಮಗೆ ಬರ್ತದೆ, ಅನೇಕ ಪಾಪಗಳು ನಾವು ಮಾಡುವಂಥ ಸಾಧ್ಯತೆ ಇದೆ. ಆದರೆ ಆ ಪಾಪಗಳ ಮೇಲೆ ಜಯ ಸಿಗೋದು ಕಾರ್ಯ. ಇದಕ್ಕೆ ರೆಫರೆನ್ಸ್ ಬಂದು ರೋಮಪುರದವರಿಗೆ ಬಂದ ಪತ್ರಿಕೆ 5ನೇ ಅಧ್ಯಾಯ 'ನಾನು ಕರೆಯೋ ಪಾಯಿಂಟ್ ಹೇಳ್ತೇನೆ, ಮತ್ತೆ ಒಂದು ವೇಳೆ ನಿಮ್ಮ ಪಾಸ್ಗಳನ್ನ ನಿಮಗೆ ವಿವರಿಸ್ಬೋದು ಅನಿಸುತ್ತೆ. 6ನೇ ಅಧ್ಯಾಯ 11ನೇ ವಚನ. ನಾವು ಪಾಪದಿಂದ, ನಮ್ಮ ಪಾಪ ಸ್ವಭಾವದಿಂದ ಗೆಲ್ಲಬೇಕು ಅಂದರೆ ಹೋರಾಡಕ್ಕಾಗಲ್ಲ. ಏನಂತ ಇಲ್ಲಿ ಒಂದು ಶಬ್ದ ಇದೆ, ಎಣಿಸಿಕೊಳ್ಳಿರಿ, ರೆಕ್ಕನ್ ಅಂತ ಇದೆ. 6ನೇ ಅಧ್ಯಾಯ 11ನೇ ವಚನದಲ್ಲಿ ರೆಕ್ಕನ್, ಎಣಿಸಿಕೊಳ್ಳಿರಿ. ಏನಂತ ಎಣಿಸ್ಕೊಳ್ಬೇಕಂತ ನಾವು ಯಾರು ಗೊತ್ತಾ? ಪಾಪ ಮಾಡೋದು ನಾವು ಯಾರು ಗೊತ್ತಾ? ನಾವು ಪಾಪದ ಪಾಲಿಗೆ ಸತ್ತವರು, ದೇವರಿಗಾಗಿ ಜೀವಿಸೋರು. ಯಾವಾಗ ನಾವು ಅದನ್ನು ಕನ್ಫರ್ಮ್ ಮಾಡ್ತೀವ, ನಾವು ಪಾಪದ ಮೇಲೆ ಜಯ ಹೊಂತೇವೆ. ಅಯ್ಯೋ ಪಾಪ 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 ಅನ್ನುವಾಗ ಅದಕ್ಕೆ ಸೈತಾನಿಗೆ ಶಕ್ತಿ ಇಲ್ರಿ ಈಗ. ಯಾಕಂದ್ರೆ ಹಲ್ಲು ಮುರಿದಾಕಿದಾನೆ ಯೇಸು, ಹೌದಲ್ಲ? ಸೈತಾನ ಹಲ್ಲು ಮುರಿದ, ಶಿಲ್ಪೆ ಮೇಲೆ ಹಲ್ಲು ಮುರಿದಾಕ. ಆದರೆ ಅವನ ವ್ಯಕ್ತಿತ್ವ ಇದೆ. ನನ್ನ ಆಂಟಿ ಒಬ್ಬರಿದ್ರು, ಅವರು ಸ್ಪಿನ್ಸ್ಟರ್. ಅವರು ಒಂದು ಉರ್ದು ಸ್ಕೂಲ್ನಲ್ಲಿ ಪ್ರಿನ್ಸಿಪಲ್ ಆಗಿದ್ರು. ಅವರು ಜನಗಳ ಹತ್ರ ಮಾತಾಡ್ತಾರಲ್ಲ, ಒಂದು ನಾಯಿ ಸಾಕಿದ್ರು. ಆ ನಾಯಿಗೆ ಬರ್ತ್ಡೇಗೆ ಸೂಟ್ ಹೊಲಿಸೋರು. ಯೋಚನೆ ಮಾಡಿ, ಇನ್ನೆಷ್ಟು ಪ್ರೀತಿ, ಇಷ್ಟು ದಪ್ಪ ಇತ್ತು. ಬೆಳಿಗ್ಗೆ 4 ಲೀಟರ್ ಹಾಲು ಕುಡಿಸ್ಬಿಟ್ಟು ಮಂಚದಲ್ಲಿ ಮಲಗಿಸಿ ಬೆಡ್ಶೀಟ್ ಎಲ್ಲ ಒರೆಸಿ ಅವ್ರು ಹೋಗೋರು. ಅದು ಗೊರಕೆ ಹೊಡಿಯೋದು. ಆ ನಾಯಿ ಎಲ್ಲರೂ ಗೊರಕೆ ಹೊಡೋದು ನೋಡಿದ್ರಿ? ಎಲ್ಲ ಗೊರಕೆ ಹೊಡೋದು. ದಿಲೀಪ ಅಂತ ಆ ಬಸವನಗುಡಿ, ಬ್ಯಾಂಗ್ಳೂರು ಬಸವನಗುಡಿ ಅಂತ ಆ ಏರಿಯಾದಲ್ಲಿ ಯಾವ ಬೇರೆ ನಾಯಿ ಬರ್ತಾ ಇಲ್ಲ, ಯಾವ ಕಳ್ಳರು ಬರ್ತಾ ಇಲ್ಲ. ಇದು ಸೈಜ್ ನೋಡಿ ಅಷ್ಟು ದೊಡ್ಡ. ಅದ್ರ ವಿಷಯ ನನಗೆ ಗೊತ್ತಿತ್ತು. ನಾನು ಅಲ್ಲಿ ಹೋದರೆ ಅವ್ರ ಮನೆ ಬೀಗ ಕೂಡ ಆಗ್ತಾ ಇರಲಿಲ್ಲ. ಹೋದರೆ ಆ ನಿದ್ರೆ ಮಾಡೋ ನಾಯಿ ಕಿವಿ ಹಿಡ್ಕೊಂಡು ಹಿಂಡಿದ್ರು ಎಚ್ಚರ ಆಗ್ತಾ ಇರಲಿಲ್ಲ. ಅದು ನಾಯಿ ಬುದ್ಧಿನೇ ಅಲ್ಲ. ಅದ್ರ ನೋಟ ಮಾತ್ರ ಭಯಂಕರವಾಗಿತ್ತು. ಈ ದಿವಸ ನಮಗೆ ಸೈತಾನ್ ತೋರಿಸುವಂಥದ್ದು ಏನು ಮಾಡೋಕ್ಕಾಗಲ್ಲ. ಸೈತಾನ್ ಅಂತ ಬರ್ತಾನೆ ಅಷ್ಟೇ, ಅವನೇನು ಮಾಡೋಕ್ಕಾಗಲ್ಲ. ಅದಕ್ಕೇನು ಮಾಡ್ಬೇಕು? ನಾನು ಯಾರು ಗೊತ್ತಾ? ನಾನು ದೇವ್ರ ಮಗು. ತಪ್ಪು ಮಾಡಿರ್ಬೋದು, ಅದ್ರ ದೇವ್ರ ಮಗು. ಪಾಪದ ಬಾಲಿಗೆ ಸತ್ತವನು ಏನೋ ಅಲ್ಪ ಮಾಡೋಂಗಿಲ್ಲ, ಎಣಿಸ್ಕೊಳ್ಬೇಕಂತ. 2ನೇದು 13ನೇ ವಚನ. ನಿಮ್ಮ ಅಂಗಗಳನ್ನು ಪಾಪಕ್ಕೆ ಒಪ್ಪಿಸುವವರಾಗಿದ್ದು, 13ನೇ ವಚನ, ನಿಮ್ಮನ್ನು ದೇವರಿಗೆ ಒಪ್ಪಿಸಿ ಕೊಡುವಂಥದ್ದಂತೆ.
ಮೊನ್ನೆ ಯಾರೋ ಪ್ರಾರ್ಥನೆ ಮಾಡಿ, ಸ್ವಾಮಿ ಇದು ಸರಿನಾ ಏನೋ ನೋಡಿ ಟಿ ವಿಯಲ್ಲಿ ಒಬ್ಬರು ಪ್ರಶ್ನೆ ಮಾಡ್ತಾರೆ, ಸ್ವಾಮಿ ಅಲ್ಲ ಅವ್ರು ಹೇಳ್ತಾರೆ, ನೋಡಿ ನಿಮ್ಮ ಪಾಪಗಳನ್ನೆಲ್ಲ ದೂರ ಇಟ್ಟು ದೇವ ಸ್ವಾಮಿ ಹತ್ರ ಬನ್ರಿ ಅಂತ. ಸರಿ ಸರಿ ರೀ, ನಿಮ್ಮ ಪಾಪಗಳನ್ನೆಲ್ಲ ದೂರ ಇಟ್ಟು ನೀವು ಶುದ್ಧರಾಗಿ ಸ್ವಾಮಿ ಹತ್ರ ಬನ್ರಿ ಅಂತ. ಆದರೆ ಸ್ವಾಮಿ ಹತ್ರ ಇದ್ದಂತೆ ಬಂದೆ ಸ್ವಾಮಿ ಅಂತ ಬಂದ್ರೆ ಸ್ವಾಮಿ ಬಿಡುಗಡೆ ಮಾಡೋಂಥವ್ನು. ಆದರೆ ಸ್ವಾಮಿಗೆ ನಾವು ಇದಲ್ಲ, ನಾವೇನು ಮಾಡಬೇಕು, ಒಪ್ಪಿಸ್ಕೊಡ್ಬೇಕು. ಸ್ವಾಮಿ ನಿನ್ನ ಕೈಲಿ ನಾನು ಕೊಡ್ತೇನೆ ಸ್ವಾಮಿ, ನಾನು ಯಾವ ಸ್ಥಿತಿಯಲ್ಲಿರೋದ್ರೆ ನಿನ್ನ ಕೈಲಿ ಕೊಡ್ತೇನೆ ನಾನು, ನೀನು ನನ್ನನ್ನು ನಡೆಸಿ, ನನ್ನ ಕೈಲಿ ಶಕ್ತಿ ಇಲ್ಲ, ಪಾಪದ ಮೇಲೆ ಜಯ ಹೊಂದಲಿಕ್ಕೆ ಶಕ್ತಿ ಇಲ್ಲ, ನಿನ್ನ ಹತ್ರ ನಾನು ಕೊಡ್ತೇನೆ. ಒಪ್ಪಿಸ್ಕೊಡೋದು. ಮೂರನೇದು ಸಮರ್ಪಿಸಿರಿ ಅಂತ ಇದೆ ನೋಡಿ ಅದರಲ್ಲಿ ಶಬ್ದ. ನಾನು ಅದನ್ನು ವಿವರಿಸಲಿಕ್ಕೆ ಬಹಳ ಸಮಯ ಆಗ್ತದೆ, ನನ್ನ ಪಾಠಕ್ಕೆ ಆಗ್ತದೆ. ಸಮರ್ಪಿಸಿರಿ, ಈ ಮೂರು ಕಾರ್ಯ ಎಣಿಸಿಕೊಳ್ಳುವಂಥದ್ದು, ಒಪ್ಪಿಸಿಕೊಡುವಂಥದ್ದು, ಸಮರ್ಪಿಸುವಂಥದ್ದು, ಇದು ಪರಿಶುದ್ಧಾತ್ಮನ ಕಾರ್ಯ. ಒಬ್ಬ ಟೀಚರ್ಗೆ, ಒಬ್ಬ ಮಕ್ಕಳಿಗೆ ನಾವು ಕಲಿಸುವಂಥದ್ದು. ಆಯ್ತು. ಕಡೆಯದು ಪ್ರೀತಿಯ ಜೀವಿತಾರೆ. ಪ್ರೀತಿಯ ಜೀವಿತ ಅಂದರೆ ಪ್ರಪಂಚದಲ್ಲಿ ಪ್ರೀತಿಯನ್ನು ನಾನು ನಿನ್ನೆ ಹೇಳಿದಾಗ ಪ್ರೀತಿಯನ್ನು ಮಕ್ಕಳು ಯಾವ ಥರ ನೆನೆಸಿದ್ದಾರೆ, ಲವ್ ಅಂತ. ನಾನು ಯಾರಿಗಾದ್ರೂ ಹೇಳಿದ್ರೆ ನಾನು ನಿಮ್ಮನ್ನು ಲವ್ ಮಾಡ್ತೇನೆ ಅಂದರೆ ಕೈಗೆ ಅಂತ ತಗೊಳ್ತೇನೆ ಅಲ್ರಿ? ನಾನು ನಿಮ್ಗೆ ಹೇಳ್ತೇನೆ ನಿಮ್ಮನ್ನು ನಾನು ಲವ್ ಮಾಡ್ತೀನಿ ಅಂದರೆ ಸುಮ್ಮನೆ ಬಿಡ್ತಾರ ನೀವು? ಅದು ಈ ಪ್ರಪಂಚ ಈ ಥರ ಆಗೋದು. ಆದರೆ ಪ್ರೀತಿಯನ್ನು 100 ಮುಖಗಳಲ್ಲಿ 1000 ಮುಖಗಳಲ್ಲಿ ಪ್ರೀತಿ ಅನ್ನೋದು ಒಂದು. 3 ಉದಾಹರಣೆ ಹೇಳ್ತೇನೆ ರೀ. ತಾಜ್ ಮಹಲ್ ನೋಡಿದ್ದೀವಲ್ಲ, ತಾಜ್ ಮಹಲ್ ಕಟ್ಟಿಸೋನು ಯಾರು? ಶಾಜಾನ್, ಹೌದಲ್ಲ? ಶಾಜಾನ್ ಮಗ ಔರಂಗಜೇಬ್. ಡೆಲ್ಲಿಗೆ ಹೋದಾಗ ನಮ್ಮನ್ನು ಆಗ್ರಾ ಕರ್ಕೊಂಡು ಹೋದ್ರು. ನಾನು ಅಲ್ಲೋದಾಗ ನಾನು ನಮ್ಮ ಟೀಮ್ ನಾನೇ ಹೋಗಿ ನಾನು ನಂತರ ಡೆಲ್ಲಿಗೆ ಬರ್ತೀನಿ ಅಂತಿದ್ರು. ಯಾಕೆಂದರೆ ನಾನು ಆಗ್ರಾದಲ್ಲಿ ನಾನು ಒಂದು ಸೆರೆಮನೆ ಜೈಲು ನೋಡಬೇಕಾಗಿತ್ತು. ಆ ಗೈಡ್ಗೆ ಹೇಳಿದೆ, ನನಗೆ ಆ ಜೈಲನ್ನ ತೋರಿಸು. ಯಾವ ಜೈಲು? ಔರಂಗಜೇಬ್ ಇವನು ಶಾಜಾನ್ ಇದ್ದಂಥ ಜೈಲು. ಕೈಸ ಮಾಲೂಮ್ ಸಾಬಯ್ಯ, ನಿಮ್ಗೆ ಹೆಂಗೆ ಗೊತ್ತು? ನಾನು ಹಿಸ್ಟ್ರಿ ಸ್ಟೂಡೆಂಟ್, ನನಗೆ ಸ್ವಲ್ಪ ಆಸಕ್ತಿ ಇದೆ. ಎಲ್ಲರನ್ನೂ ಕಳಿಸಿ ಹೋದಾಗ ಅಲ್ಲಿ ತುಂಬ ದೂರ ಕರ್ಕೊಂಡು ಹೋದ. ಅಲ್ಲಿ ಜೈಲು ಅರಮನೆ ಇದ್ದಂಗಿದೆ, ಆದರೆ ಆಡ್ ಜಾಗದಲ್ಲಿ ಎಲ್ಲಿ ಕಿಟಕಿ ಇರಬಾರ್ದು ಅಲ್ಲಿ ಒಂದು ಕಿಟಕಿ ಇತ್ತು. ನಾನು ಅದನ್ನು ನೋಡಲಿಕ್ಕೆ ಅಂತ ಹೋಗಿದ್ದು. ನಾನು ಅಲ್ಲಿ ನಿಂತು ನೋಡಿದ್ರೆ ಯಮುನಾ ನದಿಯ ಪೂರ ಕಾಣ್ತದೆ. ಯಮುನಾ ನದಿಯಲ್ಲಿ ಈ ತಾಜ್ ಮಹಲ್ದ ಪ್ರತಿಬಿಂಬ ಕಾಣ್ತದೆ. ಕಾರಣ ಏನ್ರಿ? ಔರಂಗಜೇಬ್ ತಂದೆನ ಜೈಲಿಗೆ ಹಾಕ್ಬಿಟ್ಟು ಅವನು ಸಿಂಹಾಸನ ಹತ್ತದ. ಅವನು ಕೇಳಿದ, ನನಗೆ ಸಿಂಹಾಸನ ಬೇಡ ಮಗ, ಏನು ಬೇಡ, ನನಗೆ ಜೈಲು ಹಾಕಿದೆಲ್ಲ ಸಾಕು, ಆದರೆ ಇಲ್ಲಿ ಒಂದು ಕಿಟಕಿ ಒಂದು ಮಾಡಿಸ್ಕೊಟ್ಟಿದ್ದು ಸಾಕು. ಯಾಕೆಂದರೆ ನಾನು ಇಲ್ಲಿ ನಿಂತ್ಕೊಂಡು ನಾನು ತಾಜ್ ಮಹಲ್ ನೋಡಿದೆ. ಆ ತಾಜ್ ಮಹಲ್ ಯಾವುದು? ನನ್ನ ಪ್ರೀತಿ ಹೆಂಡತಿ ನೆನಪಿಗಾಗಿ ಕಟ್ಟಿ. ಎಂಥ ಪ್ರೀತಿ ಅಲ್ರಿ ಅಲ್ಲ? ಭಾಳ ಶ್ರೇಷ್ಠವಾದಂಥ ಪ್ರೀತಿ, ಹೌದಲ್ಲ? ಇನ್ನೊಂದು ಪ್ರೀತಿ ಹುಬ್ಳಿಯಲ್ಲಿ ನನಗೆ ಯಾವಾಗಲೂ ನಾನು ಹೋದಾಗೆಲ್ಲ ಒಬ್ಬರು ವಯಸ್ಸಾದವರು ಒಬ್ಬರು ಪಾಸ್ಟರ್ ನೋಡ್ತಾ ಇದ್ದರು. ಅವರು ಹಳ್ಳಿ ಪಾಸ್ಟರ್ ಆಗಿತ್ತು. ಅವ್ರು ಸುಮಾರು 95 96, ಅವ್ರ ಹೆಂಡತಿಗೆ 90 91. ನಾನು ಹೋದಾಗೆಲ್ಲ ಅಣ್ಣ ಬರೀ ಅಂತೇಳಿ ಬಂದು ಕೂತ್ಕೊಳ್ಳಿ ಅಂತ ಮುಂದೆ ಕುಂಡಿಸ್ಬಿಟ್ಟು ಒಂದು 5 ನಿಮಿಷ ಕೂತ್ಕೊಳ್ಳಿ ಅಂತ ಒಳಗಡೆ ಅಣ್ಣ ಬಂದರ್ರೆ ಅಂತೇಳಿ ಏನು ಮಾಡೋ ಒಂದು 10 ನಿಮಿಷ ಅವ್ರನ್ನ ರೆಡಿ ಮಾಡ್ತಾರೆ. ಏನು ಅವ್ರನ್ನ ತೊಳೆದು ಪೌಡ್ರ್ ಹಾಕಿ ಬಟ್ಟೆ ಗಿಟ್ಟೆ ಹಾಕಿಸಿ ಆಮೇಲೆ ಕರ್ಕೊಂಡು ಹೋಗ್ಬೋದು. ಸುಮಾರು ಅರ್ಧ ಮುಕ್ಕಾಲು ಗಂಟೆ ಅವ್ರ ಜೊತೆ ಭಾಳ ಖುಷಿ ಅವರು ನನ್ನ ಕಂಡು. ಅವ್ರಿಗೆ ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳೆಲ್ಲ ಇದ್ರು. ಅವರೆಲ್ಲ ಹೇಳಿದ, ಅಜ್ಜಿಗೆ ನಾವು ನೋಡ್ಕೊಂಡು, ಆ ಅಜ್ಜಿಗೆ ಎದ್ದೇಳಕ್ಕಾಗಲ್ಲ ಬೆಡ್ರಿನಲ್ಲಿ. ಆದರೆ ಪೂರ್ತಿ ಹೇಳಿ ನನ್ನ ಹೆಂಡತಿ ನಾನು ನೋಡ್ತೀನಿ ಹೋಗ್ರಿ ಅಂತ ಎಲ್ಲರನ್ನೂ ಕಳಿಸೋರು. ಯಾರನ್ನೂ ಬಿಡ್ತಾರೆ, ಅವ್ರ ಹೆಂಡತಿಯನ್ನು ನೋಡ್ತಾರೆ. ಕೆಲವು ದಿವಸ ಭಾಳ ದಿವಸ ನಾನು ಹೋಗಲಿಲ್ಲ. ಒಂದು ದಿವಸ ಹೋದಾಗ ಆ ಮನೆ ಬೀಗ ಹಾಕಿತ್ತು. ಪಕ್ಕದ ಮನೆಯವ್ರನ್ನ ಕೇಳಿದೆ, ಅಯ್ಯೋ ಎಲ್ಲೋಗಿದ್ದಾರೆ? ನಿಮ್ಗೆ ಗೊತ್ತಿಲ್ಲ ಅಣ್ಣ? ಗೊತ್ತಿಲ್ಲ, ಅವ್ರು ತೀರ್ಕೊಂಡ್ಬಿಟ್ರು. ಅಯ್ಯೋ ಯಾರು ಇಬ್ಬರು ತೀರ್ಕೊಂಡ್ರು. ಯಾರು ಮೊದಲು ತೀರ್ಕೊಂಡ್ರು? ನಿಮಗೆ ಗೊತ್ತಿಲ್ಲ ಕತೆ? ಇಲ್ಲ. ನಾವು ಕುಂಡಿಸಿ ಹೇಳಿದ್ರು. ಒಂದು ದಿವಸ ಅರ್ಧ ರಾತ್ರಿಯಲ್ಲಿ ಬಂದು ಇವ್ರು ಬಾಗಿಲು ಕಟ್ಟಿದ್ರು. ಏನಂದ್ರೆ ಚಿನ್ನ ಸತ್ತೋಗ್ಬಿಟ್ಟಿದ್ದಾಳೆ ಬನ್ನಿರಿ. ಅವ್ರು ಭಾಳ ಸ್ಟಡಿಯಾಗಿ ಹೇಳಿದರು. ಹೋದ್ವಿ, ಅಜ್ಜಿ ತೀರ್ಕೊಂಡಿದ್ರು. ಸರಿ, ನಾವೆಲ್ಲ ತೊಳೆದು ಗಿಳಿದು ಮಾಡುವಾಗ ಅಜ್ಜ ತಕ್ಷಣ ಹೋಗಿ ಹೊರಗಡೆ ಟ್ಯಾಪ್ ಮುಖ ಎಲ್ಲ ತೊಳೆದು ಬಟ್ಟೆ ಹಾಕಿ ಕೋಟ್ ಹಾಕಿ ಪೇಟ ಎಲ್ಲ ಕಟ್ಟಿ ಕಂಚೆ ಕಟ್ಟಿ ಪಂಪ್ಸಾಗಿ ಕುತ್ಕೊಂಡ್ರು. ಸರಿ, ಎಲ್ಲ ಬಂದು ಮಾಡೋದನ್ನೆಲ್ಲ ಮಾಡಿದ್ರು. ಸಂಜೆ ಫಿನರಲ್ ಹೋದಾಗ ಅಜ್ಜ ಏನು ಮಾತಾಡಲಿಲ್ಲ, ಅಷ್ಟು ಪ್ರೀತಿ ಮಾಡ್ತಾರೆ. ಮುಖ ಮಾಡ್ಕೊಂಡು ವಾಕಿಂಗ್ ಸಿಕ್ಕಿದ್ರು. ಹೋದ್ರು. ಸಮಾಧಿ ಆಯಿತು, ಮುಗಿದಾಗ ಬಂದರು. ಅಜ್ಜ ಹತ್ರ ಮಾತಾಡ್ಲಿಕ್ಕೆ ಟ್ರೈ ಮಾಡೋದು, ಯಾರೂ ಮಾತಾಡಲಿಲ್ಲ. ಆದರೆ ಎಲ್ಲರೂ ಇರ್ತಾರೆ. ಅವ್ರು ತಮ್ಮ ಮನೆಯೊಳಗೆ ಹಾಕೋಗಿ ಒಂದು ಹೆಜ್ಜೆ ಕಾಲಿಟ್ಟು, ಚಿನ್ನ ನೀನಿಲ್ಲದೆ ಹೇಗೆ ನಾನು ಮನೆಗೆ ಹೋಗ್ಲಿ ಅಂತ ಕುಸಿದು ಬಿದ್ದು ಸತ್ರ ಅಂತ. ಎಂಥ ಪ್ರೀತಿಯಲ್ಲಿ ಗ್ರೇಟ್ ಅಲ್ಲ? ಭಾಳ ಪ್ರೀತಿ. ತಮಿಳ್ನಾಡಲ್ಲಿ ಗಂಡಂದಿರ ಹೆಸರು ಹೇಳಲ್ಲ, ಹೆಂಡತಿ ಯಾವತ್ತೂ ಹೇಳಲ್ಲ. ಗಂಡಂದಿರ ಹೆಸರು ಹೇಳಿದ್ರೆ ಪತಿಯ ಪ್ರತ್ಯಕ್ಷ ದೇವರಂತೆ, ಮತ್ತು ಅದು ನರಕ ಆಗ್ತದೆ ಅಂತ ಹೇಳಲ್ಲ.
ಒಬ್ಬ ಸೆನ್ಸಸ್ ತೆಗಿಯಕ್ಕೆ ಒಬ್ಬ ಹೋದ್ನಂತೆ ಒಂದು ಹಳ್ಳಿಗೆ. ಹೋದಾಗ ನೋಡಿದ್ರೆ ಒಬ್ಬ ಹೆಂಗಸ್ ಗೊತ್ತು ಕೇಳಿದ್ರು, ಅಮ್ಮ ಬೇರೆ ನಿನ್ನ ಹೆಸರೇನಮ್ಮ? ಮುನಿಯಮ್ಮ ಬರ್ಕೊಂಡು ಮಕ್ಕಳ ಹೆಸರಮ್ಮ ನಾಟ್ಯ ಶಾಪರ್ ಮಾಡಿ ಎಲ್ಲ ಬರ್ಕೊಂಡು ಗಂಡನ ಹೆಸರು ಗಂಡನ ಹೆಸರು ಹೇಳ್ತಾರೆ. ನಾವು ಪತಿಯ ಪ್ರತ್ಯಕ್ಷ ಗಂಡನ ಹೆಸರು ಹೇಳಲ್ಲ. ಅಲ್ಲಮ್ಮ ನಾವು ಸೆನ್ಸಸ್ ಬೇರೆ ಊರಿಂದ ಬಂದಿದ್ದೇನೆ, ನಮಗೆ ನೋಡೋದು ಸುತ್ತಮುತ್ತ ಯಾರು ಇಲ್ಲ, ಏನಾದರೂ ಹೇಳೋ ನಾನು ಹೇಳಲ್ಲ, ಗಂಡನ ಹೆಸರು ಹೇಳಿದ್ರೆ ನರಕಕ್ಕೆ ಪಾಪರು ಹೇಳಲ್ಲ. ಏನು ಮಾಡಬೇಕು ಗೊತ್ತಿಲ್ಲ. ಕಡೆಗೆ ಹೇಳಿದ್ರು ಹೋಗ್ಲಿ ಒಂದು ಕ್ಲೂನಾದರೂ ಹೇಳಮ್ಮ. ಏನೋ ಒಂದು ಸ್ವಾಮಿ ಬರ್ಕೋದು, ವೆಂಕಟ ಸ್ವಾಮಿನ ಅಲ್ಲ ಅಲ್ಲ ಅಲ್ಲ, ಮುನ್ಸ್ವಾಮಿನ ಅಲ್ಲ ಅಲ್ಲ ಅಲ್ಲ, ಪೆರಿಯ ಸ್ವಾಮಿ ಅಲ್ಲ ಅಲ್ಲ, ಚಿನ್ಸ್ವಾಮಿ ಆ ನಾಯಿನೆಲ್ಲರೂ ಹಂಗೆ ಕರಿತಾ ಇದ್ದಿದ್ದು ಅಂದ್ರಂತೆ. ಅರ್ಥ ಆಗ್ಲಿಲ್ಲ ಬಹಳ ಜನಕ್ಕೆ, ಅರ್ಥ ಆಗ್ಲಿಲ್ಲ ಅಲ್ರಿ. ಅಂದ್ರೆ ಗಂಡ ಪತಿಯೇ ಪ್ರತ್ಯಕ್ಷ ದೈವ, ಆದ್ರೆ ಅವಳ ಮನಸ್ಸಿನಲ್ಲಿ ಏನಾಗಿತ್ತು ಅವನೊಬ್ಬ ನಾಯಿ. ಗಂಡ ಹೆಂಡತಿ ಪ್ರೀತಿ ಹಾಗೂ ಇರ್ತದೆ ಇರ್ಲಿ. ಆದ್ರೆ ಪ್ರೀತಿ ಅನ್ನುವಂಥದ್ದು ಏನಂದ್ರೆ ದೇವರು ಮೆಷರ್ ಮಾಡಿದ್ರು. ಆ ಮೆಷರ್ ಪೌಲನಿಗೆ ಕೊಟ್ಟು ಇದನ್ನು ತಿಳಿಸು ಅಂತ. ಯಾವುದದು? ಕೊರಿಂದ 13ನೇ ಅಧ್ಯಾಯ, ಹೌದಲ್ರಿ? 13ನೇ ಅಧ್ಯಾಯದಲ್ಲಿ ಕೊಟ್ಟು ಆ ಪ್ರೀತಿ ಏನು, ಆ ಪ್ರೀತಿ ಏನು. ನಾನು ಅದನ್ನ ಬಹಳ ಎಕ್ಸ್ಪ್ಲೇನ್ ಮಾಡ್ಬೋದು, ಅದನ್ನ ನಾನು ಕಟ್ ಮಾಡ್ತೇನೆ ರೀ. ಆ ಪ್ರೀತಿ ಏನು ಅಂದ್ರೆ 4-5 ಪ್ರೀತಿ ಬಹು ತಾಳ್ಮೆಯುಳ್ಳದ್ದು. ಆ ತಾಳ್ಮೆ ಎಷ್ಟೊಂದು ಚುಚ್ಚಿ 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 ಸಹ ತಂದೆಯವರಿಗೆ ಕ್ಷಮಿಸಿ ಅಲ್ಲ. ಯಾರೋ ಒಬ್ಬ ಇದನ್ನು ಹಿಮಾಲಯಕ್ಕೆ ಹೋದಂತೆ, ಹೋಗಿ 12 ವರ್ಷ ಆದ ಬಂದಂತೆ. ಒಂದು ಶಿಷ್ಯ ಕೇಳಿದ್ರೆ, ಸ್ವಾಮಿ ಹಿಮಾಲಯ ತಪಸ್ಸು ಹೋಗಿದ್ರಿ, ಏನನ್ನ ಬಿಟ್ಟು ಬಂದ್ರಿ? ಕೋಪವನ್ನು ಬಿಟ್ಟು ಬಂದಿದ್ದೇನೆ ಶಿಷ್ಯ. ನಿಮ್ಗೆ ಕೋಪ ಬರಲ್ಲ, ಬರೋದಿಲ್ಲ ಶಿಷ್ಯ, ಏನೇ ಹೇಳಿದ್ರು ಬರಲ್ಲ, ಬರೋಲ್ಲ ಖಂಡಿತ. ಎಷ್ಟು ಸರಿ ಹೇಳೋದು ಬರಲ್ಲ ಅಂತ. ಅದ್ರ ಅರ್ಥ ಏನೋ ಮನುಷ್ಯರ ಒಂದು ಪ್ರಯತ್ನ. ಆದರೆ ಯೇಸು ಸ್ವಾಮಿ ನಮಗೆ ಮಾಡಿ ಹೀಗೆ ಪ್ರೀತಿ ತಾಳ್ಮೆ ಉಳ್ಳದು. ಯಾಕಂದ್ರೆ ಯೇಸು ಸ್ವಾಮಿ ತಾಳ್ಮೆ ಉಳ್ಳವನಾಗಿದ್ದ. ಹಾಗಿದ್ದಾಗ ನಾನು ಕೂಡ ತಾಳ್ಮೆ ಉಳ್ಳವನಾಗ್ಲಿಕ್ಕೆ ಪ್ರಯತ್ನ ಪಡ್ತೇನೆ. ಯಾವಾಗ? ಮಕ್ಕಳು ಹೇಳಿದ್ದು ಕೇಳಲ್ಲ, ಮಕ್ಕಳು ತಮಟೆ ಮಾಡ್ತಾನೆ ಇರ್ತಾರೆ. ಮಕ್ಕಳು ಅನ್ನೋದಕ್ಕೆ ಡಿಕ್ಷನರಿಲಿ ಏನಂತ ಹೆಸರು ಗೊತ್ತಾ? ಏನಂತ ಗೊತ್ತಾ? ಏನಿರ್ಬೋದು ಹೇಳ್ತೀನಿ ನೋಡೋ. ಇನ್ನೆರಡು ಅಕ್ಷರ ಇದ್ ಕಡೆ ಇದೆ ಮಕ್ಕಳಿಗೆ. ಎಲ್ಲ 2 ಅಕ್ಷರ. ಗಲಾಟೆ. ಮಕ್ಕಳು ಅನ್ನೋದಕ್ಕೆ ಹೆಸರೇನಂದ್ರೆ ಗಲಾಟೆ. ಆ ಗಲಾಟೆ ಅನ್ನುವಂಥ ಮಕ್ಕಳನ್ನ ನಾವು ಕ್ರಮಪಡಿಸಿ ಗಲಾಟೆಯನ್ನು ಮಾಡ್ಬೇಕು. ಹೊರತಾಗಿ ಗಲಾಟೆ ಮಾಡಬೇಡ, ಇರು ಅಂದ್ರೆ ಅವ್ರ ಬಗ್ಗೆ ಇರ್ತಾರೆ, ಹೌದಲ್ರಿ? ಹಾಗಿದ್ರೆ ಆ ಗಲಾಟೆ ಮಾಡ್ತಾರೆ, ಅವ್ರು ನಾವು ತಾಳ್ಮೆ ಬೇಕು. ಈ ದಿವಸ ತಾಯಂದಿರಿಗೆ ತಾಳ್ಮೆಗಳಿಲ್ಲ, ಟೀಚರ್ಗಳಿಗೆ ತಾಳ್ಮೆಗಳಿಲ್ಲ, ಹೌದಲ್ರಿ? ಎಷ್ಟು ತಾಳ್ಮೆ ಬೇಕು? ಯೇಸು ಸ್ವಾಮಿ ಹತ್ರ ಕಲಿಬೇಕು. ಅದೇ ಪ್ರೀತಿಯ ಜೀವಿತ. ನಾನು ಮುಂದುವರಿಸ್ತೀನಿ, ಭಾಳ ಹೇಳೋದಿದೆ. ಇದು ನಾವು ನಿನ್ನೆ ಕಲ್ತ್ತೀವಿ. ಕಲ್ತ್ಮೇಲೆ ಈ ದಿವಸ ಕೆಲವರು ಕೇಳಿದ್ರು, ನಮಗೆ ರಕ್ಷಣೆ ವಿಷಯದಲ್ಲಿ ತಿಳಿಸ್ರಿ. ಅದಕ್ಕೆ ನಾನು ತಿಳಿಸ್ತಾ ಬಂದೆ. 1 ಹೆಜ್ಜೆ 2 ಹೆಜ್ಜೆ ಆಯ್ತು, ಯಾವುದೋ ಪ್ರಾರ್ಥನೆ ಆಯ್ತು. 3ನೇದು, ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡಿ ತನ್ನ ಹೆಸರಿಗೆ ತಕ್ಕಂತೆ ನೀತಿ ಮಾರ್ಗದಲ್ಲಿ. ಏನಪ್ಪ ಹಂಗಂದ್ರೆ, ನಾನು ಬರೀ ಒಂದು ಇದು ಹೇಳ್ತೇನೆ, ಪ್ರಾಣ ಉಜ್ಜೀವಿಸ ಮಾಡೋದು ಅಂದ್ರೆ ಇಂಗ್ಲೀಷ್ನಲ್ಲಿ ರೆಸ್ಟೋರ್ ಅಂತ ಇದೆ. ರೆಸ್ಟೋರ್ ಅಂದ್ರೆ ರಿಪೇರ್ ಮಾಡುವಂಥದ್ದು. ಈ ರಿಪೇರ್ ಮಾಡೋದು ಮಕ್ಕಳಿಗೆ ಹೆಂಗಪ್ಪ ಹೇಳೋದು ಅಂತ ಯೋಚನೆ ಮಾಡ್ತಾರೆ. ನಾನು ಒಂದ್ಸರಿ ನಮ್ಮೂರಿಂದ ಬೆಂಗಳೂರಿಗೆ ಬರುವಾಗ ಮೈಸೂರಿನಲ್ಲಿ ಬಸ್ ನಿಂತು ನೋಡೋಕೆ ಅಲ್ಲಿ 3-4 ಮಕ್ಕಳು ಗೋಲಿ ಆಡ್ತಾರೆ. ಗೋಲಿಗೆ ಮಾರ್ಬಲ್ ಏನು ಹೇಳ್ತಾರೆ, ಗೋಲಿ ಆಡ್ತಾರೆ. ಒಬ್ಬ ಹುಡುಗ ಅನ್ಯಾಯ ಮಾಡಿದೆ, ಇನ್ನೊಬ್ಬ ನಿನ್ನನ್ನು ರಿಪೇರ್ ಮಾಡಿಬಿಡ್ತೀನಿ ನೋಡು ಅಂತ. ಅವಾಗ ಗೊತ್ತಾಯ್ತು ಅದರ ಅರ್ಥ ಏನು. ರಿಪೇರ್ ಅಂದರೆ ಕಾಲು ಮುರಿತೇನೆ ಅಂತ. ದೇವ್ರು ನಮ್ಮನ್ನು ಕಾಲು ಮುರಿತಾರಂತ. ತನ್ನ ಹೆಸರಿಗೆ ತಕ್ಕಂತೆ ನೀತಿ ಮಾರ್ಗದಲ್ಲಿ ನಡೆಸಲಿಕ್ಕಾಗಿ ಆತನ ನಮ್ಮ ಪ್ರಾಣವನ್ನು ಉಜ್ಜೀವಿಸ ಮಾಡ್ತಾನೆ. ಸಿರಿಯಾ ದೇಶದಲ್ಲಿ ಒಬ್ಬ ಬಿಸಿಲು ಭಾಳ ಕೂತಿದ್ದ ಒಬ್ಬ ರೈತ ಕಂಬಳಿ ಹೊತ್ಕೊಂಡು ಕೈಯಲ್ಲಿ ಗುತ್ತಿಟ್ಟು ಓಡ್ತಾ ಇದ್ದ. ಈ ರೈತ ನೋಡಿ ಈ ಬಿಸಿಲಲ್ಲಿ ಕಂಬಳಿ ಹೊತ್ಕೊಂಡು ಓಡ್ತಾನೆ, ಅವನ ಕಾಡ್ಲೇರ್ಬೇಕಾಗಿತ್ತು, ಓಡ್ತಾ ಇದ್ದಾನೆ ಅಂತ ಯೋಚನೆ ಮಾಡಿ. ಸರಿ, ಮರುದಿವಸ ಅವನೇ ಓಡುವಾಗ ಇವ್ರಿಗೆ ಆಶ್ಚರ್ಯ, ನೋಡೋಣ ಅವನು ಎಲ್ಲಿ ಹೋಗ್ತಾನೆ ಅಂತ ಅವ್ನು ಹಿಂದೆ ಹೋದಾಗ ಅವನು ದೂರ ಹೋಗಿ ಅವನ ಡೇರೆ ಒಳಗೆ ಹೋದಂತೆ. ಕಂಬಳಿ ಬೀಸಾಡಿ ಕೈಯಲ್ಲಿದ್ದ ಬುತ್ತಿಯನ್ನು ತೆಗೆದು ಅಲ್ಲಿ ಒಂದು ಕುರಿ ಮಲಗಿತ್ತಂತೆ, ಅದು ಕಾಲಿಗೆ ದೆಬ್ಬೆ ಕಟ್ಟಿ ಎಣ್ಣೆ ಹಾಕಿ ಕಟ್ಟಿದ್ರು, ಮುರಿದಿದ್ದು ಕಾಲು. ಅವನು ತಿನ್ನಿಸ್ತಾ ಇದ್ದ. ನೋಡಿದ್ರು, ಎಷ್ಟು ಪ್ರೀತಿ ಇವನಿಗೆ. ಅಯ್ಯ, ಇದು ನಿನ್ನ ಪ್ರೀತಿ ಕುರಿನಾ? ಹೌದು. ನೀನು ಎಲ್ಲಿಂದ ತಂದೆ? ಅದಕ್ಕೆ ವಿಶೇಷವಾದ ಆಹಾರ ನಾನು ಪೇಟೆಯಿಂದ ತಂದೆ. ಹೌದಾ? ಒಂದು ಕೈ ತಿನ್ನಿಸ್ತಾ ಇದ್ದ, ಒಂದು ಕೈ ತಲೆ ಸವರ್ತಾ ಇದ್ದ. ಪಾಪ ಏನಾಯ್ತು? ಕಾಲು ಮುರಿದೋಗಿತ್ತು. ಏನಾಯ್ತು? ದೊಡ್ಡ ಮೇಲಿಂದ ಕೆಳಗಡೆ ಬಿತ್ತ? ಇಲ್ಲ. ಯಾವುದಾದ್ರು ಕಾಡು ಮೃಗ ಏನಾದರೂ ಕಚ್ತಾ? ಇಲ್ಲ. ಇನ್ನೇನಾಯ್ತು? ನಾನೇ ಮುರಿದಾಕ್ತೇನೆ. ಇವ್ರು ಕೇಳ್ದ, ಅಲ್ಲ ಆ ಪ್ರೀತಿ ಕುರಿ ಅಂತ ಹೇಳ್ತಿ, ನೀನು ಯಾಕೆ ಮುರಿದಿದ್ದಿ? ಇಲ್ಲ, ನನ್ನ ಪ್ರೀತಿ ಕುರಿ ಯಾವಾಗಲೂ ನನ್ನ ಹತ್ರನೇ ಇರಬೇಕು ಅಂತ ಆಸೆ.
ಇದು ನನ್ನನ್ನು ಬಿಟ್ಟು ದೂರ ಹೋಗ್ತಾ ಇತ್ತು. ದೂರ ಹೋದಾಗ ಕಾಡು ಮೃಗ ಹಿಡಿದಿರ್ಬೋದಾಗಿತ್ತು. ಅದು ಹೋಗೋದಲ್ಲದೆ ಬೇರೆ ಕುರಿಗಳು ಅಂತ ನೋಡಿ ಹೀಗೆ ಕಾಲು ಮುರಿದು ಕಟ್ಟಿದ್ದೀನಿ, ಇನ್ನು ನನ್ನ ಹತ್ರ ಇರ್ತದೆ. ಯೋಚನೆ ಮಾಡಿ, ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡೋದು ದೇವರು ಕಾಲು ಮುರಿತಾರೆ. ನಮ್ಮ ಕಾಯಿಲೆ ಕೊಡ್ತಾರೆ, ಏನಾದ್ರು ಅನಾನುಕೂಲ ಕೊಡ್ತಾರೆ. ಯಾಕೆ? ಆ ದೇವ್ರ ಕಣ್ಣಿಲ್ವಾ? ದೇವ್ರ ಅಂಥವ್ನು ಇಂಥವ್ನು ಅನ್ನೋದಕ್ಕಲ್ಲ. ದೇವ್ರು ನಮ್ಮನ್ನ ಪ್ರಾಣ ಉಜ್ಜೀವಿಸ ತನ್ನ ಹೆಸರಿಗೆ ತಕ್ಕಂತೆ ನೀತಿ ಮಾರ್ಗದಲ್ಲಿ ನಡೆಸಲಿಕ್ಕೆ. ಮೂರನೇದು ಎಷ್ಟನೇ ಮೆಟ್ಲಾಯ್ತು? ಈಗ 3 ಮೆಟ್ಲಾಯ್ತು, 4 ಆಯ್ತು. 5ನೇದು, ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರೋದ್ರಿಂದ ಕೇಳಿಕೆ ನಿನ್ನ ದೊಣ್ಣೆ ನಿನ್ನ ಕೋಲು ನನಗೆ ಧೈರ್ಯ ಕೊಡು. ಆ ಕಾರ್ಗತ್ತಲು ಅನ್ನೋದು ಫುಟ್ ನೋಟ್ಸ್ ಏನಂತಿದ್ದಾರೆ, ಮರಣಾಂಧಕಾರವಾದಂಥ ಕಣಿವೆ ಅಂತ. ಹೌದಲ್ರಿ? ಮರಣಾಂಧಕಾರವಾದ ಕಣಿವೆ. ನಮಗೆ ಮರಣ ಬರ್ತದಂತ್ರಿ. ಹೌದ್ರಿ? ಬರ್ತದ? ಗ್ಯಾರಂಟಿನ? ಎಲ್ಲಿ ಯಾವಾಗ ಬರ್ತದೆ ಅಂತ ಹೇಳ ನಾನು. ಎಲ್ಲಿವರೆಗೂ ಜೀವಿಸ್ತಾರೆ ಅಂತ ನನಗೆ ಶಾಸ್ತ್ರ ಗೊತ್ತಿದ್ರಿ. ಯಾರಿಗೆ ಹೇಳ್ಬೇಕು? ನೀವು ಹೇಳಿ, ಯಾರಿಗೆ ಹೇಳ್ಬೇಕು? ಎಲ್ಲಿವರೆಗೆ ನೀವು ಜೀವಿಸ್ತಾರೆ ಕರೆಕ್ಟ್ ಟೈಮ್ ಹೇಳ್ತೇನೆ. ಯಾರಿಗೆ ಹೇಳ್ಬೇಕು? ಎಲ್ಲರಿಗೂ ಧೈರ್ಯ ಇಲ್ಲ. ಅಯ್ಯೋ ನಾನು ಎಲ್ಲಿದೆ, ನಾನು ಹೇಳ್ತೇನೆ ಬರ್ಕೊಂಡ್ರಿ. ಇವತ್ತು ಡೇಟ್ ಆಫ್ ಬರ್ತ್ ಬರ್ಕೊಂಡು ಅಲ್ಲ, ನಿಮ್ಮ ಡೇಟ್ ಆಫ್ ಬರ್ತ್ ಬರೀರಿ. ನಿಮ್ಮ ಡೇಟ್ ಆಫ್ ಬರ್ತ್ ಒಂದು ವೇಳೆ 7/9/1991 ಇಟ್ಕೊಳ್ಳಿ. ಇದನ್ನ ಕೂಡಿಸಿ 7, 9, 7, 16, 16, 17, 9, 26, 26, 35, 35 ಇವತ್ತಿನ ಡೇಟ್ ಮಾಡಿದ್ರಿ 31/3/2014. 4, 1, 5, 2, 7, 3, 10, 11, 14 ಬರೀರಿ. ಆಯ್ತ್ರಿ? ಇದೆರಡು ಕೂಡಿಸ್ರಿ. 5, 4, 9, 3, 1, 4, 9, 4, 13, 3, 1, 4. ಯಾರ್ಯಾರಿಗೆ ಎಷ್ಟು ಬಂದಿದೆ ಗೊತ್ತಿಲ್ಲ. ಈಗ ಬರೀರಿ, ನಿಮ್ಮ ಹೆಸರು ಬರ್ದು. ನಾನು ಎಲ್ಲಿಯವರೆಗೆ ಬದುಕಿರುತ್ತೇನೆ ಅಂದರೆ ಬರೀ, ನಾನು ಎಲ್ಲಿಯವರೆಗೆ ಬದುಕಿರುತ್ತೇನೆ ಅಂದರೆ ಸಾಯುವವರೆಗೆ ಬದುಕಿರ್ತೇನೆ. ಹೌದ್ರಿ? ಸಾಯುವವರೆಗೂ ಬದುಕಿರ್ತೇವೆ. ಆದ್ರೆ ಯಾವಾಗ ಸಾಯ್ತೀವಿ ಅಂತ ಗೊತ್ತಿಲ್ಲ ಅಷ್ಟೇ. ನಾವು ಮರಣಾಂಧಕಾರದ ಕಣಿವೆಯಲ್ಲಿ ನಡೀತಾ ಇದ್ದೇವ್ರಿ. ಕುರಿ ಆ ಕಣಿವೆಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತದೆ. ಕುರುಬನ ಕೋಲು ದೊಣ್ಣೆ ಕೈಲಿ ಇಟ್ಕೊಂಡು ಹೋಗ್ತಾ ಇರ್ತಾನ್ರಿ. ಕುರಿ ಕುರುಬನ ಹತ್ರ ಹೋದ್ರೆ ಕುರಿಗೆ ಕಣ್ಣಿನ ದೃಷ್ಟಿ ಬರೀ 3 ಅಡಿ ಮಾತ್ರ. ಅದ್ರ ಮೇಲೆ ಅದು ಹೆಚ್ಚು ಗುರುತಿದೆಯಲ್ಲ. 3 ಅಡಿ ಒಳಗಡೆ ಹತ್ತಿರದಲ್ಲಿ ಹೋದ್ರೆ ಮಾತ್ರ ಸರಿಯಾದ ದಾರಿಯಲ್ಲಿ ಹೋಗ್ಲಿಕ್ಕೆ ಸಾಧ್ಯ. ದೂರ ಹೋಗ್ಬಿಟ್ರೆ ಕುರುಬನ ಕಾಣಲ್ಲ. ಅದು ರಪ್ಕೊಂಡು ಹೋಗ್ತಾ ಇರ್ತದ್ರಿ. ಆ ಕಣಿವೆಯಲ್ಲಿ ಅಲ್ಲಲ್ಲಿ ಗುಹೆಗಳಿರ್ತದ್ರಿ. ಕಾಡು ಸಿಂಹ ಕರಡಿಗಳಿರ್ತದೆ. ಅದು ಗಪ್ಪಂತ ಹಿಡಿಯಕ್ಕೆ ಸಾಧ್ಯತೆ ಇದೆ. ಆದ್ರಿಂದ ಅದು ಹತ್ರನೇ ಹೋಗ್ಬೇಕು. ಅದು ಕಣ್ಣಿಂದ ನೋಡುವಾಗ ಕುರುಬನ ಕೋಲು ಮತ್ತು ದೊಣ್ಣೆ ಕಾಣ್ತದೆ. ಕುರುಬನ ಕೋಲು ಮತ್ತು ದೊಣ್ಣೆ ಅಂತ ಹೇಳುವಾಗ ಅದು ಹಿಂದಿನ ಕಾಲದಲ್ಲಿ ಪಾಲಸ್ತೀನ್ ದೇಶದಲ್ಲಿ ಅದನ್ನು ಹಿಡಿತಾ ಇದ್ದಾರೆ. ಹೇಗೆ? ಈ ದೊಣ್ಣೆ ಅನ್ನುವಂಥದ್ದು ಒಂದು ಇದನ್ನ ಒಂದು ಕೋಲು, ಮುಂದ್ಗಡೆ ಒಂದು ನಾವ್ ಇರ್ತಾ ಇತ್ತು. ಅಲ್ಲಿ ಮೊಳೆಗಳು ಅಥವಾ ಎಲುಬುಗಳು ಚೂರು ಇಡ್ತಾ ಇರ್ತದೆ. ಗದೆಯೊಬ್ಬನೇ ಇದನ್ನೊಂದು ಕೈ ಹಿಡಿತಾ ಇದ್ದಾರೆ. ಇನ್ನೊಂದು ಕೋಲು ಅನ್ನುವಾಗ ಈ ತರ ಕೋಲು. ಏನಪ್ಪ ಅದು ಅಂತಂದ್ರೆ, ಆತನ ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೀತಾ ಇದ್ದೇವೆ ನಾವು. 31ನೇ ತಾರೀಕು 3ನೇ ತಿಂಗಳು 2014ನೇ ಇಸ್ವಿ ನಡೀತಾ ಇದ್ದೀವಿ. ನಮಗೆ ಯಾವಾಗ ಎಲ್ಲಿ ನಮಗೆ ಶತ್ರು ಬಂದು ಹಿಡಿತಾನೆ ಅಂತ ಗೊತ್ತಿಲ್ಲ. ನಾವು ಕೆಲವು ವೇಳೆ ದೂರ ಹೋಗ್ಬಿಡ್ಬೋದು. ಆದರೆ ನಮ್ಮ ಕಣ್ಣು ಆ ದೊಣ್ಣೆ ಮೇಲೆ ಇರಬೇಕಾಗಿದೆ. ಯಾಕೆಂದ್ರೆ ಆ ದೊಣ್ಣೆಯಿಂದ ನಮಗೆ ಧೈರ್ಯ ಬರ್ತದೆ. ಆ ದೊಣ್ಣೆ ಯಾವುದು ಅಂದ್ರೆ ದೇವರ ವಾಗ್ದಾನ. ದೇವರ ವಾಗ್ದಾನಗಳು ಮಕ್ಕಳ ಮಧ್ಯದಲ್ಲಿ ತುಂಬಿಸಿದ್ರೆ ಅದು ಅವರನ್ನು ಕಾಪಾಡ್ತದೆ. ಆ ದೊಣ್ಣೆ ನನ್ನ ಮನೆ ಕಾಪಾಡ, ದೊಣ್ಣೆ ನನಗೆ ಧೈರ್ಯ ಕೊಡ್ತದೆ. ಕೋಲು ಅನ್ನುವಾಗ ಯೆರೆಮೀಯನ ಪ್ರವಾದನೆ ತಿಳಿಸಿದರೆ ಅಲ್ಲಿ ಹೊಂದಿದೆ, ನೀನು ನಮ್ಮನ್ನ ಎಣಿಸುವ ಹಾಗೆ ನಾನು ನಿನ್ನ ಎಣಿಕೆಗೆ ಬರುವ ಹಾಗೆ ನಿನ್ನ ಕೋಲನ್ನು ಅಡ್ಡಾಡ್ತಾ ಇದ್ದೆ ಬಾಗ್ಲಾಟ. ಪ್ರತಿ ದಿವಸ ಕುರುಬನು ಕುರಿಯನ್ನ ತನ್ನ ಹಟ್ಟಿಗೆ ಸೇರಿಸುವಾಗ ಆ ಬಾಗಿನ ಹತ್ರ ಕೋಲನ್ನ ಅಡ್ಡಾಡ್ತಾನಂತೆ. ಕುರಿ ಅದರ ಕೆಳಗಡೆ ದೂರಿ ಬರ್ಬೇಕು. ಬಂದಾಗ ಎಣಿಸ್ತಾನ. ಏನು ಅರ್ಥ ಅಂದರೆ, ಪ್ರತಿ ದಿವಸ ನಾನು ದಿನವನ್ನು ಮುಗಿಸಿದಾಗ ಇಡೀ ದಿವಸದ ಆಲೋಚನೆಯನ್ನು ಯೋಚನೆ ಮಾಡೋದು. ದೇವರೇ, ನಾನು ಎಲ್ಲಿ ತಪ್ಪಿದ್ದೀನಿ. ದೇವರ ಕ್ಷಮಾಪಣೆ ಕೇಳೋದು ನಾನು ಎಣಿಕೆಗೆ ಬರ್ತೇನೆ. ದೇವರ ವಾಗ್ದಾನಗಳು ನಮಗಿರುವಾಗ ವಾಗ್ದಾನಗಳನ್ನು ನಾವು ಯಾವಾಗಲೂ ನೆನಪಿನಲ್ಲಿ ಇಟ್ಕೊಳ್ಳೋದು. ಅದು ನಾವು ಶತ್ರುಗಳನ್ನು ಜಯಿಸ್ಲಿಕ್ಕೆ ಸಾಧ್ಯ. ಒಂದು ಭಾಳ ಸುಂದರವಾದಂಥ ವಾಗ್ದಾನದ ಒಂದು ಇನ್ಸಿಡೆನ್ಸ್ ಹೇಳ್ತೇನೆ. ನನ್ನ ವಿಷಯ ಅಂತ ನೆನೆಸಬೇಡಿ. ಕೋಲಾರ ಪಕ್ಕದಲ್ಲಿ ಒಂದು ಬೆತ್ತನಿ ಅಂತ ಊರಿದೆ. ಅಲ್ಲಿ ಸಂಜೆ ಅಲ್ಲಿ ಈ ಫ್ಯಾಷನ್ ವೀಕ್ ಅಥವಾ ಈ ಶ್ರಮ ಮರಣವಾರ ಪ್ರತಿ ಸಂಜೆ ಅಲ್ಲಿ ಮಾಡ್ತಾ ಇದ್ರು. ಒಂದು ದಿವಸ ನನ್ನ ಚಿಕ್ಕ ಮಗಳು 3.5 ವರ್ಷ ನಾನು ಬರ್ತೇನೆ ಅಂದ್ರೆ ಸ್ಕೂಟ್ರಲ್ಲಿ ಕೊಂಡಿಸಿ ಬರ್ತಾ. ಹೈವೇ ಭಾಳ ಚೆನ್ನಾಗಿತ್ತು, ನ್ಯಾಷನಲ್ ಹೈವೇ ನಂಬರ್ 4.
ರಾತ್ರಿ ಮುಗಿಸೋ 9:30 10 ಗಂಟೆ ಭಾಳ ಚೆನ್ನಾಗಿತ್ತು. ಸ್ಪೀಡಲ್ಲಿ ಬರ್ತಾ ಇದ್ದೆ. ಸ್ವಲ್ಪ ದೂರ ಬಂದ ಟೈರ್ ಬರ್ಸಾಯ್ತು. ನಾನು ಎಲ್ಲಿ ಹೋಗಿ ಬಿದ್ದೆ, ಏನಾದೆ ಅಂತ ಗೊತ್ತಿಲ್ಲ. ನನ್ನ ಮಗಳೆಲ್ಲೋದು ಸ್ಕೂಟ್ರಲ್ಲಿದೆ ಗೊತ್ತಿಲ್ಲ. ನಾನು ಒಂದು ಬಂಡೆ ಒಳಗಡೆ ಬಿದ್ದಿದ್ದೆ. ಬಿದ್ದಾಗ ಕೈ ಪೆಟ್ಟಾಗಿತ್ತು, ತಲೆ ಹೊಡೆದಿತ್ತು, ರಕ್ತ ಸುರಿತಾ ಇತ್ತು. ನನಗೆ ಪಕ್ಕ ಯೋಚನೆ ನನ್ನ ಮಗಳು. ಅವಾಗ ಸ್ವಲ್ಪ ಕೂತು ನೋಡುವಾಗ ಒಂದು ಕಡೆ ನಾಯಿ ಅಂತ ಶಬ್ದ ಬಂತು. ಅದಲ್ಲ ನನ್ನ ಮಗಳು ನರಳ್ತಾ ಇರೋದು ಅಂತ. ಅಲ್ಲಿ ಹೋಗಿ ನೋಡಿದ್ರೆ ಅವಳ ತಲೆ ಇಲ್ಲಿಂದ ಇಲ್ಲಿವರೆಗೂ ಹೊಡೆದಿತ್ತು. ಅವಳು ಕೂತ್ಕೊಂಡು ಹಾಡ್ತಾ ಇದ್ವು. ಯಾವ ಹಾಡು ಅಂದರೆ, ನಾನು ಅವತ್ತು ಸಾಯಂಕಾಲ ಕೆಲವು ಯೂತ್ಸ್ಗೆ ನಾನು ಪಾಠ ಮಾಡ್ತಾ ಇದ್ದೆ, ದೇವರ ವಾಗ್ದಾನ ಹೇಗೆ ನಾವು ಸ್ವೀಕರಿಸೋದು ಅಂತ. ಅದರಲ್ಲಿ ಒಂದು ಹಾಡು ಹೀಗಿತ್ತು, ಲೋ ಐ ಆಮ್ ವಿತ್ ಯು ಆಲ್ವೇಸ್, ಐ ವಿಲ್ ಡು ಮಾರ್ವೆಲಸ್, ಐ ನೆವರ್ ಲೀವ್ ಯು ನಾಟ್ ಫಾರ್ಸೇಕ್ ಯು. ನಾನು ಯಾವಾಗಲೂ ನಿನ್ನ ಜೊತೆ ಇರ್ತೇನೆ, ನಿನಗೆ ಅದ್ಭುತವಾದಂಥ ಕಾರ್ಯ ಮಾಡ್ತೇನೆ, ಎಂದಿಗೂ ಕೈ ಬಿಡಲ್ಲ ಎಂದು ತೋರಿದ್ದು. ಅದು ಕಥೆ ರೂಪದಲ್ಲ, ಅದು ಹೇಳ್ಕೊಟ್ಟಿದ್ದು. ಇವಳು 3-4 ವರ್ಷದವಳು ಅದು ಕಲ್ತಿದ್ದು. ಅಲ್ಲಿ ತಲೆಗೆ ಏಟು ಬಿದ್ದಿದೆ. ಒಂದು ವೇಳೆ ಆ ಏಟನ್ನು ಅವಳು ತಲೆ ಕೆಟ್ಟಬೇಕಾಗಿತ್ತು, ಸಾಯ್ಬೇಕಾಗಿತ್ತು. ಅವಳು ಕೂತ್ಕೊಂಡು ಹಾಡ್ತಾಳೆ, ರಕ್ತ ಇಲ್ಲಿಂದ ಹರಿತಾವ ಸಾಕಲ್ಲ. ಈ ದಿವಸ ಒಂದು ವೇಳೆ ಯಾವಾಗಾದ್ರೂ ಬಂದಾಗ ನೋಡಿ ಅದು ಗೊತ್ತಿದೆ. ಅದು ನೋಡುವಾಗೆಲ್ಲ ನಾನು ದೇವ್ರಿಗೆ ಸ್ತೋತ್ರ. ಯಾಕೆಂದರೆ ಅವಳ ವಾಗ್ದಾನ, ದೇವರ ವಾಗ್ದಾನ ಅವಳನ್ನ ಕಾಪಾಡ್ತಾರೆ. ನಾವು ಮಕ್ಕಳಿಗೆ ಆ ವಾಗ್ದಾನದ ಮಹತ್ವ ಹೇಳ್ಕೊಡುವಾಗ ಅವರ ಅಪಾಯಗಳಲ್ಲಿ ನಮಗೂ ಕೂಡ ಇರುವಂಥ ಆ ದೊಣ್ಣೆಯ ಒಂದು ಮಹತ್ವ ಹೋಲುವಾಗ ನಾವು ಪ್ರತಿ ದಿವಸ ನಾವು ಕರ್ತನ ಹತ್ರ ನಮ್ಮನ್ನು ಸರಿಪಡಿಸ್ಕೊಳ್ಳುವಂಥದ್ದು. ನಿನ್ನ ದೊಣ್ಣೆಯು ನಿನ್ನ ಕೋಲು ನನಗೆ ಧೈರ್ಯ ಕೊಡ್ತದೆ, ವೈರಿಗಳ ಮುಂದೆ ನನಗೋಸ್ಕರ ಔತಣವನ್ನು ಸಿದ್ಧಪಡಿಸುತ್ತಿ. ಏನ್ರಿ ಹಂಗಂದ್ರೆ ಇವರು ನಾನು ಭಾಳ ಶಾರ್ಟ್ ಆಗಿ ಹೇಳ್ತೇನೆ, ನನಗಿನ್ನು ಮುಖ್ಯವಾದ ಪಾಠ ಮಾಡಿಲ್ಲ. 2 ಪಾಠ ಇದೆ ಅಷ್ಟೇ. ನಾನು ಇದು ಫಲಸ್ತೀನ್ ದೇಶ, ಇದು ಯೋರ್ದನ್ ನದಿ, ಗಲಿಲಾಯ ಸಮುದ್ರ, ಇದು ಮೃತ್ಯ ಕಡಲು, ಇದು ಗಲಿಲಾಯ, ಇದು ಸಮಾರ್ಯ, ಇದು ಯೂದಾಯ. ಇವರು ಫಲಸ್ತೀನ್ ದೇಶ, ಐಗುಪ್ತ ದೇಶದಿಂದ ಬಂದಾಗ ಇವರನ್ನ ಹಂಚಿದ್ರು. ಯೆಹೋಶುವನ ಕಾಲದಲ್ಲಿ ಹಂಚುವಾಗ, ಈ ದೇಶನೆಲ್ಲ ಹಂಚುವಾಗ ಇನ್ನೇನು ಮಾಡಿದ್ರು, 6 ಆಶ್ರಯ ನಗರಗಳು ಮಾಡಿದ್ರು. ಆಶ್ರಯ ನಗರಗಳು, ಅದು ಒಂದು ದೇಶಕ್ಕೂ ಅದ್ಭುತವಾದಂಥ ಅರ್ಥ ಇದೆ. ನಾನು ಅದನ್ನು ಹೇಳೋ ಸಮಯ ಇಲ್ಲ. ಕಾರಣ ಏನಂದ್ರೆ, ಮೋಶೆ ಧರ್ಮಶಾಸ್ತ್ರ ಪ್ರಕಾರವಾಗಿ ಹಲ್ಲಿಗೆ ಹಲ್ಲು, ಕಣ್ಣಿಗೆ ಕಣ್ಣು ಪ್ರತಿಯಾಗಿ ಶಿಕ್ಷೆ ಮಾಡಬೇಕಾಗಿತ್ತು. ಹೌದಲ್ರಿ? ನಾನು ಒಂದು ವೇಳೆ ನಾನು ನಿಮ್ಮನ್ನು ಹೊಡೆದೆ ಅಂದರೆ ನಿಮ್ಮವ್ರು ಬಂದು ನನ್ನ ಹೊಡಿಬೇಕಾಗಿತ್ತು. ಹಲ್ಲು ತೆಗಿಬೇಕು ಅಥವಾ ಕಣ್ಣು ತೆಗಿಬೇಕು. ಹೀಗೆ ನಾನು ಏನು ಮಾಡ್ತೀನಿ, ಅದು ಶಿಕ್ಷೆ ಅನುಭವಿಸ್ಬೇಕು. ಇದು ಆಗಿನ ಕಾಲದ ನ್ಯಾಯ. ಒಬ್ಬನ ಕೈ ತಪ್ಪಿ ಯಾರನ್ನಾದ್ರೂ ಕೊಂದರೆ ಆ ಕೊಲ್ಲಲ್ಪಟ್ಟವನ ಸಂಬಂಧಿ ಇವನನ್ನು ಕೊಲ್ಲಬೇಕಾಗಿತ್ತು. ಆದರೆ ಕೈ ತಪ್ಪಿ ತಪ್ಪು ಮಾಡಿದರೆ ಅವನು ಬರ್ತಾ ಇದ್ದಾನೆ, ನಾನು ಅಯ್ಯೋ ಕೊಂದು ಬಿಟ್ಟನಲ್ಲ ಅಂತ ನಾನು ಕುಸಿದೋಗಿದ್ದೀನಿ. ಆ ವೈರಿ ಭಾಳ ಕೋಪದಿಂದ ಬರುವಾಗ ನಾನು ಓಡ್ತೇನೆ. ಆಶ್ರಯನಗರ ದೂರ ಹೋಗಿ ಸೇರಕ್ಕಾಗಲ್ಲ. ಆದರೆ ಮಧ್ಯದಲ್ಲಿ ಕುರುಬನ ಗುಡಾರಗಳಿರ್ತದೆ. ಆ ಗುಡಾರದೊಳಗೆ ಹೋಗ್ಬಿಟ್ರೆ ಆ ಗುಡಾರದೊಳಗೆ ಬೇರೆ ಯಾರು ಬರೋಂಗಿಲ್ಲ. ಕುರುಬ ಅವ್ರಿಗೆ ಗೊತ್ತಿರ್ತದೆ, ಅವ್ನು ಚೆನ್ನಾಗಿ ಊಟ ಕೊಟ್ಟು ಚೆನ್ನಾಗಿ 2-3 ದಿವಸ ರೆಸ್ಟ್ ಮಾಡಿ ಶಕ್ತಿ ಕೊಡಿಸ್ತಾನೆ. ಅವ್ನು ಕೊಡ್ದ ಅಲ್ಲಿ ಹೊರಗಡೆ ಆ ವೈರಿ ಕಾಯ್ತಾ ಇರ್ತಾನೆ. ವೈರಿಗಳು ಕಿಟಕಿ ನೋಡ್ತಾ ಇರ್ತಾನೆ, ನೋಡುತ್ತಾ ನೀನು ಹೊರಗಡೆ. ಇವನೇನ್ ಮಾಡ್ತಾನೆ, ಚೆನ್ನಾಗಿ ಮತ್ತೆ ಓಡ್ಲಿಕ್ಕೆ ಶುರು ಮಾಡ್ತಾನೆ. ಇನ್ನೊಂದು ಕುರುಬನ ಗುಡಾರ ಸಿಗ್ತಿ. ಹೀಗೆ ಓಡ್ತಾವ ಆಶ್ರಯನಗರಕ್ಕೆ ಹೋಗ್ತಾರೆ. ಇದು ನಮ್ಮ ಜೀವಿತ. ನಾವು ಸೈತಾನ್ ನಾವು ತಮ್ಮ ತಪ್ಪನ್ನು ಹಿಡಿದು ದೇವರ ಆಜ್ಞೆಯನ್ನು ಇಡ್ತಾನೆ. ಪಾಪ ಮಾಡಿದವನು ಸಾಯ್ಬೇಕು ಅನ್ನೋಂಥ ಆಜ್ಞೆ ಇಟ್ಕೊಂಡು ಓಡ್ ಬರ್ತಾನೆ. ನಿಮ್ಮ ತಪ್ಪನ್ನು ತೋರಿಸ್ತಾನೆ, ನೀನು ತಪ್ಪು ಮಾಡಿದ್ದಿ, ನಿಮ್ಮ ದೇವರು ಹೇಳಿರುವಂಥದ್ದು ಅಪ್ಪಣೆ ಇದು. ಓಡ್ ಬರ್ತಾನೆ. ನಾವು ಓಡ್ತೇವ್ರಿ, ನಾವು ಸುಸ್ತಾಗಿ ಹೋಗ್ಬಿಡ್ತೀವಿ, ಎಲ್ಲಿ ಹೋಗ್ಬೇಕು ಗೊತ್ತಿಲ್ಲ. ಆದರೆ ಕುರುಬನ ಗುಡಾರದಲ್ಲಿ ಔತಣವನ್ನು ಸಿದ್ಧ, ಒಂದು ವೇಳೆ ಕರ್ತನ ರಾತ್ರಿ ಭೋಜನ ಇರ್ಬೋದು ಅಥವಾ ದೇವರನ್ನು ಆರಾಧಿಸುವಂಥ ಒಂದು ಸ್ಥಳ ಇರ್ಬೋದು. ಅಲ್ಲಿದ್ದಾಗ ನಮಗೆ ಸೈತಾನ ಭಯ. ನಾವು ಅಲ್ಲಿ ಶಕ್ತಿ ಹೊಂದ್ತೇವ್ರಿ, ಮತ್ತೆ ಓಡ್ತೇವೆ, ಇನ್ನೊಂದು ಕುರುಬನ ಗುಡಾರ ಸಿಗೋದು. ಹೀಗೆ ಓಡ್ತಾ ಆಶ್ರಯನಗರಕ್ಕೆ ಹೋಗ್ತೀವಿ, ಬರಬೇಕು. ಇದು ಅದ್ಭುತವಾದಂಥ ಒಂದು, ನಾನು ಹೆಚ್ಚು ವಿವರಿಸಲಿಕ್ಕೆ ಸಮಯ ಇಲ್ಲ. ವೈರಿಗಳ ಮುಂದೆ ನನಗೋಸ್ಕರ ಔತಣವನ್ನು ಸಿದ್ಧಪಡಿಸುತ್ತಿ, ಮತ್ತೆ ನನ್ನ ಅದು ಶ್ರೇಷ್ಠವಾದ. ಅದು ಬರೀ ಈಗೇನಾಗಿದೆ, ಬರೀ ನ್ಯೂ ಲೈಫ್ನವರು ಅವ್ರವ್ರು ಮಾತ್ರ ಅಭಿಷೇಕ ಅಂತ ಹೇಳ್ತಾರೆ, ನಮಗಿಲ್ಲ ಅಂತ ನೆನೆಸ್ಕೊಂಡಿದ್ದಾರೆ ಬಹಳ ಜನ. ಪ್ರತಿಯೊಬ್ಬೊಬ್ಬರಿಗೂ ಅಭಿಷೇಕ ಬೇಕು. ನನಗೆ ನನ್ನ ಸೇವೆಯಲ್ಲಿ ಪ್ರತ್ಯೇಕವಾದಂಥ ಒಂದು ಕಾರ್ಯಕ್ಕೆ ಅಭಿಷೇಕ ಬೇಕು. ಇದು ನನ್ನ ಮತ್ತು ದೇವರ ಒಂದು ವೈಯಕ್ತಿಕವಾದಂತಹ ಒಂದು ಸಂಬಂಧ. ನಾನು ಯಾವುದಾದ್ರೂ ಕಾರ್ಯ ಬೇಕಿದ್ರೆ ಈ ಕಾರ್ಯ ಮಾಡಲಿಕ್ಕೆ ನನಗೆ ಅಭಿಷೇಕ ಬೇಕು. ನನ್ನ ತಲೆಗೆ ತೈಲವನ್ನು ಹಚ್ಚಿಸ್ತೇ ರಾಜನ್ನ ಮಾಡಬೇಕು ಅಂದರೆ ಎಣ್ಣೆ ಒಯ್ದು ಅಭಿಷೇಕ ಮಾಡ್ತಾ ಇರ್ತೀನಿ. ಯಾಜಕನನ್ನು ಮಾಡಬೇಕಾದ್ರೆ ಎಣ್ಣೆ ಒಯ್ದು ಅಭಿಷೇಕ ಮಾಡಿ. ನಾನು ಪ್ರತ್ಯೇಕವಾಗಿ ದೇವರ ಕಾರ್ಯ ಮಾಡೋನಾಗಿರೋದ್ರಿಂದ ನನ್ನ ಪ್ರತ್ಯೇಕವಾದ ಕಾರ್ಯಕ್ಕೆ ಅಭಿಷೇಕ ಬೇಕು. ನಿನ್ನ ಮಕ್ಕಳ ಮಧ್ಯದಲ್ಲಿ ಸೇವೆ ಮಾಡಬೇಕು ಅಥವಾ ನನ್ನ ಮಕ್ಕಳನ್ನು ಚೆನ್ನಾಗಿ ನಡೆಸಿ ನನಗೆ ಅಭಿಷೇಕ ಕೊಡಬೇಕು. ನನ್ನ ತಲೆಗೆ ತೈಲವನ್ನು ಹಚ್ಚಿಸೋದೇ ಅದು. ಮತ್ತೆ
ನನ್ನ ಪಾತ್ರೆ, ನಾನು ಅದರ ವಿಷಯ ಹೆಚ್ಚು ನಾನು ಹೇಳಲಿಕ್ಕೆ ಸಮಯ ಇಲ್ಲ. ನನ್ನ ಪಾತ್ರೆ ತುಂಬಿ ಹೊರಸೂಸುತ್ತದೆ. ನಾವು ಹಾಡ್ತೇವೆ ತುಂಬಿ ಹೋಯ್ತು, ನನ್ನ ಪಾತ್ರೆ ತುಂಬಿ, ಅಲ್ಲಿ ಏನೂ ಇರಲ್ಲ, ತುಂಬಿ ಹೋಯ್ತು ಹಾಡ್ತೇವೆ ಅಷ್ಟೇ. ಆದರೆ ನಮ್ಮ ಪವಿತ್ರ ತುಂಬಿ ಹೊರಸೂಸುವಂಥ ಒಂದು ಶಕ್ತಿ ಬರ್ತದೆ. ಅದು ನನ್ನ ಪಾತ್ರೆ ತುಂಬಿ ಹೊರಸೂಸುತ್ತದೆ. ಕಡೆಗೆ ನಿಶ್ಚಯವಾಗಿ ನನ್ನ ಜೀವಮಾನದಲ್ಲೆಲ್ಲ ಶುಭ ಕೃಪೆ ನನ್ನ ನಿಂಬಾರ್ದು. ಶುಭ ಮತ್ತು ಕೃಪೆ ಅನ್ನುವಂಥದ್ದು ಎರಡು ಕಾವಲು ನಾಯಿಗಳಂತೆ ದೇವರ ಮಕ್ಕಳಿಗೆ ದೇವರು ಕೊಟ್ಟಿರುವಂಥದ್ದು. ಶುಭ ಮತ್ತು ಕೃಪೆ. ಅದು ಹೇಗಪ್ಪ? ನಾನು ಎಲ್ಲೋ ಓದಾಗ ನೆನಪಿತ್ತು, ದ ಮರ್ಸಿ ಅಂಡ್ ದ ಗುಡ್ನೆಸ್ ಆಫ್ ಟು ಕೂಲಿ ಡಾಗ್ಸ್ ಅಪಾಯಿಂಟೆಡ್ ಬೈ ಗಾಡ್ ಟು ಗಾಡ್ ಹಿಸ್ ಚಿಲ್ಡ್ರನ್ ಅಂತ. ನಾನು ಹೇಗೆ ಅಂತ ಅನ್ನುವಾಗ ನಾನು ಆಲೋಚನೆ ಮಾಡಿದೆ. ನನ್ನ ಹೆಚ್ಚು ನನಗೆ ಕಲಿಸ್ಕೊಟ್ಟಿದ್ದ ನನ್ನ ಕುಟುಂಬನೇ. ನನ್ನ ದೊಡ್ಡ ಮಗಳು ತುಂಬ ಕಾಲದ ಮೇಲೆ ಹುಟ್ಟಿದವಳು, ತುಂಬ ಮುದ್ದಾಗಿದ್ದು. ಅವಳು 1.5 ವರ್ಷ ನಡಿಲಿಕ್ಕೆ ಕಲ್ತಿದ್ಳು. ನಾನು ಕುತ್ಕೊಂಡು ಓದ್ತಾ ಇದ್ದೆ, ಇವಳು ನಡ್ಕೊಂಡು ಹೋಗ್ತಾನೆ. ನನ್ನ ಹತ್ರ 2 ನಾಯಿ ಇತ್ತು, ಒಂದು ಪಪ್ಪಿ ಅಂತ, ಇನ್ನೊಂದು ಗುಂಟನ ನಾವು ಸಾಕಲಿಲ್ಲ, ಯಾರೋ ಹೊಡೆದು ಕಾಲು ಮುಗ್ದಿತ್ತು. ಅದು ನಮ್ಮ ಕಾಂಪೌಂಡ್ ಮೇಲೆ ನಮ್ಮ ನಾಯಿನೇ ಆಗೋದು. ಇವಳು ನಡೀತಾ ಇರುವಾಗ ಈ 2 ನಾಯಿಗಳು ಅವಳ ಪಕ್ಕದಲ್ಲಿ ನಿಂತು ನಡೆಸ್ತಾ ಇತ್ತು. ಇವಳು ಅದ್ರ ಕಿವಿಗಳಿದ ಕುಂಟ ಪಪ್ಪಿ ಅಂತ ನಡೀತಾ ಇತ್ತು. ನಾನು ಆ ನಾಯಿಗೆ ಯಾವತ್ತೂ ಊಟ ಹಾಕ್ಲಿಲ್ಲ, ಯಾವತ್ತೂ ಸ್ನಾನ ಮಾಡಿಸ್ತೀನಿ. ಆದರೆ ಅದಕ್ಕೆ ಗೊತ್ತಿತ್ತು ನನ್ನ ಮಕ್ಕಳು ಅಂತ. ಪಕ್ಕದ ಮನೆ ಲಕ್ಷ್ಮಮ್ಮ ಅಂತ ಇತ್ತು. ಅವ್ರು ಬಂದು ರುಬೇ ಅಂತ ಬರುವಾಗ 2 ನಾಯಿ ಹೊರರು ತಾವಾಗ ಗೊತ್ತಾಯ್ತು ನನಗೆ ಸತ್ಯ. ನಾನು ದೇವರ ಮಗುವಾಗಿದ್ದರೆ ಶುಭ ಮತ್ತು ಕೃಪೆ ಅನ್ನೋಂಥ 2 ಕೂಲಿ ನಾಯಿಗಳು ಯಾವತ್ತೂ ನಮ್ಮ ಜೊತೆ ಇರ್ತದ್ರಿ. ಆ ಶುಭ ಅನ್ನೋಂಥ ನಾಯಿ ಇದೇನು ಅಂದರೆ 28ನೇ ಅಧ್ಯಾಯ ಬರ್ಕೊಡ್ರಿ. ಆ ಧರ್ಮೋಪದೇಶ 28ನೇ ಅಧ್ಯಾಯದಲ್ಲಿ ಆ ಶುಭ ಅನ್ನೋಂಥ ನಾಯಿದು ಕ್ವಾಲಿಟಿ ಏನು, ಅದರ ಗುಣ ಏನು ಅಂತ. ನೀವು ಹೋಗುವಾಗ ಬರುವಾಗ ಶುಭ ಆಗ್ತದೆ. ನಿಮ್ಮ ಮನೆಯಲ್ಲಿ, ನಿಮ್ಮ ಅಡುಗೆ ಮನೆಯಲ್ಲಿ ಪಾತ್ರೆಗಳು ಯಾವುದೋ ಶಬ್ದ ಮಾಡಲ್ಲ. ಅದರ ಅರ್ಥ ಏನು? ಯಾವಾಗಲೂ ಸಮೃದ್ಧಿಯಾಗಿರ್ತದೆ. ನಿಮಗೆ ಏನು 7 ಕಡೆಯಿಂದ ಬಂದ್ರೂ ನಿಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರು ಎಲ್ಲರೂ ಬಿದ್ದು ಓಡೋಗ್ಬಿಡ್ತಾರೆ. ನೀವು ಕೆಲಸಕ್ಕೆ ಹೋಗುವಾಗ ಬರುವಾಗ ಶುಭ ಆಗ್ತದೆ. ನಿಮ್ಮ ಮನೆಯಲ್ಲಿ ಸಂತೋಷ, ಎಲ್ಲ ಶುಭ ಶುಭ ಶುಭ. ಆದರೆ ಈ ರೂಬಿ ಆ ಶುಭ ಅನ್ನಂಥ ನಾಯಿನ ಹಿಡಿಯೋಕ್ಕೆ ಕಿವಿ ಹಿಡಿಬೇಕು. ನಾವು ಅದು ಹಿಡಿಬೇಕು ಅಂದರೆ ಆ ದೇವರು ಹಾಕಿ ಹೇಳ್ತದೆ 28ನೇ ಅಧ್ಯಾಯ 1ನೇ ವಚನ, ನೀನು ಈ ಎಲ್ಲ ವಿಷಯಗಳನ್ನು ಈ ಎಲ್ಲ ಆಜ್ಞೆಗಳನ್ನು ವಿಧೇಯರಾದರೆ ಈ ಶುಭ ಬರ್ತದೆ. ವಿಧೇಯತೆ ಆವಾಗ ನಮಗೆ ಸಂಪೂರ್ಣ ವಿಧೇಯತ್ವ ಬರ್ತದೆ. ನಿನ್ನೆ ಒಂದು ಪುಸ್ತಕ ಓದ್ತಾ ಇದ್ದೆ, ಭಕ್ತ ಸಿಂಗ್ ಅನ್ನಂಥವ್ರು. ಅವರನ್ನು ಹೋಗಿ ಕೇಳಿದ್ರಂತೆ ಒಬ್ಬರು, ಸರ್ ಬ್ರದರ್, ನಿಮ್ಮಲ್ಲಿ ಯಾವಾಗಲೂ ದೈವಿಕ ಕಳೆ ತುಂಬಿರ್ತದಲ್ಲ, ಹೇಗೆ ಸಾಧ್ಯ, ನಾವು ಹೊಂದಲಿಕ್ಕೆ ಸಾಧ್ಯ ಅನ್ನೋದು ಅವ್ರು ಹೇಳಿದ್ರೆ ವಿಧೇಯತೆ. ಏನು ವಿಧೇಯತೆ? ಪ್ರತಿಯೊಂದೊಂದಕ್ಕೂ ದೇವ್ರಿಗೆ ವಿಧೇಯರಾದರೆ ದೇವ್ರಿಗೆ ತಾನಾಗಿ ತುಂಬಿಸ್ತಾರೆ. ವಿಧೇಯತೆ ಯಾಕೆ, ಏನು ಅಂತ ಏನೂ ಇಲ್ಲ. ವಿಧೇಯತೆ ಯಾವಾಗ ನಾವು ವಿಧೇಯರಾಗ್ತೀವಿ, ದೇವ್ರು ನಮ್ಗೆ ಏನು ಮಾಡ್ತಾರಂತೆ? ಶುಭವನ್ನು ಕೊಡ್ತಾರೆ. ಕೃಪೆ ಅನ್ನುವಂಥದ್ದು ಏನಂದರೆ, ದೇವ್ರ ವಾಕ್ಯದಲ್ಲಿ ಪೌಲನು ಸವಿಸ್ತಾರವಾಗಿ ತಿಳಿಸ್ತಾನೆ. ನಾವು ನಂಬಿಕೆಯ ಮುಖಾಂತರವಾಗಿ ಕೃಪೆ ನಂಬಿಕೆಯಿಂದ ಕೃಪೆ ನಾವು ದೇವರ ರಕ್ಷಣೆ ಹೊಂದಿರುವಂಥದ್ದು. ನಾವು ನಂಬಿಕೆಯಿಂದ ಕೃಪೆ ಮುಖಾಂತರ ರಕ್ಷಣೆ ಹೊಂದಿದ್ದೀವಿ. ಕೃಪೆಯನ್ನು ನಾನು ಏನೂ ಮಾಡದೆ ಸಿಗುವಂಥದ್ದು. ನಮ್ಮ ಪಾಪ ಕ್ಷಮೆ, ನನ್ನ ಪಾಪ ಮಾಡಿಬಿಟ್ಟಿದ್ದೇನೆ ಸ್ವಾಮಿ, ನಾನು ತಿರುಪತಿಗೆ ಹೋಗಿ ಬರ್ತೇನೆ ಸ್ವಾಮಿ, ಇಲ್ಲ. ನಾನು ಪಾಪ ಮಾಡಿದ್ದೀನಿ ಕಾಣಿಕೆ ಕೊಡ್ತೀನಿ, ಅಲ್ಲ. ನಾನು ಉಪವಾಸ ಇರ್ತೀನಿ, ಅಲ್ಲ. ಕೃಪೆ, ಸ್ವಾಮಿ ನಾನು ಪಾಪ ಮಾಡಿದ್ದೀನಿ ಒಪ್ಕೊಂಡ್ರೆ ಕೃಪೆ ಮುಖಾಂತರ ವಿಶ್ವಾಸ ನನಗೆ ರಕ್ಷಣೆ ಕೊಡುವಂಥದ್ದು ಕೃಪೆ. ಶುಭ ಮತ್ತು ಕೃಪೆ ಯಾವಾಗಲೂ ನನ್ನ ನಿಂಬಾಲಿಸ್ತದೆ. ಆಗ ನಾನು ಕಡೆ ವಚನ, ನಾನು ಯಾವಾಗಲೂ ನನಗೆ ಗ್ಯಾರಂಟಿ. ಆಗ ಇವು ಏನು ದ್ವಾರಗಳೇ ಉನ್ನತವಾಗಿರಿ, ಪುರಾತನ ಕಥೆಗಳೇ ತೆರೆ. ನಾವು ಹೇಳ್ತೇವೆ ಮಹಾಪ್ರಭುಗಳ ಅರಸನ ಬಂದ ಕೂಡಲೇ 5 ಮಂದಿ ಬುದ್ಧಿವಂತ ಕನ್ನಿಕೆ ರೋಗದಲ್ಲಿ ನಾವು ಹೋಗ್ತೇವೆ. ಆಗ ಯೆಹೋವನ ಪರ್ವತಕ್ಕೆ ಹತ್ತವನು ಯಾರು? ನಾನು. ಆತನ ಪವಿತ್ರ ಸ್ಥಾನದಲ್ಲಿ ನಿಲ್ಲುವುದಕ್ಕೆ ಎಂತವನಿಗೆ ನಾನು. ಇದು ರಕ್ಷಣೆಯ ಒಂದು ಸ್ವಾರ್ಥ. ಯಾಕಂದರೆ ಇದು ನಿನ್ನೆ ಕೇಳಿದ್ರೆ ಅದಕ್ಕಾಗಿ ನಾನು ಬೇರೆ. ನಾವು ಮುಂದೆ ಹೋಗಂದ್ರೆ ಮುಂದೆ ಏನಾದರೂ ಡೌಟ್ ಇದ್ರಿ, ಕೃಪೆ ಅನ್ನೋದು ಬಂತು ಅದರಲ್ಲಿ, ಹೌದಲ್ಲ? ಪಶ್ಚಾತ್ತಾಪ ಅನ್ನೋದು ನಾನು ಅಲ್ಲಿ ಟೆಸ್ಟ್ ಮಾಡಬೇಕು, ಪೂರ್ತಿ ಟೆಸ್ಟ್ ಮಾಡಲಿಲ್ಲ. ಇನ್ನೀಗ ಮಕ್ಕಳ ವಿಷಯಕ್ಕೆ ಹೋಗೋಣ. ಮಕ್ಕಳ ಕುರಿತಾಗಿ ಹೋಗೋಣ. ಮಕ್ಕಳಿಗೆ ನಾವು ಕತೆ ಹೇಳಬೇಕು. 10:30 ಸರಿ. ಮಕ್ಕಳ ಕುರಿತಾಗಿ ಹೋಗೋಣ. ಮಕ್ಕಳನ್ನು ನಾವು ಕರ್ತನ ಬಳಿಗೆ ನಡೆಸಬೇಕಾ? ನಾನು ನಿನ್ನೆ ಹೇಳಿದೆ, ಮತ್ತೆ ನಾನು ತಿಳಿಸ್ತೇನೆ. ಮತ್ತೆ 4 ವರ್ಷಕ್ಕೆ ಮಕ್ಕಳನ್ನ ಸುವಾರ್ತೆ ಕೊಡಬೇಕು. 4 ವರ್ಷದ ಮಕ್ಕಳು ಕೂಡ ದೇವರ ವಾಕ್ಯವನ್ನ ತಿಳಿಸ್ಬೇಕು. ಎಷ್ಟೆಷ್ಟು ಹೇಳ್ಬೇಕಂತೆ? ಏಸಾಯ 28:9 ಆಜ್ಞೆ ಮೇಲೆ ಆಜ್ಞೆ, ಆಜ್ಞೆ ಮೇಲೆ ಆಜ್ಞೆ, ಸೂತ್ರದ ಮೇಲೆ ಸೂತ್ರ, ಸೂತ್ರದ ಮೇಲೆ ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಕೊಡ್ಬೇಕು. ಯಾವಾಗ? ಚಿಕ್ಕ ಮಕ್ಕಳಿಗೆ ಕೊಡ್ಬೇಕು. ಚಿಕ್ಕ ಮಕ್ಕಳಿಗೆ ಹಿಂದಿನ ಕಾಲದಲ್ಲಿ ಮಕ್ಕಳಿಗೆ ಹೇಳ್ಕೊಡ್ತಾರೆ. ಏನಾದ್ರು ಅದು ಮಾಡಬಾರ್ದು, ಸಾರಿ ಹೇಳು, ಥ್ಯಾಂಕ್ಸ್ ಹೇಳು, ಎಲ್ಲ ಹೇಳ್ಕೊಡ್ತಾ ಇದ್ರು, ಹೌದಲ್ರಿ? ಎಷ್ಟು ಸ್ವಾಮಿಗೆ ಥ್ಯಾಂಕ್ಸ್ ಹೇಳು, ಜಪ ಮಾಡು ಸ್ವಾಮಿ, ಜಪ ಚಾಮಿ ಊಟ ಆಶೀರ್ವದಿಸ, ಅದು ಗೊತ್ತಿಲ್ಲದೆ ಇದ್ರು ಹೇಳ್ಕೊಡ್ತಾ ಇದ್ವಿ. ಆಜ್ಞೆ ಮೇಲೆ ಆಜ್ಞೆ,
ಮೇಲೆ ಸೂತ್ರ, ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ. ತಪ್ಪು ಮಾಡಿದ್ರೆ ಸ್ವಾಮಿ ಕೇಳು, ಸ್ವಾಮಿ ಸಾರಿ ಸ್ವಾಮಿ. ತಾಯಂದಿರ ಜವಾಬ್ದಾರಿ ದೊಡ್ಡದಿತ್ತು, ತಂದೆಗಳ ಜವಾಬ್ದಾರಿ ದೊಡ್ಡದಿತ್ತು, ಕುಟುಂಬದವರ ಜವಾಬ್ದಾರಿ ಬಹಳ ದೊಡ್ಡದಿತ್ತು. ಈ ದಿವಸ ಕೆಲವು ತಾಯಂದಿರಿಗೆ ವರ್ಕ್ ಲೋಡ್ ಬಹಳ ಜಾಸ್ತಿ. ಕಾರಣ ತಂದೆಗಳು ಬಹಳ ಬಿಸಿ, ಅಥವಾ ತಂದೆಗಳು ಊರಲ್ಲಿಲ್ಲ. ತಾಯಂದಿರ ಮಕ್ಕಳನ್ನು ನೋಡಬೇಕು, ಅಡಿಗೆ ಮಾಡಬೇಕು, ಮಕ್ಕಳ ಪೋಷಣೆ ನೋಡಬೇಕು, ಕೆಲಸನೂ ಮಾಡಬೇಕು. ಏನು ಮಾಡಬೇಕು? ದೇವರು ವಿಶೇಷವಾದಂಥ ಕೃಪೆ ಅವ್ರಿಗೆ ಕೊಡಬೇಕು. ವಿಶೇಷ. ಇಲ್ಲಿ ಒಬ್ಬರು ಫೋನ್ ಮಾಡಿದ್ರು ನನಗೆ, ದಯಮಾಡಿ ನಮ್ಮ ಮನೆಗೆ ಬಂದು ಹೋಗಿ, ನನ್ನ ಸಮಯ ಎಲ್ಲ ಆಗಲ್ಲ, ಇಲ್ಲೆಲ್ಲ ಒಂದು 10 ನಿಮಿಷ. ಏನಕ್ಕೆ ಅಂತ ಕೇಳಿದೆ. ಹೀಗೆ ನನ್ನ ಪುಲ್ಲಿ ಬಂದಿದ್ದಾರೆ ಇದರಿಂದ ದುಬೈನ, ಅವನು ವಿಚಿತ್ರವಾಗಿ ಆಡ್ತಾ ಇದ್ದಾನೆ. ಯಾಕೆ, ಏನು ಸಮಾಚಾರ, ಏನು ಮಾಡ್ತಾರೆ? ಅವನು ಒಳ್ಳೆ, ಭಾಳ ಒಳ್ಳೆ ಹುಡುಗ, 5-6 ವರ್ಷದವನು, ಭಾಳ ಒಳ್ಳೆ ಹುಡುಗ. ಎದ್ದಕ್ಕಿದ್ದಕ್ಕೆ ನಾಯಿನ ಹೊಡೆದು ಸಾಯಿಸ್ಲಿಕ್ಕೆ ನೋಡ್ತಾನೆ. ಇನ್ನೊಂದು ಏನಾದರೂ ಒಳ್ಳೆ ಪಾತ್ರೆಯಿಂದ ಹೊಡೆದು ಹಾಳು ಮಾಡ್ತಾನೆ. ಚಿತ್ರ ಏನಾದರೂ ಚೆನ್ನಾಗಿದ್ರೆ ಅದು ಹೊಡಿತಾನೆ. ನಾನು ಕೇಳಿದೆ, ನಾನು ಬರುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿದೆ. ಯಾಕೆ ಅಂತ ಕೇಳಿ, ನಿಮ್ಮ ಹುಡುಗನಿಗೆ ದುಬೈಯಿಂದ ಯಾವತ್ತು ಬಂದ? 4-5 ದಿವಸ. ಅಲ್ಲಿ ಯಾರಿದ್ದಾರೆ? ತಂದೆ ತಾಯಿ ಇದ್ದಾರೆ. ಆತ ಹುಡುಗನಿಗೆ ಜೊತೆಯಲ್ಲಿ ಅವನು ಒಬ್ಬನೇ ನಮ್ಮ ಮಗ ಇಲ್ಲ. ಈ ಥರದ ಕೋಪ ಯಾವಾಗಿಂದ ಶುರು ಆಯ್ತಂತೆ? 2 ತಿಂಗಳಿಂದ. 2 ತಿಂಗಳಿಂದ ಏನಾಯ್ತು? ತಂಗಿ ಹುಟ್ಟಿದ್ದು. ಗೊತ್ತಾಯ್ತಲ್ಲ ರೀಸನ್ ಏನು? ಅಲ್ಲಿವರೆಗೂ ಇವನೇ ರಾಜ. ಯಾವುದು? 2 ತಿಂಗಳಿವರೆಗೂ ಇವನೇ ರಾಜ. ತಂದೆ ತಾಯಿಗಳು ಬಹಳ ಪ್ರೀತಿ ಮಾಡಿ, ತಂದೆ ತಾಯಿ ಇಬ್ಬರು ಕೆಲಸ ಮಾಡುವಂಥವ್ರು, ಲಕ್ಷಾಂತರ ರೂಪಾಯಿ ಸಂಬಳ ತೆಗೆದು. ತಂಗಿ ಹುಟ್ಟಿದ ಕೂಡಲೇ ತಾಯಿ ಬೆಳಿಗ್ಗೆ ಹೋದ್ರೆ ಸಂಜೆ ಬರೋದು, ಬಂದ ಕೂಡಲೇ ಮನೇಲಿ ಕೆಲಸದವ್ರು ಮಗು ನೋಡ್ತಾ ಇದ್ರು, ಬಂದ ಕೂಡಲೇ ಮಗು ಎತ್ಕೊಳ್ಳೋದು, ಮಗುಗೆ ಹಾಲು ಕುಡಿಸಿ ಮಗು ನೋಡೋದು. ಇವನಿಗೆ ಸಿಗುವಂಥ ಅಟೆನ್ಷನ್ ಕಡಿಮೆ ಆಯಿತು. ತಂದೆ ಬೆಳಿಗ್ಗೆ ಹೋದ್ರೆ ರಾತ್ರಿ ಬರ್ತಾರೆ. ಇವನಿಗೆ ಆಟ ಆಡ್ಲಿಕ್ಕೆ ಬೇಕಾಗಿದ್ದೆಲ್ಲ ಕಂಪ್ಯೂಟರ್ ಅದು ಇದು ಎಲ್ಲ ಕೊಟ್ಟಿದ್ರು, ಆದ್ರೆ ಇವ್ನು ನೋಡ್ತಾ ಇದ್ದ. ತಾಯಿ ಬಂದ ಕೂಡಲೇ ಮಗುವಿನಿಂದ ಹಾಲು ಕೊಡೋಗಿ ನನಗೆ ಸಿಗ್ಬೇಕಾದ್ರೆ ತಾಯಿ ಮಾತಾಡ್ತಾರೆ. ಕಡೆಗೆ ಅವ್ನಿಗೆ ಅರಿವಿಲ್ಲದಂತೆ ತಂಗಿ ಮೇಲೆ ಆ ದ್ವೇಷ ಹಠ ಬಂತು. ಅದು ಅವರು ಗಮನಿಸಿಲ್ಲ. ಇಲ್ಲಿ ಕಳಿಸಿದವರಿಗೆ ಇಲ್ಲಿ ಬಂದಾಗ ಅವನ ಒಂದು ನಾಯಿ ಪ್ರೀತಿಯಿಂದ ನೋಡು, ಆ ಪ್ರೀತಿಯನ್ನು ನೋಡೋಕ್ಕಾಗ್ತದೆ. ಒಂದು ಚಿತ್ರ, ಒಂದು ಮಗುವಿನ ಚಿತ್ರ ನೋಡಿಬಿಡಿ ಮಾನಸಿಕ. ಕಡೆಗೆ ನಾನು ಹೇಳಿದೆ, ನಾನು ಬರುವಂಥ ಅವಶ್ಯಕತೆ ಇಲ್ಲ. ಒಂದು ಕೆಲಸ ಮಾಡಿ, ನಿಮ್ಮ ಅಳಿಯ ಆಗಲಿ ನಿಮ್ಮ ಮಗಳಾಗಲಿ ಯಾರಾದರೂ ಒಬ್ಬರು ಕೆಲಸ ಬಿಡ್ಲಿಕ್ಕೆ, ಅಯ್ಯೋ ಲಕ್ಷ ರೂಪಾಯಿ ಸಂಬಳಗಳು ಹಾಗಿದ್ರೆ ಮಕ್ಕಳು ಬೇಡ, ಕೊಟ್ಬಿಡ್ಲಿಕ್ಕೆ ಅಳಿಯಾಗ. ಮಕ್ಕಳು ಬೇಕಾ, ಹಣ ಬೇಕಾ ಹೇಳಿದೆ. ಅವ್ರಿಗೆ ರುಚಿಸಲಿಲ್ಲ. ಆಮೇಲೆ ಮತ್ತೆ ಅವರನ್ನು ಹೋಗಿ ಎಲ್ಲ ವಿಷಯ ಹೇಳುವಾಗ, ನಾನು ಕಳಿಸ್ಬಿಡ್ತೇನೆ ರೀ, ಅವರೇ ನೋಡಲಿ. ನಾನು ಒಳ್ಳೆ ಸರ್ವೆಂಟ್ ಕಳಿಸಿ, ನೀವು ಎಷ್ಟೇ ಒಳ್ಳೆ ಸರ್ವೆಂಟ್ ಕಳಿಸಿದ್ರು ಇಟ್ ಈಸ್ ನಾಟ್ ಈಕ್ವಲಿಂಗ್ ಟು ಮದರ್. ಹೌದಲ್ರಿ? ನಾನು ನಿನ್ನೆ ಹೇಳಿದೆ ಅಲ್ಲ, ಹುಚ್ಚಿದ್ದು ವಿಷಯ ಹೇಳಿದಲ್ಲ, ಹುಚ್ಚಿ ಮಗುದು. ಇನ್ನೆಷ್ಟೇ ನಾನು ಚೆನ್ನಾಗಿ ನೋಡ್ಕೊಂಡಿದ್ರು, ನಾನು ಆ ತಾಯಿಗೆ ನೋಡೋಕ್ಕೆ ಸಾಧ್ಯ ಇಲ್ಲ. ನನಗೆ ಗೊತ್ತಿದೆ, ನನ್ನ ಲೈಫ್ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಇಲ್ಲಿ ಗುಂಪಲ್ಲಿರೋ ಒಬ್ಬ ಟೀಚರ್ ನನಗೆ ತೋರಿಸ್ಕೊಡ್ತು. VBS ನಡೆಸೋಕೆ ಒಬ್ಬರು ನಾನು ಕೌನ್ಸಿಲ್ ಮಾಡಿದೆ. ಕೇಳುವಾಗ ಯಾರು ಏನು ಅಂತ ಕೇಳುವಾಗ ಹೇಳಿದ್ರು. ಈ ದಿವಸ ಒಂದು ವೇಳೆ ನಾನು ಅವ್ರು ಕೌನ್ಸಿಲ್ ಮಾಡಲಿಲ್ಲ ಅಂದರೆ ಅವನ ಸಮಾಜಘಾತನ ಆಗ್ತಾ ಇದ್ದೇನೆ. ಈ ದಿವಸ ಒಬ್ಬ ದೊಡ್ಡ ಸ್ಥಿತಿಯಲ್ಲಿದ್ದು ಒಬ್ಬ ಎಲ್ಡರ್ ಆಗಿದೆ. ನಾನು ಭಾಳ ಸಂತೋಷ. ಅದಕ್ಕೆ ಎಷ್ಟು ಕಷ್ಟಪಡ್ತೀವಿ ಅಂತ ದೇವ್ರ ಹೊತ್ತು ಎಷ್ಟು ಪ್ರಾರ್ಥನೆ ಮಾಡ್ತೀವಿ. ಕಾರಣ ಇಷ್ಟೇ, ಮಕ್ಕಳನ್ನು ನಾವು ಕರ್ತನ ಬಳಿಗೆ ನಡೆಸುವಾಗ ಎಲ್ಲ ತಂದೆ ತಾಯಿಗಳ ಜವಾಬ್ದಾರಿ ಎಲ್ಲ ಕೈಬಿಟ್ಟು ಈಗ ನಮ್ಮ ಜವಾಬ್ದಾರಿ ಕೊಡ್ತಾ ಇದ್ದಾರೆ. ಬರೀ 40 ಗಂಟೆ ವರ್ಷಕ್ಕೆ 40 ಗಂಟೆ, 8760 ಗಂಟೆಗಳಲ್ಲಿ 40 ಗಂಟೆ ನಿಮ್ಮ ಕೈ ಕೊಟ್ಟು ದೇವರು ನಿಮ್ಮ ಹತ್ರ ಕೊಡ್ತಾ ಇದ್ದಾರೆ. ನೋಡು, ನೀನು ಇನ್ನೂ ಟರ್ನ್ ಮಾಡು, ಆಗದೆ ಇರುವಂಥದ್ದು ನೀವು ಟರ್ನ್ ಮಾಡು. ನೀವು ನೆನೆಸ್ತೀರ ಸಂಡೇ ಸ್ಕೂಲ್ ಟೀಚರ್ಸ್ ಅನ್ನೋ ಜವಾಬ್ದಾರಿ ಎಷ್ಟು ದೊಡ್ಡದು. ನಾನು ಹೇಳಿದೆ, ಪ್ರಸಂಗಿಗಳದು ಕೆಲಸ ಪ್ರಸಂಗ ಮಾಡುವಂಥದ್ದು. ಸಂಡೇ ಸ್ಕೂಲ್ ಟೀಚರ್ಸ್ ಕೆಲಸ ಅಧಿಕ ಪ್ರಸಂಗ ಮಾಡುವಂಥದ್ದು. ಅಧಿಕ ಪ್ರಸಂಗನೇ ಮಾಡಬೇಕಾಗಿದೆ. ನಾವು ಒಂದೊಂದು ಮಗುವನ್ನು ಸೆಟ್ರೇಟ್ ಮಾಡಬೇಕು. ಹೇಗೆ ನಮ್ಮ ಸ್ವಂತ ಶಕ್ತಿಯಿಂದ ಸಾಧ್ಯವಿಲ್ಲ ರೀ. ಹೇಗೆ ಸಾಧ್ಯ ರೀ? ಮಕ್ಕಳ ಹಿನ್ನೆಲೆ ಇದೆ, ಬೇರೆ ಇದೆ. ನಾವು ಜೋರು ಮಾಡೋಂಗಿಲ್ಲ ಮಕ್ಕಳಿಗೆ. ಈಗ ಶಾಲೆಯಲ್ಲಿ ಗೌರ್ಮೆಂಟ್ ಆರ್ಡರ್ ಕೂಡ ಬಂದಿದೆ, ಜೋರು ಮಾಡಬಾರ್ದು ಮಕ್ಕಳಿಗೆ ಅಂತ. ಒಬ್ಬ ನರ್ಸರಿ ಸ್ಕೂಲ್ಗೆ ಒಬ್ಬ ತಾಯಿ ಮಗನ ಕರ್ಕೊಂಡವ್ರಂತೆ. ಒಟ್ಟು ಪ್ರಿನ್ಸಿಪಲ್ ನೋಡಿ ಮೇಡಮ್, ನನ್ನ ಮಗಳಿಗೆ ಟೀಚರ್ ಬೈತಾರಂತೆ ಯಾವಾಗಲೂ. ಇಲ್ಲಲ್ಲ, ಟೀಚರ್ ಅವಳು LKG. ಇಲ್ಲಲ್ಲ, ಟೀಚರ್ ಭಾಳ ಒಳ್ಳೆ. ಇನ್ನೇ ನನ್ನ ಮಗು ಸುಳ್ಳು ಹೇಳ್ತದೆ, ಇದಕ್ಕೆ ನಾವು ಹಣ ಕಟ್ಟಿರೋದು. ಹಾಗೆ ಜೋರು ಮಾಡಿದ್ರು. ಇವರು ಪ್ರಿನ್ಸಿಪಲ್ಗೆ ಏನು ಮಾಡಬೇಕು ಗೊತ್ತಿಲ್ಲ. ಕಡೆಗೆ ಆ ಟೀಚರ್ನ ಕರೆಸ್ಬಿಟ್ಟು, ಏಮ್ಮ ನಿಮ್ಮ ಮೇಲೆ ಕಂಪ್ಲೇಂಟ್ ಬಂತು? ಇಲ್ಲ, ನಾನು ಬೈಲಿಲ್ಲ. ನಾನು ನನ್ನ ಮಗು ಸುಳ್ಳು ಹೇಳ್ತದ, ನೀನು ಅವಳು ಕೇಳಲಿಕ್ಕೆ ನಮಗೆ ಕಷ್ಟಪಟ್ಟು ಎಷ್ಟು ಹಣ ಕಟ್ತೀವಿ, ಇವಳು ಅವಳ ಮೇಲೆ ಜಗಳಕ್ಕೆ. ಕಡೆಗೆ ಪ್ರಿನ್ಸಿಪಲ್ಗೆ ಏನು ಹೇಳಬೇಕು ಅಂತ ಗೊತ್ತಿಲ್ಲ. ಕೇಳಿದ್ರು, ಮಗು ಈ ಟೀಚರ್ ನಿನ್ನ ಬೈತಾರ ದಿನ ಹೋಗಿಟ್ಟಾಳೆ, ಹೀಗೆ ಆಯ್ತು. ಹೌದು, ಏನಂತ ಬೈತಾರೆ? ಮಗು ಗಲಾಟೆ ಮಾಡಬೇಡ, ಸುಮ್ಮನಿರೋ ಮಗು ಅಂತ ಬೈತಾರೆ.
ತಾಯಂದಿರ ಪರಿಸ್ಥಿತಿ ಹೀಗಿದೆ. ತಾಯಂದಿರ ಪರಿಸ್ಥಿತಿ ಒಂದು ಕೈ ಎತ್ತಿ ಒಂದು ಪೆಟ್ಟು ಕೊಟ್ಟಿಲ್ಲ ತಾಯಂದಿರು, ಹೌದಾ? ಇಲ್ಲ ಕೊಟ್ಟರೆ ಸಾಯೋ ಹಾಗೆ ಹೊಡೆದಿರ್ತಾರೆ ಅವ್ರ ಕೋಪಕ್ಕೆ, ಅವ್ರ ಟೆನ್ಷನ್. ಹೌದ್ರಿ? ತಾಯಂದಿರ ಬಾಯಿಂದ ಕೆಲವು ಸಂದರ್ಭದಲ್ಲಿ ಬರಬಾರ್ದಂಥ ಶಾಪಗಳು ಬರ್ತದ್ರಿ. ಆ ಮಗ ನೀನು ಯಾಕೆ ಕೊಟ್ಟು ಸಾಯಬಾರ್ದ ಅಂತ, ಹೌದಲ್ಲ? ಹೌದ್ರಿ? ನೆನ್ಪಿಡಿ, ತಾಯಂದಿರ ಬಾಯಿ ಭಾಳ ಶಾಪ ಫಲಿಸ್ತದೆ. ಅದು ಸತ್ಯದ ಆಧಾರ ಕೊಡ್ತಾರೆ. ಯಾವ ಕಾರಣಕ್ಕೂ ನಮ್ಮ ಮಕ್ಕಳಿಗೆ ಶಾಪ ಆಗ್ಬಾರ್ದ್ರಿ. ನಿನಗೆ ಬುದ್ಧಿನೇ ಬರಲ್ಲ, ಹೋಗೋದು ಬರದೇ ಇಲ್ಲ ಅಂತ ನೆನ್ಪಿಡಿ. ದೇವ್ರು ಕೊಡುವಂಥ ಅಮೂಲ್ಯವಾದಂಥ ಒಂದು ವರ. ನೀವು ಟೀಚರ್ಸ್ ಯಾಕೆ ಹೇಳ್ತಾ ಇದ್ದೇನೆಂದರೆ, ನಾಳಿನ ದಿವಸದಲ್ಲಿ ನೀವು ಒಂದು ಸ್ಟ್ಯಾಂಡರ್ಡ್ಗೆ ಬಂದ ಮಕ್ಕಳ ತಂದೆ ತಾಯಿಗಳಿಗೆ ನೀವು ಕೌನ್ಸಿಲ್ ಮಾಡುವಂಥವ್ರು ಆಗಬೇಕು. ಅದಕ್ಕೇನಾಗಬೇಕು? ನಿಮ್ಮ ಸ್ಪಿರಿಚುವಲ್ ಸ್ಟ್ಯಾಂಡರ್ಡ್ ಇರಬೇಕು, ನೀವು ರೆಪ್ಯುಟೇಷನ್ ಚೆನ್ನಾಗಿರ್ಬೇಕು. ನಾನು ಫಸ್ಟ್ ಸೇವೆಗೆ ಬಂದಾಗ ಸಂಡೇ ಸ್ಕೂಲ್ ಟೀಚರ್ ಆಗಿದ್ದೆ. ಆಗ ನಾನು ಸಂಡೇ ಸ್ಕೂಲ್ ಆ ಮಕ್ಕಳನ್ನು, ತಂದೆ ತಾಯಿಗಳನ್ನೆಲ್ಲ ಹೋಗಿ ನೋಡಿ ಬರ್ತಾರೆ. ಕೆಲವರು ಒಂದು ತಾತ್ಸಾರ ನೋಡೋರು ಚಿಂತೆ ಅಲ್ಲ, ನಾನು ನೋಡಿ ಅವರ ಎದುರುಗಡೆ ಮಗನ ಮಾತಾಡಿಸಿ ಹೇಗೇನು ಮಾತಾಡಿಸಿ ಬರ್ತಾರೆ. ಈ ದಿವಸ ಗೌರವ ಕೊಡ್ತಾ ಇದ್ದಾರೆ, ಈ ದಿವಸ ಕೂಡ ಅವ್ರು ಗೌರವ ಕೊಡ್ತಾರೆ. ಮೊನ್ನೆ ಬ್ಯಾಂಗ್ಳೂರ್ನಲ್ಲಿ ಹೋದಾಗ ಅವ್ರು ದೊಡ್ಡ ಇದಕ್ಕೆ ಕರೆಸಿದ್ರು. ಮುಗಿಸಿದಾಗ ಒಬ್ಬರು ಅಜ್ಜ ಬಂದು 89 ವರ್ಷ ಅಂತೆ ಬಂದು, ಅಣ್ಣಯ್ಯ ನೀವು ಹಾಗೆ ಇದ್ದೀರಾ, ನಾನು ಮುದುಕ ಅದೇ ಅಂತ. ಇಲ್ಲ, ನನಗೂ ವಯಸ್ಸಾಗ್ತದೆ. ಇಲ್ಲ, ಇನ್ನೂ ನೆನಪಿದೆ, ನೀವು ಮೊದಲು ಬಂದ ನನ್ನ ಮಕ್ಕಳಿಗೆ ನೀವು ಬಂದು ಹೇಳಿದ್ರಿ. ಮೊದಲನೇ ದಿವಸ ನಾನು ಸ್ವಲ್ಪ ಕೇರ್ಲೆಸ್ ಮಾಡಿದೆ, ನಂತರ ನೀವು ಆ ದಿವಸ ಹೇಳ್ಕೊಟ್ಟಿದ್ದು ಈ ದಿವಸ ಮಕ್ಕಳೆಲ್ಲ ಒಳ್ಳೆ ಸ್ಥಿತಿ ಕರೆದ್ರು. ಬಾಗಿ ಬಾ, ರಾಜು ಬಾ ಅಂತ ಎಲ್ಲರನ್ನೂ ಕರೆದು ಅವರೆಲ್ಲ ಅವ್ನ ತಾತಂದ್ರೆ ನನಗಿಂತ ವಯಸ್ಸಾದವರು ಬಂದ, ಅಂಕಲ್ ನಾನು ನಿಮ್ಮ ಹತ್ರ ಕಲ್ತ್ರಿ ಅಂಕಲ್. ಹಾಗೆ ಭಾಳ ಖುಷಿ ಆಯ್ತು. ಸಂಡೇ ಸ್ಕೂಲ್ ಟೀಚರ್ಸ್ 40 ನಿಮಿಷ ಗಂಟೆಯಲ್ಲಿ ಏನು ಮಾಡ್ಬೋದ್ರಿ? ಒಂದು ನಾನು ಮಾಡಿದ್ದು ಒಂದು ಅಂತಂದರೆ ಕಂಟ್ರೋಲ್ ಮಾಡೋಕ್ಕಾಗಲ್ರಿ, ಮಕ್ಕಳನ್ನು ಮಾಡೋಕ್ಕಾಗಲ್ಲ. ಮಕ್ಕಳು ಇದೇನೋ ಮೊಬೈಲ್ನೇ ಇಟ್ಕೊಂಡು ಆಟ ಆಡ್ತಾ ಇರ್ಬೋದು. ಇಲ್ಲೇನೋ ಜಾಮರ್ ಏನೋ ಮಾಡಿದ್ದಾರೆ ಅಂತ ಗೊತ್ತಾಯ್ತಲ್ಲ, ಇಲ್ಲಿ ಬೇಡ ತೆಗಿಯಕ್ಕೆ ಹೇಳ್ತಾನೆ. ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ ಕೇಬಲ್ ತೆಗಿಸಬೇಡಿ, ಟಿ ವಿ ಇರಲಿ. ಅನೇಕ ತಂದೆ ತಾಯಿಗಳು ನೀವು ಟಿ ವಿ ಇಲ್ಲ ಮಕ್ಕಳಿಗೆ ಎಕ್ಸಾಮ್ ಅದರಿಂದ ಟಿ ವಿ ತೆಗೆ ಅಲ್ರಿ. ನಿಮ್ಮ ಮನೆಯಲ್ಲಿ ನೀವು ತೆಗೆದ್ರೆ ಮಕ್ಕಳು ಬೇರೆ ಎಲ್ಲೂ ನೋಡೋಕ್ಕಾಗಲ್ಲ. ಆ ವಿಷಯ ಏನು ಅಂತ ಸ್ನೇಹಿತರ ಹತ್ರ ಕೇಳೋಕ್ಕಾಗಲ್ಲ. ಆಗ್ಬಿಟ್ಟು ನೀನು ನೋಡುವಂಥದ್ದು ಇಂಥ ಟೈಮ್ ಯಾಕೆ ಫಿಕ್ಸ್ ಮಾಡಬಾರ್ದು? ಯಾಕೆ ಆ ಪವರ್ ಇಲ್ವಾ ನಿಮಗೆ? ಅಧಿಕಾರ ಇಲ್ಲ? ಇಲ್ಲ. ಯಾಕೆ? ನಮ್ಮ ಮಕ್ಕಳಿಗೆ ಇಲ್ಲ ಬೇಡ ಅಂತ ಹೇಳುವಂಥ ಶಕ್ತಿ ಇಲ್ಲ ನಮಗೆ. ಒಪ್ತೇವೆ? ಅಭ್ಯಾಸ ಯಾವುದನ್ನೂ ನಾವು ನಿಲ್ಸೋಕ್ಕಾಗಲ್ಲ. ಬೀದಿಯಲ್ಲಿ ಗಲಾಟೆ ಆಗೋದು ನಿಲ್ಸೋಕ್ಕಾಗಲ್ಲ. ಆದರೆ ಆ ಗಲಾಟೆ ನಿಮ್ಮ ಮಕ್ಕಳಿಗೆ ಮುಟ್ಟದೇ ಇದ್ದಂಗೆ ಕಂಟ್ರೋಲ್ ಮಾಡಬೇಕಷ್ಟೇ. ಆ ಬೀದಿಯಲ್ಲಿ ಗಲಾಟೆ ಮಾಡಬೇಕಂತ ಬೋರ್ಡ್ ಹಾಕೋಕ್ಕಾಗಲ್ಲ. ಮಕ್ಕಳಿಗೆ ಮೊಬೈಲ್ ಕೊಡೋದು ತಪ್ಪಲ್ಲ, ಆದರೆ ಮೊಬೈಲ್ ಯೂಸ್ ಮಾಡೋದು ಹೇಳ್ಬಿಟ್ಟು ಎಲ್ಲಿ ಯೂಸ್ ಮಾಡಬೇಕು ಅಂತ ಹೇಳ್ಕೊಡ್ಬೇಕು. ಹಂಗಂದು ಎಲ್ಲರೂ ಮೊಬೈಲ್ ಎಲ್ಲ ಕೊಡುವಂತಲ್ಲ ಕೇಳ್ತಾರೆ. ನಾವು ಈ ದಿವಸ ಮಕ್ಕಳಿಗೆ ಮೊಬೈಲ್ ಕೊಡಬೇಡಿ ಅಂತಲೇ ಹೇಳ್ತಾರೆ. ಮಕ್ಕಳಿಗೆ ಕಂಪ್ಯೂಟರ್ ಕೊಡಬೇಡ ಅಂತ ಹೇಳಲ್ಲ, ಕೊಡ್ರಿ, ಏನನ್ನು ನೋಡಬೇಕು ಅಂತ ಹೇಳ್ಕೊಡಿ. ಒಬ್ಬರು ಕೇಳಿದ್ರು, ಡಾಕ್ಟರ್ ಭಂಡಾರಿ ಬಾಳಿಗೆ ಹಾಸ್ಪಿಟ್ಲಿಂದ ಒಬ್ಬರನ್ನ ಕಳಿಸ್ತಾರೆ. ನೋಡಿರಿ ಇವ್ರದ್ದು ನೀವೇ ಹ್ಯಾಂಡಲ್ ಮಾಡಬೇಕು. ಅವ್ರು ಹೇಳಿದ್ರು, ನೋಡಿ ಅಣ್ಣ ನಮ್ಮ ಯಜಮಾನ್ರು ಫಾರಿನ್ಲಿದ್ದಾರೆ, ಮಗ ಒಬ್ಬ ಹೇಳಿದ ಮಾತೇ ಕೇಳಲ್ಲ, ಒಂದು ಚೂರು ಕೂತ್ಕೊಂಡು ಪಾಠ ಹೇಳಲ್ಲ, ಓದಲ್ಲ, ಒಂದು ಇದು ಮಾಡಲ್ಲ. ಕಡೆಗೆ ನಾನು ಹೇಳಿದೆ, ನಾವು ಒಂದು ಕೆಲಸ ಮಾಡ್ತೀರಾ, ನೀವು ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತೀರಾ ಮಾಡಿ. ನೀವು ಪಾಠ ಓದಲ್ಲ ಅಂತ ಹೇಳ್ತೀರಲ್ಲ, ಒಂದು ಕೆಲಸ ಮಾಡಿ, ಇವತ್ತು ಮನೆಗೆ ಹೋಗ್ಬಿಟ್ಟು ಒಂದು ಟೇಬಲ್ ಇಟ್ಟು 2 ಚೇರ್ ಇಟ್ಟು ಅದ್ರ ಮೇಲೊಂದು ಹಾಕಿ 7:30 ಇಂದ 8:00ವರೆಗೂ ನೋ ಟೆಲಿಫೋನ್, ನೋ ಸಿನಿಮಾ, ಟಿ ವಿ, ನಥಿಂಗ್, ಜಸ್ಟ್ ಸ್ಟಡಿ ಟೈಮ್ ಅಂತ ಬೋರ್ಡ್ ಹಾಕಿ. ನಾವು ಹೇಳಿ, ನೋಡಪ್ಪ ಇದು ಸ್ಟಡಿ ಟೈಮ್, ನೀನು ಅಷ್ಟೊಳಗೆ ಕೂತ್ಕೊಂಡು ಓದಬೇಕು. ಮೊದಲನೇ ದಿವಸ ಹೇಳಿ, ಕೇರ್ ಮಾಡಲ್ಲ ನಮ್ಮ, ಚಿಂತೆ ಇಲ್ಲ. ನೀವು ಆ ಟೈಮಲ್ಲಿ ನೀವು ಕೂತ್ಕೊಳ್ಳಿ, ಪುಸ್ತಕ ಇಟ್ಕೊಂಡು 1 ಅವರ್ ನೀವೇ ಕೂತ್ಕೊಳ್ಳಿ, ಬೇರೆ ಏನಾದರೂ ಪುಸ್ತಕ. 2ನೇ ಅವರ್ಲಿ ಹೇಳಿ, ನೋಡು ನಿನ್ನ ಟೈಮು, ಸಮಾಧಾನದಿಂದ ಹೇಳಿ. ಬಂದು ಕೂತ್ಕೊಂಡು ಎದ್ದು ಹೋಗ್ತಾನೆ 1 ನಿಮಿಷ, ಚಿಂತೆ ಇಲ್ಲ. ನೀವು ಹೋದ್ರೆ 1 ಗಂಟೆ ಹೊತ್ತು. 1 ವಾರ ಟ್ರೈ ಮಾಡಿ, 1 ವಾರದಲ್ಲಿ ಕಡೆ ಪಕ್ಷ 3/4 ಗಂಟೆ ಆದರೂ ಕೂತ್ಕೊಂಡು ಓದ್ತಾನೆ. ನೀವು ನಾವು ಓದು ಅಂತ ಬಿಟ್ಟು ನೀವು ಟಿ ವಿ ಹಾಕಿ ಕೂತ್ರೆ ಅವನು ಎಲ್ಲಿ ಓದ್ತಾನೆ? ನೀವು ಓದು ಅಂತ ಅಂದ್ಬಿಟ್ಟು ನೀವು ಮಾಡಿರ್ತಾವೆ. ಯಾಕಂದ್ರೆ ಮಕ್ಕಳು ಅನ್ನುವಂಥದ್ದು ಸುಲಭ ಅಲ್ರಿ. ಮಕ್ಕಳನ್ನು ಈ ದಿವಸಗಳಲ್ಲಿ ಬೆಳೆಸುವಂಥದ್ದು, ನಾವು ನಮ್ಮ ಯವನವನ್ನು, ನಮ್ಮ ಪ್ರಪಂಚದ ಎಲ್ಲ ವಿಷಯ ಮರೆತು ಮಕ್ಕಳಿಗೋಸ್ಕರ ಇದ್ದಾವೆ. ಈ ದಿವಸ ನಾವು ಎಲ್ಲಿ ಮಕ್ಕಳ ಸೇವೆಗೆ ಎಲ್ಲಿಂದ ಶುರು ಮಾಡ್ತಾ ಇದ್ವಿ ಗೊತ್ತಾ? ಮದುವೆ ಆಗುವಾಗಲಿಲ್ಲ. ಆಲೋಚನೆ ಮಾಡಿ, ದೇವ್ರ ವಾಕ್ಯದಲ್ಲಿದೆ, ಮದುವೆಗೆ ಮೊದಲನೇ ಆಶೀರ್ವಾದ ಯಾಕೆ? ನಿಮ್ಮ ಸಂತತಿ ಬೆಳೀಲಿ ಅಂತ, ಮಕ್ಕಳಾಗಲಿ ಅಂತ. ಹೌದಲ್ರಿ? ಹಿಂದಿನ ಕಾಲದಲ್ಲಿ ಮದುವೆ ಆದವ್ರಿಗೆ ದೊಡ್ಡವ್ರ ಆಶೀರ್ವಾದ ಮಾಡ್ತಾಯಿದ್ರು. ಏನಂತ? ಮನೆ ತುಂಬ ಮಕ್ಕಳಿರಲಿ ಅಂತ. ಮನೆ ತುಂಬ ಮಕ್ಕಳಿರಲಿ ಅಂದರೆ ಮಕ್ಕಳಾಗಲಿಕ್ಕೆ ಮದುವೆ ಆಗುವಂಥದ್ದು, ಬೇರೆ ವಿಷಯಗಳಲ್ಲಿ.
ಆದ್ರೆ ಆ ಮಕ್ಕಳನ್ನ ತಯಾರು ಮಾಡುವಂಥದ್ದು ಯಾವಾಗ ಮದುವೆಯಲ್ಲಿ ಗಂಡ ಹೆಂಡತಿಯರನ್ನ ಯಾವ ಪ್ರೀತಿ ವಿಷಯ ಹೇಳ್ತೀವಿ, ವಿಧೇಯತೆ ವಿಷಯ ಎಲ್ಲ ಹೇಳ್ತೀವಿ. ಯಾರಿಗೋಸ್ಕರ? ಮಕ್ಕಳಿಗೋಸ್ಕರ. ಮಕ್ಕಳಿಗೆ ಅಲ್ಲಿಂದ ಶುರು ಮಾಡ್ಬೇಕ್ರಿ. ಯಾರು ಮಾಡಬೇಕು? ಸಂಡೇ ಸ್ಕೂಲ್ ಟೀಚರ್ಸ್. ಹೋಗ್ಲಿ, ಎಲ್ಲ ದಾಟಿ ನಮ್ಗೆ ನಿಮ್ಮ ಕೈಗೆ ಬಂದಿದೆ. ನೀವು ಮಾಡುವಂಥದ್ದು ಏನ್ರಿ? 2 ಕಾರ್ಯ ಮಾಡಬೇಕು. ನಿಮ್ಮಲ್ಲಿರೋ ಮಕ್ಕಳು 2 ಥರದ ಮಕ್ಕಳು ಅಂತ ನೆನೆಸಿ. ಎಲ್ಲೇ ಹೋಗಿ, ಯಾರೇ ಪ್ರಪಂಚದ ಯಾವುದೇ ಮೂಲೆಗೆ ಹೋಗ್ಲಿ, 2 ಥರದ ಮಕ್ಕಳಿದ್ದಾರೆ. ಒಂದು ಥರದ ಮಕ್ಕಳು ಕ್ರಿಸ್ತನ ಅಂಗೀಕರಿಸಿದಂಥ ಮಕ್ಕಳು. ಯಾವಾಗ ಎಲ್ಲಿ ನಿಮ್ಗೆ ಗೊತ್ತಿಲ್ಲ, ಅವ್ರು ಯಾವಾಗ ಅಂಗೀಕರಿಸಿದ್ರು ಅಂತ ನಿಮ್ಗೆ ಗೊತ್ತಿಲ್ಲ. ಟಿವಿಯಲ್ಲಿ ಕೇಳಿರ್ಬೋದು, ರೇಡಿಯೋದಲ್ಲಿ ಕೇಳಿರ್ಬೋದು, ಎಲ್ಲೋ ಹೇಳಿರ್ಬೇಕು, ಯಾರೋ ಹೇಳಿರ್ಬೇಕು, ಎಲ್ಲೋ ಮಾಡಿ ಅಥವಾ ನಿಮ್ಮ ಚರ್ಚಲ್ಲೇ ಅಂಗೀಕರಿಸಿರ್ಬೋದು, ಗೊತ್ತಿಲ್ಲ. ಎರಡನೇ ಥರದ ಮಕ್ಕಳು ಕ್ರಿಸ್ತನನ್ನ ಅಂಗೀಕರಿಸದೇ ಇರುವಂಥವ್ರು. ಕ್ರಿಸ್ತನನ್ನ ಅಂಗೀಕರಿಸದೇ ಇರುವಂತ ಮಕ್ಕಳು, ಒಂದು ಕ್ರಿಸ್ತನನ್ನ ಈ 2 ಥರದ ಮಕ್ಕಳು ನಮ್ಮ ಗುಂಪಿನಲ್ಲಿದ್ದಾರೆ. ಸಂಡೇ ಸ್ಕೂಲ್ಲೋ, ಬೀದಿಯಲ್ಲೋ, ಇಲ್ಲಿ 2 ಥರದ ಮಕ್ಕಳು. ನಾವು ಇದನ್ನ ಯಾರು ಏನು ಅಂತ ನಮ್ಗೆ ಗೊತ್ತಿಲ್ಲ. ಅವ್ರ ಹಿನ್ನೆಲೆ ಏನು ಅಂತ ಗೊತ್ತಿಲ್ಲ. ಒಂದು ವೇಳೆ ಮಕ್ಕಳ ಗರ್ಭದಲ್ಲಿರುವಾಗಲೇ ದೇವರ ವಾಕ್ಯ ಕೇಳಿರ್ಬೋದು. ನಂಬ್ತೀರಾ? ನಂಬ್ತೀರ್ರಿ? ಒಂದು ಚಿಕ್ಕ ಉದಾಹರಣೆ ಹೇಳ್ತೇನೆ. ಒಂದು ಚರ್ಚ್ನಲ್ಲಿ ಇದನ್ನು ಹೇಳುವಾಗ ಪಾಸ್ಟ್ ಹೇಳಿದ್ರು, ನೀವು ಅದನ್ನು ಹೇಳ್ಬಾರ್ದಾಗಿ. ಆದರೆ ನಿಮಗೆ ಹೇಳ್ತೇನೆ ಏನಂದರೆ, ಅಮೇರಿಕನ್ ದಂಪತಿಗಳು ಬಹಳ ಸುಂದರವಾಗಿದ್ದವರು ಒಬ್ರಿಗೊಬ್ರು ಪ್ರೀತಿ ಮಾಡಿ ಮದುವೆ ಆದರು. ಈಗ ನೀವು ಓದಂಥದ್ದು ವಿಡಿಯೋ ಮಾಡ್ಕೊಂಡಿದ್ದಲ್ಲಿ ನೀವು ಕಲಿಬೇಕಾಗಿರೋಂಥದ್ದು ಏನು ನೋಡ್ಬೇಕ್ರಿ. ಮಕ್ಕಳನ್ನ ಮರ್ತುಬಿಡಿ. ನಾವು ಅದರ ಮುಖಾಂತರವಾಗಿ ಕಲಿಯುವಂಥದ್ದು ಏನು? ಯಾಕೆಂದರೆ ನಿಮ್ಮ ಕೈಲಿ ಕಲಿಯುವಂಥ ವಿಷಯ ತಿಳಿದ್ರೆ ಮಾತ್ರ ನೀವು ಬೇರೆಯವ್ರಿಗೆ ಹೇಳಲಿಕ್ಕೆ ಸಾಧ್ಯ. ಹೌದ್ರಿ? ಇಲ್ಲ ನಿಮಗೆ ಆಗಲಿಲ್ಲ ಅಂದರೆ ನಾವು ಮಕ್ಕಳಿಗೆ ಬೇರೆಯವ್ರಿಗೆ ನಮಗೆ ಏನು ಹೆಸರು ಬರ್ತದೆ? ಕಪಟಿ ಅಂತ ಹೆಸರು ಬರ್ತದೆ. ಹೌದಲ್ರಿ? ನಾವು ಅನುಸರಿಸಬಹುದಾದಂಥ ವಿಷಯಗಳು 3ನೇದು ಆಲೋಚನೆ ಮಾಡಬೇಕ್ರಿ. ಏನು ಅಂತ ಪಾಠ ಸಿದ್ಧಪಡಿಸ್ಕೊಳ್ಳುವಂಥದ್ದು, ಪ್ರಸಂಗ ಸಿದ್ಧಪಡಿಸ್ಕೊಳ್ಳೋದು ಹೀಗೆ. ಪ್ರಸಂಗಗಳಲ್ಲಿ ಕೂಡ ಏನವ್ರನ್ನಗಳನ್ನ ಕೇಳುವಾಗ ಸೀನಿಯರ್ ಅವ್ರು ಮಾಡುವಂಥದ್ದು ಹೀಗೆ. ಪ್ರಸಂಗ ಸಿದ್ಧ ಮಾಡ್ತಾರೆ, ಓದ್ತಾರೆ, ಹಿನ್ನೆಲೆ ಎಲ್ಲ ಓದ್ತಾರೆ. ಅದರಲ್ಲಿ ಇರುವಂಥ ವ್ಯಕ್ತಿಗಳನ್ನು ಪ್ರೆಸೆಂಟ್ ಮಾಡುವಾಗ ಆ ವ್ಯಕ್ತಿಗಳನ್ನು ಚೆನ್ನಾಗಿ ಅವ್ರ ತಲೆಯಲ್ಲಿ ಇಟ್ಕೊಳ್ತಾರೆ. 3ನೇದಾಗಿ ಅದಕ್ಕೆ ತಮಗೆ ಅನ್ವಯಿಸ್ಕೊಳ್ತಾರೆ. ಯಾವುದನ್ನು ನಾವು ನನ್ನ ಕಾಂಗ್ರಿಗೇಷನ್ಗೆ ಹೇಳಿದರೆ ಅವರು ಅಕ್ಸೆಪ್ಟ್ ಮಾಡ್ಕೊಳ್ಳೋ ಸ್ಥಿತಿಯಲ್ಲಿದ್ದಾರೆ, ಅವರು ಅರ್ಥ ಮಾಡ್ಕೊಂಡು. 4ನೇದು, ನೀವು ಹೇಗೆ ಮಕ್ಕಳಿಗೆ ಹೇಳಬೇಕು ಅಥವಾ ಇತರಿಗೆ ಹೇಗೆ ಹೇಳಬೇಕು ಅನ್ನೋದು ಸಿದ್ಧಪಡಿಸ್ಕೊಳ್ಳೋದು. ಆಯ್ತು ರೀ? ಯೋಚನೆ ಬಂತ? ಈಗ ನಾನು ಒಂದು ಮಾಡೆಲ್ ಒಂದು ಕೊಟ್ಬಿಟ್ಟು ಹೇಗೆ ಮಾಡ್ಬೋದು ಅಂತ. ಒಂದು ವಾಕ್ಯ ಭಾಗ ನೋಡೋಣ. ಯಾವುದನ್ನ? ಮಾರ್ಕನ ಸುವಾರ್ತೆ ತೆಗಿರಿ. ಮಾರ್ಕನ ಸುವಾರ್ತೆ ಒಂದು ಪಾಠವನ್ನು ನಾವು ಸಿದ್ಧಪಡಿಸ್ಕೊಳ್ಳೋಣ ಈಗ ಹೇಗೆ ಅಂತ. ಎಷ್ಟು ಚೆನ್ನಾಗಿ ಪ್ರೆಸೆಂಟ್ ಮಾಡ್ತೀರಾ ಅಂತ, ಎಷ್ಟು ಚೆನ್ನಾಗಿ ಓದ್ತೀರಾ, ಬೇರೆಯವ್ರಿಗೆ ಕೇಳಿಸೋ ಹಾಗೆ. ಯಾರು ಮಾಡ್ತೀರಿ? 4ನೇ ಅಧ್ಯಾಯ 10ನೇ ಅಧ್ಯಾಯ 46ನೇ ವಚನದಿಂದ 52 ಮಾರ್ಕ. ಶಿಷ್ಯರು ಬಹು ಜನರ ಗುಂಪು ಆ ಊರಿನಿಂದ ಹೊರಟು ಹೋಗುತ್ತಿರುವಾಗ ತೀಮಾಯನ ಮಗನಾದ ಬಾರ್ತಿಮಾಯನು ದಾರಿಯ ಮಗ್ಗುಲಲ್ಲಿ ಕೂತಿದ್ದನು. ಅವನು ಕುರುಡ ಭಿಕ್ಷುಗಾರನು. ಈ ಮಾರ್ಗವಾಗಿ ಹೋಗುವವನು ನಜರೇತಿನ ಯೇಸುವೆಂದು ಅವನು ಕೇಳಿ, ದಾವೀದನ ಕುಮಾರನೇ ಯೇಸುವೆ, ನನ್ನನ್ನು ಕರುಣಿಸು ಎಂದು ಕೂಗಿಕೊಳ್ಳುವುದಕ್ಕೆ ಪ್ರಾರಂಭಿಸಿದನು. ಅನೇಕರು ಸುಮ್ಮನಿರು ಎಂದು ಅವನನ್ನು ಗದರಿಸಲು ಅವನು, ದಾವೀದನ ಕುಮಾರನೇ ನನ್ನನ್ನು ಕರುಣಿಸು ಎಂದು ಮತ್ತಷ್ಟು ಕೂಗಿಕೊಂಡನು. ಆಗ ಯೇಸು ನಿಂತು ಅವನನ್ನು ಕರೆಯಿರಿ ಅನ್ನಲು ಅವರು ಆ ಕುರುಡನನ್ನು ಕರೆದು, ಧೈರ್ಯವಿರಲಿ, ಏಳು, ನಿನ್ನನ್ನು ಕರೆಯುತ್ತಾನೆ ಅಂದರು. ಅವನು ತನ್ನ ಹೊದಿಕೆಯನ್ನು ತೆಗೆದುಹಾಕಿ ತಟ್ಟನೆ ಎದ್ದು ಯೇಸುವಿನ ಬಳಿಗೆ ಬಂದನು. ಯೇಸು ಅವನನ್ನು, ನಾನು ನಿನಗೆ ಏನು ಮಾಡಬೇಕೆಂದು ಕೋರುತ್ತೀ ಎಂದು ಕೇಳಲು ಆ ಕುರುಡನು, ನನಗೆ ಕಣ್ಣು ಬರುವಂತೆ ಮಾಡಬೇಕು ಗುರುವೇ ಅಂದನು. ಯೇಸು ಅವನಿಗೆ, ಹೋಗು,
ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿಯದೆ ಎಂದು ಹೇಳಿದನು. ಕೂಡಲೇ ಅವನಿಗೆ ಕಣ್ಣು ಬಂದವು. ಅವನು ಆ ದಾರಿಯಲ್ಲಿ ಆತನ ಹಿಂದೆ ಹೋದನು. ಐಡಿಯಾ ಬಂತು. ಈಗ ಹೇಳಿ, ಯಾವ್ದ್ಯಾವ್ದು ಎಲ್ಲೆಲ್ಲಿತ್ತು ಅಂತ, ಯಾವ ಊರೆಲ್ಲೆಲ್ಲಿತ್ತು, ಯೇಸು ಸ್ವಾಮಿ ಎಲ್ಲಿಯವರು, ಎರಿಕೋ ಎಲ್ಲಿತ್ತು, ಆಲೋಚನೆ ಮಾಡಿ. ನೀವು ಮ್ಯಾಪ್ ನೋಡಿದ್ರೆ ಹಿನ್ನೆಲೆ ನೋಡ್ತು ಅಂದ್ರೆ, ಒಂದು ವೇಳೆ ನೀವು ನೋಡಿರ್ಲಿಕ್ಕೆ ಇನ್ನು ಮುಂದೆ ಆಲೋಚನೆ ಮಾಡ್ಕೊಳ್ಳಿ. ಹೇಗೆ ಇದು ನಜರೇತ್, ಯೇಸು ಸ್ವಾಮಿ ಇದ್ದಂಥ ಊರು. ನೀವು ಮ್ಯಾಪ್ನಲ್ಲಿ ನಿಮ್ಮ ಬೈಬಲ್ ಹಿಂದೆ ಇದೆ ನೋಡಿ. ಯೇಸು ಸ್ವಾಮಿ ಅಲ್ಲಿ ಇದ್ದಾಗ 30ನೇ ವರ್ಷದಲ್ಲಿ ಆ ಊರಿನವ್ರು ಓಡಿಸ್ಬಿಟ್ರೆ ಯೇಸು ಸ್ವಾಮಿನ, ಹೌದಲ್ಲ? ಓಡಿಸಿದಾಗ ಯೇಸು ಸ್ವಾಮಿ ಏನು ಮಾಡಿದ್ರು, ಅಲ್ಲಿಂದ ಕಪೆರ್ನಮ್ ಅನ್ನೋ ಜಾಗದಲ್ಲಿ ಮನೆ ಮಾಡ್ಕೊಂಡಿದ್ರು. ಅದು ಮಲ್ಪೆ ಆಗಿತ್ತು, ಅಂದ್ರೇನು, ಬೋಟ್ಗಳೆಲ್ಲ ಬರ್ತಾ ಇತ್ತು ಸಾಯಂಕಾಲದೊತ್ತು. ಹೀಗಾಗಿ ಯೇಸು ಸ್ವಾಮಿಯ ಪಬ್ಲಿಸಿಟಿ ಆಯಿತು. ಹೆಚ್ಚು ಕಡಿಮೆ ಯೇಸು ಸ್ವಾಮಿ ತನ್ನ ಸ್ವಂತ ಮನೆ ಇದು ಅಂತ ಇಟ್ಕೊಂಡಿದ್ರು. ಎಲ್ಲಿ? ಗಲಿಲಾಯದಲ್ಲಿ. ಸಮಾರ್ಯದಲ್ಲಿ ಎಷ್ಟೋ 1-2 ಸಾರಿ 3 ಸಾರಿ ಹೋಗಿದ್ದಾರೆ. ಒಂದು ಸಮಾರ್ಯದಕ್ಕೆ ಹೆಂಗಸರಿಗೆ ಇದು ಮಾಡಿದ್ದು, ನೀರು ಕೊಟ್ಟಿದ್ದು. ಇನ್ನೊಂದು ಸಾರಿ ನಾಯಿನ್ ಅನ್ನೋಂಥ ಊರಿನಲ್ಲಿ ಸತ್ತವನ್ನ ಬದುಕಿದ್ದು ಇಲ್ಲಿ. ಇದು ಹೀಗೆ. ಇನ್ನು ಬಾಕಿ ಸಮಯ ಹೆಚ್ಚು ಗಲಿಲಾಯ ಮತ್ತು ಯೂದಾಯದಲ್ಲೇ ಯೇಸು ಸ್ವಾಮಿ ಸೇವೆ ಮಾಡಿದ್ದು. ಈ ಗಲಿಲಾಯ ಹೆಚ್ಚು ಬರಲಿಲ್ಲ. ಹೆಚ್ಚು ಕಡಿಮೆ ಒಂದು 3.5 ವರ್ಷದಲ್ಲಿ ಒಂದು 8-10 ಸಾರಿನೋ ಬಂದಿರ್ಬೋದು ಅಷ್ಟೇ. ಆದರೆ ಒಂದು ಸಾರಿ ಈ ಏನದು ಅದು ಕಾನಾನ್ಯ ಸ್ತ್ರೀ ಫೈನಿಕಾ ಊರಿಗೆ ಒಂದು ಸಾರಿ ಹೋಗಿದ್ರು. ಅವಾಗ ಕಾನಾನ್ಯ ಸ್ತ್ರೀಯರು ನನ್ನ ಮಗಳಿಗೆ ಕೊಡು ಅಂದರೆ ರೊಟ್ಟಿ ತಿನ್ನುವ ಮಕ್ಕಳಿಗೆ ರೊಟ್ಟಿ ತಿನ್ನೋದು, ನಾಯಿಗಳಿಗೆ ಹಾಕಲ್ಲ ಅನ್ನೋಗೆ ರೊಟ್ಟಿ ಮೇಜಿನಿಂದ ಬೀಳ್ತಾವೆ, ನಾಯಿಗಳು ತಿಂತದೆ ಅಂತ ಹೇಳಿದಂಥ ಸಂದರ್ಭ ಒಂದು ಸಾರಿ. 2ನೇ ಸಾರಿ ಯೇಸು ಸ್ವಾಮಿ ಪೆರಿಯಾ ಅನ್ನೋಂಥ ಸ್ಥಳಕ್ಕೆ ಬಂದಿದ್ರು. ಅಲ್ಲ, ಇಷ್ಟು ಡೀಟೇಲ್ ನಿಮಗೆ ಗೊತ್ತು, ಆದರೆ ತಿಳಿಬೇಕು ಅಂತ. ಅದರಲ್ಲಿ ಈ ಗಲಿಲಾಯದಲ್ಲಿ ಬಂದ ಇದು ಯೋರ್ದನ್ ನದಿ. ಇಲ್ಲಿ ಬೆತ್ಬೇರ ಅಂತ ಒಂದು ಊರಿತ್ತು, ಅದು ಕನ್ನಡದಲ್ಲಿ ಇಲ್ಲ, ಇಂಗ್ಲೀಷ್ನಲ್ಲಿದೆ. ಯೇಸು ಸ್ವಾಮಿ ಆ ಬೆತ್ಬೇರಾಗ ಆಗಾಗ್ಗೆ ಹೋಗ್ತಾ ಇದ್ರು. ಎರಿಕೋ ಅನ್ನುವಂಥದ್ದು ಇಲ್ಲಿತ್ತು. ಈಗ ನೋಡಿ, ಯೇಸು ಸ್ವಾಮಿ ಏನಂತಿದೆ ಅಲ್ಲಿ ಶುರುನಲ್ಲಿ, ಯೇಸು ಸ್ವಾಮಿ 6ನೇ ವಚನ ಫಸ್ಟು. ಆಮೇಲೆ ಅವರು ಎರಿಕೋಗೆ ಬಂದರು. ಎಲ್ಲಿಂದ ಬಂದರು? ಹಿಂದೆಲ್ದು ನೋಡಿ ಎಲ್ಲಿಂದ ಬಂದರು. ಜೆಬೆದಾಯನ ಮಕ್ಕಳಾದಂಥ ಅಲ್ಲಿಗೆ ಅವರು ಹೆಚ್ಚಿದ್ದಿದ್ದು ಕಪರ್ನಮ್, ಅಲ್ಲಿಂದ ಎರಿಕೋಗೆ ಬಂದರು. ಎರಿಕೋ ಯಾವಾಗಲೂ ತಗ್ಗಿದ್ದ ಸ್ಥಳ. ಯೆರೂಸಲೇಮಿಗೆ ಹೋಗುವಾಗ ಎರಿಕೋಗೆ ಹೋಗಿನೇ ಹೋಗ್ಬೇಕಾಗಿತ್ತು. ಹಿನ್ನೆಲೆ ನಾನು ಹೇಳಿದೆ, ಇದನ್ನ ಹೆಂಗಪ್ಪ ಸಿಗ್ತದೆ ಅಂದರೆ ನೀವು ಆದಷ್ಟು ಓದಬೇಕು, ಬೇರೆ ಬೇರೆ ವಿಷಯಗಳು ಓದಬೇಕು. ಈಗ ಭಾಳ ಸುಲಭ, ನಮಗೆ ಈಗ ಇಂಟರ್ನೆಟ್ ಇದೆ. ಎರಿಕೋ ಅಂತೇಳಿ ಒಂದು ಹೋಗ್ತಂತಂದ್ರೆ ಎಷ್ಟು ಪೇಜಸ್ ಆದರೂ ಸಿಗ್ತದೆ. ಯಾವ ಎರಿಕೋ? ಯೆಹೋಶುವನ ಕಾಲದ ಎರಿಕೋನ, ಯೇಸು ಸ್ವಾಮಿ ಇದ್ದ ಕಾಲನ, ಈಗಿದ್ದ ಯೆಹೋವ, ಎಲ್ಲ ಸಿಗ್ತದೆ ನಿಮ್ಗೆ. ಅದರ ಡೀಟೇಲ್ ಸಿಗ್ತದೆ ಎಲ್ಲ. ಅದನ್ನು ನಾವು ಇಂಟರ್ನೆಟಲ್ಲಿ ನಾವು ನೋಡ್ಬೋದು. ಅದಕ್ಕೆ ನಮ್ಮ ಸಭೆಗಳಲ್ಲಿ ಒಂದು ಅವಶ್ಯಕತೆ ಇದೆ, ಏನು ಗೊತ್ತಾ? ಬೈಬಲ್ ಸ್ಟಡಿ ಬೇಕು. ಬೈಬಲ್ ಸ್ಟಡಿ ಬೇಕು. ನಾನು ಅವ್ರಿಗೆಲ್ಲ ಹೇಳುವಾಗ ಕಾಟೇಜ್ ಮೀಟಿಂಗ್ ನನ್ನ ಕರೀತಾರೆ. ಇಲ್ಲಿ ಆರಾಧನೆ ಮಾಡುವಾಗ ಪುಲ್ಪಿಟ್ಟಿಂದ ಪ್ರಸಂಗ ಮಾಡುವಾಗೆಲ್ಲ ಗಂಭೀರವಾಗಿ ಕೂತ್ಕೊಳ್ತೀವಿ, ಹೌದಲ್ರಿ? ಗಂಭೀರವಾಗಿ 20 ನಿಮಿಷ 15 ನಿಮಿಷ ಕೇಳಿ ಹೋಗ್ತೀವಿ. ಇದು ಆರಾಧನೆ ಸಮಯ. ಆದರೆ ಕುಟುಂಬ ಪ್ರಾರ್ಥನೆ ಅಥವಾ ಬೈಬಲ್ ಸ್ಟಡಿ ಅನ್ನುವಾಗ ಸ್ವಲ್ಪ ನಾವು ಈಸಿಯಾಗಿ ಕೂತ್ಕೊಂಡು ವಿವೇಚನೆ ಮಾಡುವಂಥ ಇದು, ಗೊತ್ತಿಲ್ಲದೆ ಇರೋದು ಕೇಳುವಂಥದ್ದು. ಹೀಗಾಗಿ ಬೈಬಲ್ ಸ್ಟಡಿ ನಮ್ಗೆ ಅವಶ್ಯಕತೆ ಇದೆ. ಯಾಕಂದರೆ ವಿಷಯಗಳು ಗೊತ್ತು. ನೋಡಿ, ದೇವರ ವಾಕ್ಯ ಹೀಗೆ ಹೇಳ್ತದೆ. ಈ ಏನು ಹೇಳ್ತಾರೆ, ಸ್ಮಾಲ್ ಪಾಕ್ಸ್ ಏನು ಹೇಳ್ತಾರೆ, ಅಮ್ಮ ಸಿಡುಬು ಬಂದರೆ ಸಪ್ರೇಟ್ ಮಾಡ್ತಾರೆ. ಸಿಡುಬಂಗೆ ಅಂತೆ ಸುವಾರ್ತೆ, ಒಬ್ರಿಗೊಬ್ರು ಅಂಟಿ ಹೋಗ್ತದಂತೆ. ಸುವಾರ್ತೆ ಒಬ್ರಿಗಿಂದ ಒಬ್ರು ಹೋಗ್ಬೇಕು. ನಮ್ಮ ಮಂಡಗದ್ದೆ ಅಂತ ಇದ್ದಾರೆ ಇಲ್ಲಿ ಶಿವಮೊಗ್ಗ ಹತ್ರ, ಅಲ್ಲಿ VBS ನಡೆಸ್ಲಿಕ್ಕೆ ಹೋಗಿದ್ದೆ. ಅದೆಲ್ಲ ಕಾಡು. ನನಗೆ ಕಾಡು ಅಂದ್ರೆ ಭಾಳ ಇಷ್ಟ, ಯಾಕಂದ್ರೆ ನಾ ಕಾಡಿನಿಂದ ಬಂದು. ಅಲ್ಲಿ ಹೇಳಿದ್ರು, ರಾತ್ರಿ ಹೊತ್ತು ನೀವು ಕಾಂಪೌಂಡಿಂದ ಆಚೆ ಹೋಗಬೇಡಿ, ಹುಲಿ ಎಲ್ಲ ಸಿಗ್ತದೆ. ಹೋಗಿ ಹುಲಿ ಎಲ್ಲ ನನಗೆ ಗೊತ್ತಿದೆ ಅಂತ. ಒಂದು ದಿವಸ ನಾನು ಹಾಗೇ ನಡ್ತಾ ತುಂಬ ದೂರ ಹೋಗ್ಬಿಟ್ಟೆ. ನನಗೆ ಕಾಡು ಪ್ರಾಣಿಗಳ ಭಯ ಇಲ್ಲ, ದೆವ್ವಗಳ ನಂಬಿಕೆ ಇಲ್ಲ. ನಾನು ನಡ್ಕೊಂಡು ಹೋದೆ, ಸುತ್ತಲೂ ಮರಗಳು ಸರಿ ನಡ್ಕೊಂಡು ಹೋದ. ಸ್ವಲ್ಪ ದೂರ ಹೋಗಿ ನೋಡಿದ್ರೆ ರಸ್ತೆ ಮಧ್ಯದಲ್ಲಿ ಇಷ್ಟೆತ್ರ ನಿಂತಿದೆ ಒಂದು. ನಾನು ನೋಡಿದ್ರೆ ಕೈ ಆಡಿಸ್ತದೆ, ಕಾಲು ಆಡಿಸ್ತದೆ. ನಾನು ಏನು ನೆನೆಸ್ತೀನಿ ಆಗ ಮಾಡ್ತಾ ಅಷ್ಟು ದೂರ ಇದೆ. ನನಗೆ ದೆವ್ವ ನಂಬಿಕೆ ಇಲ್ಲ.
ಕಾಡು ಪ್ರಾಣಿ ಅಲ್ಲ ಅದು. ಏನು ಮಾಡೋದು? ಹಾಗೆ ಒಂದು ಕಾಡು ಪ್ರಾಣಿನಾಗಲಿ ಏನಾದರೂ ಬೆನ್ನು ಕೊಟ್ಟರೆ ಬಂದು ಅಟ್ಯಾಕ್ ಮಾಡ್ತಾವೆ. ಹೀಗಾಗಿ ಎದುರುಗಡೆ ನಿಲ್ಲಬೇಕು. ಸರಿ, ನೋಡ್ತಾ ಇದ್ದೇನೆ. ಕಡೆಗೆ ನಂಗೆ ಅರ್ಥ ಆಗಲಿಲ್ಲ. ಚಪ್ಪಲಿ ತೆಗೆದು ಒಂದು ಕಲ್ಲನ್ನು ತೆಗೆದು ಕೈಗೆ ತೆಗೆದು 2-3 ಸಾರಿ ಟ್ರೈ ಮಾಡಿ ಒಂದು ದೊಡ್ಡ ಕಲ್ಲು ತೆಗೆದು ಜೋರು ಹೊಡಿಯುವಾಗ 3ನೇ ಕಲ್ಲು ಬಿತ್ತು, ಟಪ್ ಅಂತ. ಆವಾಗ ಗೊತ್ತಾಯ್ತು ವಿಷಯ. ಏನಂದರೆ ಅಲ್ಲಿ ಮಲೆನಾಡಲ್ಲಿ ಏನು ಮಾಡ್ತಾರಂತೆ, ಒಂದು ದೊಡ್ಡದೊಂದು ಇದು ಮಾಡ್ತಾರಂತೆ, ಏನು ದೊಡ್ಡದೊಂದು ಪ್ರತಿಮೆ ಮಾಡ್ತಾರಂತೆ. ಅಂದರೆ ಒಂದು ವಿಗ್ರಹ ಮಾಡ್ತಾರೆ ಮರದಲ್ಲಿ. ಮಾಡಿಬಿಟ್ಟು ಅದಕ್ಕೆ ಗಾಲಿಗಳು ಹಾಕ್ಬಿಟ್ಟು ತಳ್ಕೊಂಡೋಗಿ ಆ ದಿವಸ ಎಲ್ಲ ಆ ಊರಿನವರೆಲ್ಲ ಪೂಜೆ ಮಾಡಿ ಕತ್ತಲೆ ಹೊತ್ತಲ ಅರ್ಧ ರಾತ್ರಿ ತೊಗೊಂಡೋಗಿ ಪಕ್ಕದ ಊರಿನ ಗಡಿಗೆ ಬಿಟ್ಬಿಟ್ಟು ಬಂದುಬಿಡ್ತಾರಂತೆ. ಯಾವ ಊರಿಗೆ ಬರ್ತದೋ ಅವರು ಭಾಳ ಮಡಿಯಾಗಿದ್ದು ಅದಕ್ಕೆ ಪೂಜೆ ಮಾಡಿ ಮತ್ತೆ ಮುಂದಿನ ತಳ್ಬೇಕಂತ. ಎಲ್ಲಿ ತಳ್ತಾರೆ, ಯಾವ ಗಡಿ ತಳ್ತಾರೆ ಗೊತ್ತಿಲ್ಲ. ಬೆಳಿಗ್ಗೆ ಎದ್ದು ನೋಡೋ, ಓ ಇದು ನಮಗೆ ಬಂದಿದೆ ಅಂತ ಅವರು ಪೂಜೆ ಮಾಡ್ಬೇಕಂತ. ಇದು ಹೀಗೇ ವರ್ಷ ಇಡೀ ಸುತ್ತಾ ಇರ್ತದಂತೆ. ಅವರು ಹೆಚ್ಚು ದಿವಸ ಇರಿಸ್ಕೊಳ್ಳೋಕ್ಕಾಗಲ್ಲ ತಮ್ಮಲ್ಲಿ. ಯಾಕಂದ್ರೆ ಹೆಚ್ಚು ದಿವಸ ಇರಿಸ್ಕೊಂಡು ಪ್ರತಿ ದಿವಸ ಪೂಜೆ, ಪ್ರತಿ ದಿವಸ ಸೂತಕ ಏನೆಲ್ಲ ಮಾಡ್ಬೇಕಂತೆ. ಅದಕ್ಕೆ ತಳ್ಳಿಬಿಡ್ತಾ ಇದ್ರಂತೆ. ಸುವಾರ್ತೆ ಕೂಡ ಹಾಗೆ ರೀ. ಸುವಾರ್ತೆ ಕೂಡ ಹಾಗೆ ಏನಂತೆ, ಒಂದು 1st ಸೆಂಚುರಿಯಿಂದ ಬಂದಿದೆ. ಯೇಸು ಸ್ವಾಮಿ ಹೋಗುವಾಗ ಭಾಳ ಬುದ್ಧಿವಂತರನ್ನ, ಡಾಕ್ಟರೇಟ್ ಮಾಡಿರೋಂಥವ್ರನ್ನ 12 ಜನ ಸೆಲೆಕ್ಟ್ ಮಾಡಿದ್ರು ಅಲ್ರಿ. ಪೇತ್ರ ಇದು DD ಮಾಡಿದ್ದ, ಹೌದಾ? ಯಾರೋ ಏನೋ ಅವ್ರಿಗೂ ವಯಸ್ಸು ಕೊಟ್ಟಾಗ ಅವನೇನು ಮಾಡ್ದ, ಬೇರೆಯವ್ರಿಗೆ ಹೇಳ್ದ. ಬೇರೆಯವ್ರು ಹೇಳಿದರು. ಎಲ್ಲಿ ಹೇಳಲಿಲ್ವಾ ಅಲ್ಲೇನು ಮಾಡಿದ್ರು, ಹಿಂಸೆ ಕೊಟ್ಟರು ದೇವರು. ಎಲ್ಲಿ ಹಿಂಸೆ ಕೊಟ್ಟಾಗ ಹೋದಾಗ ಅಲ್ಲಿ ದೇವರು ವಾಕ್ಯ ಅಂತ. ಈಗ ನಿನ್ನೆ ಯಾರೋ ಒಂದು ಫೋನ್ ಮಾಡಿದ್ದು, ನನಗೆ ಇಮೇಲ್ ಮಾಡಿದ್ರು. ಏನಂತಂದ್ರೆ, ದಯಮಾಡಿ ಪ್ರಾರ್ಥನೆ ಮಾಡಿರಿ, ನರೇಂದ್ರ ಮೋದಿ ಬರಬಾರ್ದು, ಬಂದರೆ ಆ್ಯಂಟಿ ಕನ್ವರ್ಷನ್ ಅಥವಾ ಆ್ಯಂಟಿ ಕನ್ವರ್ಷನ್ ಬಿಲ್ ತರ್ತಾರೆ, ಅವಾಗ ಕ್ರೈಸ್ತರಿಗೆಲ್ಲ ಕಷ್ಟ ಆಗ್ತದೆ, ಪ್ರಾರ್ಥನೆ ಮಾಡಿ. ಸರಿಯಲ್ಲ ಅವ್ರು ಕೇಳಿದ್ದು? ಹೌದ್ರಿ, ನಿಮಗೆ ನಾನು ಅದೇ ಹೇಳ್ತೇನೆ, ಹೌದಲ್ಲ? 2008ನಲ್ಲಿ ಇಲ್ಲೆಲ್ಲ ಇದಾದಾಗ ಮಂಗಳೂರಿನಲ್ಲಿ DC ಆಫೀಸ್ ಹತ್ರ ಹೋಗ್ಬಿಟ್ಟು ಎಲ್ಲ ನಿಂತ್ಬಿಟ್ಟು ನನಗೆ ಹೇಳಿದರು, ಪ್ರಸಂಗ ನೀವು ಒಂದು ಸ್ವಲ್ಪ ಮಾತಾಡು ಅಂತ. ನಾನು ಹೇಳಿದಾಗ ಎಲ್ಲರೂ ಅಂತ ನೋಡಿದ್ರು. ಯಾಕೆಂದರೆ ನಾನು ಹೇಳಿದೆ, ಭಾಳ ಸಂತೋಷ ಈಗ ಹಿಂಸೆ ಆಗ್ತಾ ಇರೋದು ಕ್ರೈಸ್ತರಿಗೆ. ಯಾಕೆ ಅಂತೀರ? ನಮ್ಮ ಕ್ರೈಸ್ತತ್ವ ಬೆಳೆದಿದ್ದೇ ಹಿಂಸೆಯಿಂದ. ನಮ್ಮ ಕ್ರೈಸ್ತ ಚರಿತ್ರೆ ನೋಡಿದ್ರೆ ಹಿಂಸೆ ಆದಂಥ ಕಡೆಗಳಲ್ಲಿ ಹೆಚ್ಚಾಗಿ ಬೆಳೆದಿದೆ. ಯೇಸು 1ನೇ ಶತಮಾನದಲ್ಲೂ ಅಷ್ಟೇ ಎಲ್ಲಿ ಹಿಂಸೆ ಆಯಿತು ಅವರೆಲ್ಲ ಚದ್ರೋಗಿ ದೇವ್ರ ವಾಕ್ಯ ಹೇಳಿದರು. ಈ ದಿವಸ ನಮಗೆ ದೇವ್ರ ವಾಕ್ಯ ಹಂಚ್ತಾ ಇಲ್ಲ, ಯಾಕೆಂದ್ರೆ ನಮ್ಗೆ ಹಿಂಸೆ ಆಗ್ತಾ ಇಲ್ಲ. ಈಗ ಹಿಂಸೆ ಮಾಡ್ತಾ ಇದ್ದವ್ರಿಗೆ ಭಾಳ ವಂದನೆ ಅಂತ ಹೇಳಿದ್ರು, ಎಲ್ಲರೂ ಚಪ್ಪಳ ದೂರ ತಟ್ಟದು. ಯಾಕೆ ನಾನು ಹೇಳ್ತೇನೆ ಅಂದರೆ, ದೇವರು ನಮಗೆ ಕೊಟ್ಟದ್ದನ್ನು ನಾವು ಹೇಳಲಿಲ್ಲ ಆದರೆ ದೇವ್ರು ನಮಗೆ ಹಿಂಸೆ ಕೊಡ್ತಾನೆ. ನಿಂತರೆ ನೀರು ನಿಂತ್ಕೊಂಡ್ರೆ ಏನಾದರೂ ಒಂದು ಚುಚ್ಚಿ ಆದರೂ ಕಳಿಸ್ತಾರೆ, ಹೌದಲ್ರಿ? ನಮಗೆ ಬಂದಿದ್ದನ್ನು ನಾವು ಬೇರೆಯವ್ರಿಗೆ ಕೊಡಬೇಕು. ಸ್ವಾರ್ಥ ನಮ್ಮಲ್ಲೇ ಇಟ್ಕೊಂಡು. ನಮ್ಮ ಸಭೆಗಳೇನಾಗಿದೆ ಗೊತ್ತ್ರಿ? ಅಯ್ಯ ಬೈತಾರೇನೋ ನಾನು ಹೇಳಿದರೆ. ಪ್ರತಿ ವರ್ಷ ಆದಮೇಲೆ ಸೆನ್ಸಸ್ ಹೇಳ್ತಾರೆ, ನಮ್ಮ ಸಭೆಯಲ್ಲಿ ಈ ವರ್ಷ ಇಷ್ಟು ಜನರಿಗೆ ಸಭೆಗೆ ಸೇರಿದ್ರು. ಯಾರು? ಬ್ಯಾಪ್ಟಿಸಮ್ ಆಗಿ ಬಂದಂಥವ್ರು, ಅವ್ರ ಸಭೆಯಲ್ಲಿ ಹುಟ್ಟಿದಂಥವ್ರು, ಹೌದಲ್ಲ? ಇಷ್ಟು ಜನ ಮರಣ ಹೊಂದಿದ್ರು, ಇಷ್ಟು ಜನ ಕನ್ಫರ್ಮೇಷನ್, ಭಾಳ ಸಂತೋಷ ಪಡ್ದು. ಆದರೆ ಸಭೆ ಅಂದ್ರೆ ಹಂಗಲ್ಲ, ಹೊಸಬರು ಸೇರಬೇಕು ಮನೆಗೆ. ಅದಕ್ಕೆ ಸ್ವಾರ್ಥ ಪ್ರಸಾರಣೆಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ, ಹಣ ಕೊಡ್ತಾರೆ ಚರ್ಚ್ನವರು, ನನಗೂ ಕೊಡ್ತಾರೆ, ಸ್ವಾರ್ಥ ಪ್ರಸಾರ ಮಾಡ್ತಾ ಇದ್ದಾರೆ. ಆದರೆ ಚರ್ಚ್ನವರು ನಮ್ಮ ಸಭೆಯವ್ರಿಗೇನೆ ಹೇಳಲ್ಲ ಸುವಾರ್ತೆ. ಎಲ್ಲ ನಾವೇ ಉಟ್ಕೊಂಡು ನಾವೇನು ಆಗಿದ್ದೀವಿ, ಮೃತ್ಯು ಕಡಲಾಗಿ ಎಲ್ಲ ತುಂಬಿಸ್ಕೊಂಡು ನಮ್ಮ ಸಭೆಯಲ್ಲಿ ಆಲೋಚನೆ ಮಾಡಿ. ನಾನು ಅದನ್ನು ಖಂಡಿತವಾಗಿ ಹೇಳ್ತಾ ಇದ್ದೇನೆ, ನಮ್ಮ ಸಭೆಯಲ್ಲಿ ಬೈಬಲ್ ಓದೋರು ಎಷ್ಟು ಜನ? ನಮ್ಮ ಸಭೆಯಲ್ಲಿ ಎಲ್ಲ ಕಡೆ ಭಾನುವಾರ ನೋಡಿ ಎಲ್ಲ ಒಂದೊಂದು ಬೆಂಚಲ್ಲಿ 7-8 ಬೈಬಲ್ ಇರ್ತದೆ. ವೇದ ಪಾರಾಯಣ ಇದ್ರೆ ತೆಗೆದು ನೋಡೋರು ಯಾರು ಇಲ್ಲ, ಹೌದ್ರಿ? ಸತ್ಯವೇದ ಸಿಗದೆ ಇದ್ದಾಗ ಏನು ಮಾಡ್ತಾ ಇದ್ರಂತೆ, ಎಲ್ಲಾದ್ರೂ ಬೈಬಲ್ ಸಿಕ್ಕರೆ ಅದನ್ನ ಪೀಸ್ ಮಾಡ್ಕೊಂಡು ಒಬ್ಬೊಬ್ರು ಒಂದೊಂದು ಪೀಸ್ ಓದ್ಬಿಟ್ಟು ಆ ಪೀಸು ಕೊಟ್ಟು ಇನ್ನೊಂದು ಪೀಸ್ ತೆಗೆದು ಓದ್ತಾ ಇದ್ರಂತೆ. ಈ ದಿವಸ ನಮಗೆ ಸಾಕಷ್ಟಿದೆ ರೀ. ನಾವು ಓದ್ತಾ ಇಲ್ಲ, ಬೇರೆಯವ್ರಿಗೆ ನಾವು ಕೊಡ್ತಾ ಇಲ್ಲ. ದೇವ್ರ ವಾಕ್ಯ ಹೀಗೆ ಆಗಿದ್ರೆ ಪ್ಯಾಲೆಸ್ತೀನ್ ದೇಶದಲ್ಲೇ ನಿಂತೋಗ್ಬಿಡ್ತಾ ಇತ್ತು, ಯೆರೂಸಲೇಮ್ನಲ್ಲೇ ಅಲ್ಲ. ಈ ದಿವಸ ನಮ್ಮವ್ರಿಗೂ ಬಂದಿದೆ ರೀ. ನಮಗೇನು ಮಾಡಿದರೆ, ದೇವರು ನೀವು ನಂಬಿಗಸ್ತರು ಅಂತ ದೇವರು ಹೇಳಿ ನಿಮ್ಮನ್ನು ಕರೆಸಿದ್ದಾರೆ. ನೀವು ಇತರಿಗೆ ಬೋಧಿಸಲು ಶಕ್ತರು ಎಂಬುದಾಗಿ. ಯಾರಿಗೆ? ನಿಮಗೆ. ನಾನು ಆವಾಗಂದು ನಾನು ಏನು ಹೇಳ್ತೀನಿ ಅಂತ ದೇವ್ರು ಹೇಳಿದ್ದು, ನೀನು ನಂಬಿಗಸ್ತನು ಅಂತ ಒಪ್ಪಿಸ್ಕೊಡ್ತೇನೆ. ತಮಾಷೆ ಮಾಡಿದ್ರೆ ಮೊದಲನೇ ಸಾರಿ ನಾನು ಪಾಠ ಮಾಡೋ ಕಣ್ಣಲ್ಲಿ ನೀರು ಬಂದುಬಿಡ್ತು. ಮೊದಲನೇ ಆ ಟ್ರೈನಿಂಗ್ನಲ್ಲಿ ಪಾಠ ಮಾಡುವಾಗ ಕಾಲೆಲ್ಲ ನಡಗ್ಲಿಕ್ಕೆ ಶುರು ಆಯಿತು, ಕೈಲೆಲ್ಲ ಪೆನ್ಸಿಲ್ ಚಾಕ್ಪೀಸ್ ಹಿಡಿಯೋಕೆ ಆಗ್ತಾ ಇರಲಿಲ್ಲ. ಆದರೆ ಈ ದಿವಸ ಯಾಕೆ ಹೇಳ್ತೇನೆ ಅಂದರೆ, ದೇವ್ರು ನಮಗೆ ಇತರಿಗೆ ತಿಳಿಸ್ಲಿಕ್ಕಾಗಿ ನಮಗೆ ಕೊಟ್ಟಿರುವಂಥ. ನಾವೇನು ಹೇಳ್ತೇವೆ, ಈ ಪಾಠ ಮಾಡ್ತಾ ಬಂದು ನಾನು ಇದು ಬೇರೆ ಕೆಲವು ವಿಷಯಗಳು ಜಾಸ್ತಿ ಹೇಳ್ತಾ ಇದ್ದಾನೆ. ಈ ಹಿನ್ನೆಲೆಗಳನ್ನ ನಮಗೆ ತಿಳಿದ್ರೆ ಗ್ರೌಂಡ್ ಇರ್ತದ್ರಿ, ಏನು ಓದಿದ್ರು ಗೊತ್ತಾಗ್ತದೆ. ಗಲೀಲ ಎರಿಕೋ ಒಂದು ಕೂಡಲೇ ನಮಗೆ ತಲೆಗೆ ಬರ್ತದೆ, ಎರಿಕೋನಲ್ಲಿ ಏನೇನಿತ್ತು.
ನಾನು ಎಲ್ಲೋ ಒಂದು ಕಡೆ ಓದಿದ್ರಿ, ಎರಿಕೋಗೆ ಒಂದು ಹೆಸರಂತೆ, ಏನಂದರೆ ಇಟ್ ಈಸ್ ಎ ಸಿಟಿ ಆಫ್ ಪಾಮ್ ಆ್ಯಂಡ್ ಫ್ಲವರ್ಸ್ ಅಂತೆ. ಅದರಲ್ಲಿ ಖರ್ಜೂರದ ಗರಿಗಳು ಮತ್ತು ಹೂಗಳ ಊರಂತೆ ಅದು. ಅದು ಯಾಕೆ ಅಂತ ಅನ್ನುವಾಗ ನಂತರ ಯಾವುದೋ ಒಂದು ಪಿಕ್ಚರ್ಲಿ ನೋಡಿದೆ, ಒಂದು ಚಿಕ್ಕ ಚಿತ್ರಪಟದಲ್ಲಿ, ಅದರಲ್ಲಿ ಆ ಗೋಡೆ ಸುತ್ತ ಒಳಗಡೆಯಿಂದ ಬೆಳೆದಂಥ ಖರ್ಜೂರದ ಗರಿಗಳು ಕಾಣ್ತಾ ಇತ್ತಂತೆ ಹೊರಗಡೆಗೆ, ಮತ್ತೆ ಆ ಗೋಟೆ ಮೇಲೆ ಹೂಗಳು ಕಾಣ್ತಾ ಇತ್ತಂತೆ. ಎರಿಕೋ ಅಂತ ಅನ್ನುವಾಗ ಯೆಹೋಶುವನ ಕಾಲದ ಎರಿಕೋ ಅಲ್ಲ, ಇದು ಯೇಸುಸ್ವಾಮಿ ಕಾಲದ ಎರಿಕೋ. ಅಲ್ಲಿ ಹೋದಾಗ ಇಟ್ ಈಸ್ ಎ ಸಿಟಿ ಆಫ್ ಪಾಮ್ ಆ್ಯಂಡ್ ಫ್ಲವರ್ಸ್ ಅಂತೆ. ಅದನ್ನು ನಾನು ಈ ಕತೆಗೆ ಹೇಗೆಪ್ಪ ಸಂಬಂಧ ಪಡೋದು ಅಂತನ್ನುವಾಗ ನನಗನ್ನಿಸ್ತು, ನನಗಲ್ಲಿ ಬಂತು ಹೇಗೆ ಒಳ್ಳೆ ಅಪ್ರೋಪ್ರಿಯೇಟ್ ಆಗಿ. ಅಲ್ಲಿ ಬಾಗಿಲು ಪಕ್ಕದಲ್ಲೇ, ರಸ್ತೆ ಪಕ್ಕದಲ್ಲೇ ಕೂತಿದ್ದ ಯಾರು, ತಿಮ್ಮಾಯನ ಮಗನಾದ ಬಾರ್ತೊಮ್ಮೆ. ಅವನ ಮೇಲಿದ್ದ ಹೂವಿನ ಪರಿಮಳ ಬರ್ತಾ ಇತ್ತು, ಆ ಮರಗಳ ಶಬ್ದ ಬರ್ತಾ ಇತ್ತು. ಅದು ಬಣ್ಣದ ಗೊತ್ತಿರಲಿಲ್ಲ, ಮತ್ತು ಮರ ಎಷ್ಟು ಅಂತ ಗೊತ್ತಿರಲಿಲ್ಲ. ಹೌದಲ್ರಿ? ಇದೆಲ್ಲ ನಮ್ಮ ಮಕ್ಕಳಿಗೆ ಹೇಳ್ಕೊಡುವಂಥ ಪಾಯಿಂಟ್. ಯಾಕೇನೋ ಅವನು ಕುರುಡ ಅಂತ ಅವ್ರ ಬಾಯಿಂದ ಬರೆಸ್ಬೇಕು. ಇರಲಿ, ಇದು ಎರಿಕೋ. ಎರ್ಸ್ಲೇಮ್ಗೆ ಹೋಗುವಾಗ ಎಲ್ಲರೂ ಎರಿಕೋ ದಾಟಿನೇ ಹೋಗ್ತಾ ಇದ್ರು. ಯೇಸುಸ್ವಾಮಿ ಹಾಗೆ ಪಸ್ಕಾ ಬಂದಂಥ ಸಮಯದಲ್ಲಿ ಎರಿಕೋನ ದಾಟಿ ಹೋಗ್ತಾ ಇದ್ರು. ಹೋದಾಗ ಅಲ್ಲಿ ಒಬ್ಬ ಮನುಷ್ಯ ಕೂತಿದ್ದ, ತಿಮಾಯನ ಮಗನಾದ ಬಾರ್ತಲೋಮಾಯ. ಅವನು ಎಲ್ಲಿ ಕೂತಿದ್ದಂತೆ? ರಸ್ತೆ ಮಧ್ಯದಲ್ಲಿ, ಬದಿಯಲ್ಲಿ ಕೂತಿದ್ದ. ರಸ್ತೆ ಬದಿ ಯಾವಾಗ ಏನಾಗಿತ್ತು ಅಂದರೆ, ಈ ದಿವಸ ಹಳ್ಳಿಗಳಿದ್ದಂಗೆ ಇತ್ತು. ರಸ್ತೆ ಬದಿಯಲ್ಲಿ ಎಲ್ಲ ಥರದ ಪ್ರಾಣಿಗಳು ಕಾಯ್ತಾ ಇದ್ವು, ಹಂದಿಗಳು, ಯಾವುದು ಹಂದಿಗಳು, ನಾಯಿಗಳೆಲ್ಲ. ಯಾಕೆ? ಅಲ್ಲಿ ಬಂದು ಮಕ್ಕಳು ಬಂದು ಕೂತ್ಕೊಳ್ತಾ ಇದ್ರು, ಅದಕ್ಕೋಸ್ಕರ ಕಾಯ್ತಾ ಇತ್ತು. ಯೇಸುಸ್ವಾಮಿ ಇದ್ದಂಥ ಕಾಲದ ಊರುಗಳು ಹಾಗೆ ಇತ್ತು. ರಸ್ತೆ ಪಕ್ಕದಲ್ಲಿ ಸಪ್ರೇಟಾಗಿ ಶೌಚಾಲಯ ಇರಲಿಲ್ಲ, ರಸ್ತೆ ಪಕ್ಕದಲ್ಲಿ ಕೂತ್ಕೊಳ್ಳೋರು. ಇವನು ಅಲ್ಲಿ ಹೋಗಿ ಕೂತಿದ್ದ, ಯಾಕಂದ್ರೆ ಅದಕ್ಕೆ ಶೌಚಾಲಯ ಅಂತ ಗೊತ್ತಿಲ್ಲ, ಅವನಿಗೆ ಕೊಳೆ ಅಂತ ಗೊತ್ತಿಲ್ಲ. ಅವನು ಬಾಯಿಲಿ ಬರ್ತಾ ಇದ್ದು ಬರೀ ಕಾಸು 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 ಕಾಸು. ಮೇಲೆ ನೋಡೋಕ್ಕೆ ಗೊತ್ತಿಲ್ಲ, ಹಣ್ಣಿನ ಪರಿಮಳ ನೋಡೋಕೆ ಗೊತ್ತಿರಲ್ಲ, ಎತ್ತರ ದೇವ್ರನ್ನ ನಡೆಸಿದ್ದು ಎಷ್ಟು ಎತ್ತರ ಇದೆ ಅಂತ ನೋಡೋಕೆ ಗೊತ್ತಿಲ್ಲ, ಬರೀ ಕೇಳಿಸ್ತಾ ಇತ್ತು ಅಷ್ಟೇ, ಬರೀ ಕೇಳಿಸ್ತಾ ಇತ್ತು. ಇವನ ಬಾಯಲ್ಲಿ ಕಾಸು ಕಾಸು ಅಂತ ಅಪ್ಲೈ ಮಾಡಿ, ಅದನ್ನು ಮಕ್ಕಳಿಗೆ ಅಪ್ಲೈ ಮಾಡಿ. ಈ ದಿವಸ ಮಕ್ಕಳು, ನೀವು ದೇವರನ್ನು ನೋಡಬೇಕು ಅಂತ ಮಾಡುವಾಗ ದೇವ್ರನ್ನ ಕಾಣ್ತಾ ಇಲ್ಲ. ದೇವರನ್ನ ಪರಿಮಳ ನಿನಗೆ ಬರ್ತಾ ಇದೆ, ಆದರೆ ದೇವರ ವಿಷಯ ನಿನಗೆ ಗೊತ್ತಿಲ್ಲ. ಪರಿಮಳ ನೋಡ್ತಾ ಇದ್ದಿ, ನಿನಗೆ ದೇವರ ಮಹತ್ವ ಏನು ಅಂತ ನಿನಗೆ ಗೊತ್ತು. ಪ್ರಿಯರೇ, ನಾವು ಕಡೇ ಭಾಗಕ್ಕೆ ಬಂದಿದ್ದೇವೆ. ನಾವು ನೆನೆಸಿದಂಥ ರೀತಿಯಲ್ಲಿ ಬೇರೆ ಬೇರೆ ಚಿತ್ರೀಕರಣದ ವಿಷಯಗಳು ನಮಗೆ ಸಿಗಲಿಲ್ಲ. ಯಾಕಂದರೆ ಸುಮಾರು 8 ವರ್ಷಗಳ ಹಿಂದೆ ತೆಗೆದಿದ್ದು, ಅದರಲ್ಲಿ ಸ್ವಲ್ಪ ಸ್ವಲ್ಪ ತೆಗೆದೆವು. ಹೇಗೂ ಇದನ್ನು ಕೊಟ್ಟಂಥವರಿಗೆ ನಾನು ಒಂದನ್ನೇ ತಿಳಿಸ್ತೇನೆ, ನನ್ನ ಹತ್ರ ಸ್ವಲ್ಪ ಇತ್ತು, ಅದನ್ನು ಅಡ್ಜಸ್ಟ್ ಮಾಡಿದ್ದೇನೆ. ಈಗ ನಾವು ಇದನ್ನು ಮುಕ್ತಾಯದ ಹಂತದಲ್ಲಿರುವಾಗ ನಾವು ಸ್ವಲ್ಪ ಆಲೋಚನೆ ಮಾಡೋಣ, ಕೇಳಿದ್ದೇನು ಎಂಬುದಾಗಿ. ನೀವು ಒಂದು ವೇಳೆ ಹೀಗೆ ಅನ್ಬೋದು, ಇವನೇನು ಬರೀ ವಿಷಯ ಯಾರಿಗೆ ಬೋಧಿಸುವಂಥದ್ದು? ಯಾಕೆಂದರೆ ನೀವು ಈ ಯೂಟ್ಯೂಬ್ನಲ್ಲಿ ದೊಡ್ಡ ದೊಡ್ಡ ದೇವರ ಸೇವಕರ ಸಂದೇಶಗಳನ್ನು ಕೇಳಿದ್ದೀರಿ. ಆದರೆ ಈ ಅಲ್ಪ ಚಿಕ್ಕ ವಿಷಯಗಳನ್ನು ನಿಮಗೆ ಹೇಗೆ ಅನ್ನಿಸಿತು? ಕೆಲವರು ಹೀಗೆ ಹೇಳ್ಬೋದು, ಯೆಶಾಯನ ಗ್ರಂಥ 28ನೇ ಅಧ್ಯಾಯ 9ನೇ ವಚನದಲ್ಲಿದೆ, ಇವನು ಯಾರಿಗೆ ಜ್ಞಾನವನ್ನು ಬೋಧಿಸುತ್ತಾನೆ? ಮೊಲೆ ಬಿಟ್ಟ ಕೂಸುಗಳಿಗೂ, ಎದೆ ಬಿಟ್ಟ ಮಕ್ಕಳಿಗೂ ಆಜ್ಞೆ ಮೇಲೆ ಆಜ್ಞೆ, ಆಜ್ಞೆ ಮೇಲೆ ಆಜ್ಞೆ, ಸೂತ್ರದ ಮೇಲೆ ಸೂತ್ರ, ಸೂತ್ರದ ಮೇಲೆ ಸೂತ್ರ, ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಹೇಳ್ತಾನಲ್ಲ ಎಂಬುದಾಗಿ. ಆದರೆ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳ್ತದೆ, ಯೆಹೋವನ ಮಾತು ಆಜ್ಞೆ ಮೇಲೆ ಆಜ್ಞೆ, ಆಜ್ಞೆ ಮೇಲೆ ಆಜ್ಞೆ, ಸೂತ್ರದ ಮೇಲೆ ಸೂತ್ರ, ಸೂತ್ರದ ಮೇಲೆ ಸೂತ್ರ, ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಎಂಬುದಾಗಿ ಬೇರೆಯವ್ರಿಗೆ ಅನಿಸ್ಬೋದು. ಆದರೆ ನಿಜವಾದಂಥ ಮಕ್ಕಳ ಕುರಿತಾಗಿ ಭಾರ ಇರುವಂಥವರಿಗೆ ಇದು ಸ್ವಲ್ಪ ಅದರ ಅರ್ಥವಾಗಿದೆ ಎಂಬುದಾಗಿ ನೆನೆಸ್ತೇನೆ. ದಯಮಾಡಿ ಇದನ್ನು ಜ್ಞಾಪಕ ಮಾಡಿ. ನಾನು ಇನ್ನು ಮುಕ್ತಾಯಕ್ಕೆ ಮುಂಚಿತವಾಗಿ ಒಂದೆರಡು ಅಂಶಗಳನ್ನು ನಿಮ್ಮ ಆಲೋಚನೆಗೆ ತರ್ತೇನೆ. ಸತ್ಯವೇದದಲ್ಲಿ ಭಾಳಷ್ಟು ಕಡೆಗಳಲ್ಲಿ ಮಕ್ಕಳ ಕುರಿತಾಗಿ ತಿಳಿಸುವಂಥದ್ದಿದೆ. ಸತ್ಯವೇದದಲ್ಲಿ ಮಕ್ಕಳಿಗೆ ತಿಳಿಸುವಂಥ ರೀತಿಯಲ್ಲಿ ದೇವರು ತನ್ನ ಆತ್ಮನ ಮುಖಾಂತರವಾಗಿ ಇದನ್ನು ಕೊಟ್ಟಿದ್ದಾನೆ. ನಾವು ಒಂದೊಂದನ್ನು ಈ ಮಕ್ಕಳ ದೃಷ್ಟಿಯನ್ನಿಟ್ಟು ನೋಡುವಾಗ, ನಾವು ನೆನೆಸ್ತೇವೆ, ನಮಗೆ ಅರ್ಥವಾಗುವುದಿಲ್ಲ ಎಂದಾಗ, ಆದರೆ ಕರ್ತನನ್ನು ಕೇಳುವಾಗ ಕೊಡ್ತಾನೆ. ಪ್ರಿಯರೇ, ಯೇಸುಸ್ವಾಮಿ ಕೇಳಿದ್ದು ನಮಗೆ ಈ ಹೊತ್ತಿಗೆ ಅಶನಕ್ಕೆ ಬೇಕಾದ್ದನ್ನು ಅಳೆದುಕೊಡುವುದಕ್ಕಾಗಿ ನಂಬಿಗಸ್ತನೂ ವಿವೇಕಿಯೂ ಆದಂಥ ಮನೆವಾರ್ತೆಯವನು ಯಾರು ಎಂಬುದಾಗಿ. ಈ ದಿವಸ ನೀವು ಬಂದಿದ್ದೀರಿ, ನಾನೊಂದು ಚಿಕ್ಕ ಅಂಶವನ್ನು ನಿಮಗೆ ಹೇಳ್ತಾ ಇದ್ದೇನೆ. ನಂಬಿಗಸ್ತಿಕೆ ಮತ್ತು ವಿವೇಕ ಇರುವಂಥ ಮನೆವಾರ್ತವನಿಗಾಗಿ ದೇವರು ಈ ದಿವಸ ಹುಡುಕ್ತಾ ಇದ್ದಾನೆ. ಒಂದು ವೇಳೆ ನನ್ನ ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ, ಸೂತ್ರದ ಮೇಲೆ ಸೂತ್ರ, ಸೂತ್ರದ ಮೇಲೆ ಸೂತ್ರ, ಆಜ್ಞೆ ಮೇಲೆ ಆಜ್ಞೆ, ಆಜ್ಞೆ ಮೇಲೆ ಆಜ್ಞೆ ಎಂಬುದಾಗಿ ಅಲ್ಲಲ್ಲಿ ಸ್ವಲ್ಪ ಹೇಳಿರ್ಬೋದು.
ಆದರೆ ದೇವರು ಕೇಳಿರುವಂಥದ್ದು ಯೇಸು ಸ್ವಾಮಿ ಹೇಳಿದ್ದು, ನಂಬಿಗಸ್ತನು ವಿವೇಕಿಯೂ ಆದ ಮನೆವಾರ್ತೆಯವನು ಯಾರು ಎಂಬುದಾಗಿ. ಈ ದಿವಸ ನಿಮ್ಮನ್ನಿಲ್ಲಿ 3 ದಿವಸದಲ್ಲಿ ಇಲ್ಲಿ ಸೇರಿಸಿದ್ದು ದೇವರು ನಿಮ್ಮನ್ನು ಪ್ರತ್ಯೇಕವಾಗಿ ಕರೆದ, ನೀವು ನಂಬಿಗಸ್ತರು ವಿವೇಕಿಯು ಎಂಬುದಾಗಿ. ಹಾಗಿದ್ರೆ ನಂಬಿಗಸ್ತಿಕೆ ಅಂದರೆ ಏನು ಅಂದರೆ, ನಾವು ವಿವರವಾಗಿ ನಾನು ಹೇಳೋದಿಲ್ಲ, ಆದರೆ ನೀವು ಧ್ಯಾನ ಮಾಡೋದಾಗಿದ್ದರೆ ನಂಬಿಗಸ್ತಿಕೆ ಎನ್ನುವಂಥದ್ದು ಮನುಷ್ಯರಾದಂಥ ನಾವು ಅಥವಾ ಈ ಮಕ್ಕಳ ಮಧ್ಯದಲ್ಲಿ ಸೇವೆ ಮಾಡುವಂಥ ನಾವು ನಂಬಿಗಸ್ತರಾಗಿ ದೇವರ ವಾಕ್ಯವನ್ನು ಆಜ್ಞೆ ಮೇಲೆ ಆಜ್ಞೆ, ಆಜ್ಞೆ ಮೇಲೆ ಆಜ್ಞೆ, ಸೂತ್ರದ ಮೇಲೆ ಸೂತ್ರ, ಸೂತ್ರದ ಮೇಲೆ ಸೂತ್ರ, ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ನಾವು ಹೇಳ್ತೇವೆ. ಅದು ಪವಿತ್ರಾತ್ಮನ ಮೇಲೆ ಭರವಸೆ ಇಟ್ಟು ದೇವರ ವಾಕ್ಯದ ಮೇಲೆ ಗಮನ ಇಟ್ಟು ನಾವು ತಿಳಿಸ್ತೇವೆ. ಅದನ್ನು ತಿಳಿಸುವಾಗ ದೇವರು ಕೇಳುವಂಥದ್ದು ನಂಬಿಗಸ್ತಿಕೆ. ನಾವು ನಂಬಿಗಸ್ತಿಕೆಯಿಂದ ನಾವು ಮಕ್ಕಳಿಗೆ ಹೇಳ್ತೇವೆ, ಆಯ್ತರಿಗೆ ಹೇಳ್ತೇವೆ. ಆದರೆ ಅದು ನಂಬಿಗಸ್ತಿಕೆ ನಾವು ತೋರಿಸಬೇಕಾದಂಥ ವಿಷಯ. ಆದರೆ ಯೇಸು ಸ್ವಾಮಿ ಮತ್ತೊಂದು ಹೇಳಿದ್ದು, ವಿವೇಕಿಯೂ ಆದಂಥ ಮನುಷ್ಯನು ಯಾರು ಅಂತ. ವಿವೇಕಿ ಅಂದರೆ ನಾವು ಕೇಳಿದಂಥವುಗಳನ್ನು ನಾವು ಯಥಾರ್ಥವಾಗಿ ಇತರರಿಗೆ ಆತನ ಸಹಾಯದಿಂದ ತಿಳಿಸುವಂಥದ್ದು. ಇದಕ್ಕಾಗಿಯೇ ಯಾಕೋಬನು ತನ್ನ ಪತ್ರಿಕೆಯಲ್ಲಿ ಬರೀತಾನೆ, ಯಾವನಿಗಾದರೂ ಜ್ಞಾನ ಕಡಿಮೆ ಆಗಿದ್ದರೆ ಅವನು ದೇವರನ್ನು ಕೇಳಿಕೊಳ್ಳಿ, ದೇವರ ಹಂಗಿಸದೆ ಎಲ್ಲರಿಗೆ ಕೊಡುವನಾಗಿದ್ದಾನೆ ಎಂಬುದಾಗಿ. ಈ ದಿವಸ ನಾನು ಮಾಡಿದಂಥ ನನ್ನಂಥ ಬುದ್ಧಿವಂತನಲ್ಲ, ನನಗೆ ಆ ಮಕ್ಕಳ ಕುರಿತಾಗಿ ಭಾರ ಇರಲಿಲ್ಲ. ಆದರೆ ದೇವರು ನನಗೆ ಭಾರ ಕೊಟ್ಟಿದ್ದು, ನಾನು ಕೇಳಿದೆ, ಪ್ರತಿಯೊಂದೊಂದನ್ನು ಕೇಳ್ತೇನೆ. ನಮ್ಮ ಮಕ್ಕಳನ್ನು ನೋಡುವಾಗ, ಎಲ್ಲಿಯಾದರೂ ನಾನು ಟ್ರೈನಿಂಗ್ ಕೊಡುವಾಗ ನೋಡುವಾಗ ದೇವರೇ ಏನು ಹೇಳಬೇಕು, ಎಲ್ಲಿಯಾದರೂ ಪ್ರಸಂಗ ಮಾಡುವಾಗ ಏನು ಹೇಳಬೇಕು ಎಂಬುದಾಗಿ ಕೇಳ್ತೇನೆ. ಕೇಳುವಾಗ ನಾನು 3 ವಿಷಯವನ್ನು ಕೇಳ್ತೇನೆ. ದೇವರೇ ನನಗೆ ಜ್ಞಾನವನ್ನು ದಯಪಾಲಿಸು. ಹಾಗಿದ್ದರೆ ನಾವು ಸೊಲೊಮೋನನನ್ನು ಕೇಳುವಾಗ ಜ್ಞಾನೋಕ್ತಿಗಳ 2ನೇ ಅಧ್ಯಾಯ 1ನೇ ಅಧ್ಯಾಯದಲ್ಲಿ 1ನೇ ಅಧ್ಯಾಯ ಮತ್ತು 2ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಜ್ಞಾನ ಎಂಬುದಾಗಿ ಹೇಳುವಾಗ ಇಂಗ್ಲೀಷ್ನಲ್ಲಿ ನಾಲೆಡ್ಜ್ ಎಂಬುದಾಗಿ, ಜ್ಞಾನವನ್ನು ನಾವು ದೇವರ ಹತ್ರ ಕೇಳಬೇಕಂತೆ. ಆ ನಾಲೆಡ್ಜ್ ಎಂಬುದಾಗಿ ಹೇಳುವಾಗ ಆ ನಾಲೆಡ್ಜ್ ಅಂದರೆ ಏನಂದರೆ ಇನ್ಫಾರ್ಮೇಷನ್ ಗ್ಯಾದರಿಂಗ್ ಅಥವಾ ಮಾಹಿತಿಗಳ ಸಂಗ್ರಹ. ನಾವು ಸತ್ಯವೇದ ಓದುವಾಗ ಅಥವಾ ದೇವರ ವಾಕ್ಯವನ್ನು ಕೇಳುವಾಗ, ಟ್ರೈನಿಂಗ್ ಹೋಗುವಾಗ ಮತ್ತು ಬೇರೆ ಬೇರೆ ವಿಷಯಗಳನ್ನು ನೋಡುವಾಗ ನಮಗೆ ಮಾಹಿತಿಗಳು ನಾವು ನೋಡುವಾಗ, ಹೇಳುವಾಗ, ಓದುವಾಗ, ಕೇಳುವಾಗ ಇದರಲ್ಲೆಲ್ಲ ವಿಷಯಗಳು ಬರ್ತದೆ, ಮಾಹಿತಿಗಳು ಬರ್ತದೆ, ನಮ್ಮ ತಲೆಯಲ್ಲಿ ತುಂಬಿಕೊಳ್ತೇವೆ. ಅದು ಜ್ಞಾನ. ಅಥವಾ ಅದು ನಾವು ದೇವರ ವಾಕ್ಯದಲ್ಲಿರುವ ಪ್ರಕಾರವಾಗಿ ಅದು ಜ್ಞಾನ ಅಷ್ಟೇ. ಆದರೆ ಅದನ್ನು ಮಾತ್ರ ನಾವು ಇಟ್ಕೊಂಡು ಹೋಗುವಂಥದ್ದಲ್ಲ. ಈ ದಿವಸ ನಾನು ನಿಮ್ಮನ್ನು ಕಳಿಸ್ತಾ ಇದ್ದೇನೆ. ಈಗನೇ ಹಾಡಿದಂಥದ್ದು ಮಕ್ಕಳ ಹಾಡಿದರೆ ಇಂಗ್ಲೀಷ್ ಹಾಡು, ಸೋ ಸೆಂಡ್ ಐ ಯು ಆ್ಯಸ್ ದ ಲೇಬರ್ ರಿವಾರ್ಡೆಡ್ ಎಂಬುದಾಗಿ ಹಾಡಿದೆವು, ಮಕ್ಕಳ ಹಾಡಿದರು. ನಾನು ನಿಮ್ಮನ್ನು ಕಳಿಸ್ಕೊಡ್ತಾ ಇದ್ದೇನೆ ಎಂಬುದಾಗಿ ಯೇಸು ಸ್ವಾಮಿ ಶಿಷ್ಯರಿಗೆ ಹೇಳಿದರು. ಶಿಷ್ಯರು ಯಾರು ಜ್ಞಾನವಂತರು, ಭಾಳ ಕಲಿತವರಲ್ಲ. ಅವರಿಗೆ ಹೇಳುವಂಥದ್ದನ್ನು ಹೇಳಿ, ತಂದೆಯು ನನ್ನನ್ನು ಕಳಿಸಿಕೊಟ್ಟಂತೆ ನಾನು ನಿಮ್ಮನ್ನು ಕಳಿಸ್ತೇನೆ ಎಂಬುದಾಗಿ. ಹೌದು, ನಿಮ್ಮನ್ನು ನಾನು ಕಳಿಸ್ತಾ ಇದ್ದೇನೆ. ಯಾಕೆ? ನಿಮ್ಮ ತಲೆಗೆ ನಾನು ಜ್ಞಾನವನ್ನು ತುಂಬಿದ್ದೇನೆ, ಅಲ್ಪ ಸ್ವಲ್ಪ ಆದರೂ ಜ್ಞಾನವನ್ನು ಕೊಟ್ಟಿದ್ದೇನೆ. ಅಂದರೆ ಮಾಹಿತಿಗಳನ್ನು ಸಂಗ್ರಹಿಸಿ ನಿಮಗೆ ಕೊಟ್ಟಿದ್ದೇನೆ. ಆದರೆ ಅಷ್ಟಕ್ಕೆ ಜ್ಞಾನ ಅಲ್ಲ. ಹಾಗಿದ್ರೆ ಜ್ಞಾನ ಅಂದರೆ ಏನು ಅಂದರೆ ತಿಳುವಳಿಕೆ ಎಂಬುದಾಗಿ, ಅಂಡರ್ಸ್ಟ್ಯಾಂಡಿಂಗ್ ಎಂಬುದಾಗಿ. ನಾವು ಕೇಳಿದಂಥ ವಿಷಯಗಳಲ್ಲಿ ವ್ಯಾಲ್ಯೂಸ್ ಅಥವಾ ಮೌಲ್ಯಗಳನ್ನು ಆರಿಸಿಕೊಳ್ಳುವಂಥದ್ದು. ನೀವು ಕೇಳಿದಂಥ ವಿಷಯ ನಾವು ಮಕ್ಕಳಿಗೆ ಹೇಳುವಂಥ ವಿಷಯದಲ್ಲಿ ನಾವು ಓದುವಾಗ, ನಾನು ಸಾಮಾನ್ಯವಾಗಿ ಟೀಚರ್ಸ್ಗೆ ಹೇಳ್ತೇನೆ 4 ಸಾರಿ ಓದ್ರಿ ಎಂಬುದಾಗಿ. 4 ಸಾರಿ ಒಳಗೆ ಮೊದಲನೇ ಸಾರಿ ಓದುವಾಗ ನಾವು ಅದು ಮಾಹಿತಿ ಸಂಗ್ರಹವನ್ನು ಮಾಡ್ತೇವೆ, ತಲೆಗೆ ತುಂಬ್ಕೊಳ್ತೇವೆ. ಅಷ್ಟಕ್ಕೆ ನಿಲ್ಲುವಂಥದ್ದಲ್ಲ. ಅದು ಮುಂದೆ ನಾವು ಅದರ ಮೌಲ್ಯಗಳನ್ನು ನಾವು ಹೆಕ್ಕುವಂಥದ್ದು, ಅದರಲ್ಲಿರುವಂಥ ವಿಷಯಗಳನ್ನು ನಮಗೆ ಅನ್ವಯಿಸುವಂತೆ ನಾವು ಆಲೋಚನೆ ಮಾಡಬೇಕು. 3ನೇದಾಗಿ ಅದನ್ನು ನಾವು ಇತರರಿಗೆ ತಿಳಬೇಕು. ಮೊದಲನೇದು ನಾಲೆಡ್ಜ್, ಇನ್ಫಾರ್ಮೇಷನ್ ಗ್ಯಾದರಿಂಗ್, ತಿಳುವಳಿಕೆ. 3ನೇದು ವಿವೇಕ. ಈ ವಿವೇಕಕ್ಕಾಗಿ ದೇವರನ್ನು ಕೇಳಬೇಕು. ದೇವರೇ, ನಾನು ಈ ವಾಕ್ಯವನ್ನು ಯಾವ ಮಕ್ಕಳಿಗೆ ನಾನು ತಿಳಿಸ್ಬೇಕು, ವಿವೇಕ ಕೊಡು ಎಂಬುದಾಗಿ ಹೇಳುವಾಗ ದೇವರು ಅದ್ಭುತವಾಗಿ ಕೊಡ್ತಾನೆ. ಹಾಗಿದ್ದರೆ ಈ ಕೇಳುವಂಥದ್ದು, ಅರ್ಥ ಮಾಡಿಕೊಳ್ಳುವಂಥದ್ದು ಮತ್ತು ಇತರಿಗೆ ತಿಳಿಸೋದು 3 ಸೇರಿದ್ರೆ ಮಾತ್ರ ವಿವೇಕ ಎಂಬುದಾಗಿ. ಪ್ರಿಯರೇ, ನಾವು ಈಗ ಹೋಗ್ತಾ ಇದ್ದೇವೆ. ಈ ಕೇಳಿದಂಥ 3 ದಿವಸಗಳಲ್ಲಿ ಮಾಹಿತಿ ಸಂಗ್ರಹ ಮಾಡಿದ ವಿಷಯಗಳನ್ನು ಕೇಳಿದ್ದೇವೆ ಮತ್ತು ಅದರಲ್ಲಿರುವ ಸತ್ಯಾಂಶಗಳನ್ನು ಪಿಕಪ್ ಮಾಡಿದ್ದೇವೆ, ವ್ಯಾಲ್ಯೂಸ್, ಮೌಲ್ಯಗಳನ್ನು ಆರಿಸಿಕೊಂಡಿದ್ದೇವೆ. ಈಗ ನಾವು ಹೋಗುವಂಥದ್ದು, ನಾವು ಇತರಿಗೆ ತಿಳಿಸುವಂಥದ್ದು, ಇತರಿಗೆ ತಿಳಿಸುವ ವಿವೇಕವನ್ನು ಕೊಡುವಂಥದ್ದು. ಪ್ರಿಯರೇ,
ನಾನು ಯಾವಾಗಲೂ ಮಕ್ಕಳಿಗೆ ಹೇಳುವಾಗ ಅಥವಾ ಟ್ರೈನಿಂಗ್ ಕೊಡುವಾಗ 3 ವಿಷಯಗಳನ್ನು ಅಂತ 4 ವಿಷಯಗಳನ್ನು ತಿಳಿಸ್ತೇನೆ. ಒಂದು ಪ್ರೆಸೆಂಟೇಷನ್ ಎಂಬುದಾಗಿ ಹೇಳ್ತೇನೆ. ಪ್ರೆಸೆಂಟೇಷನ್ ಎಂಬುದಾಗಿ ಹೇಳುವಾಗ ಓದುವಂಥದ್ದು, ಕೇಳುವಂಥದ್ದು, ಹೇಳುವಂಥದ್ದು, ಬರೆಯುವಂಥದ್ದು, ಇದೆಲ್ಲ ಪ್ರೆಸೆಂಟೇಷನ್. ಇದೆಲ್ಲ ಮಾಹಿತಿ ಸಂಗ್ರಹ, ತಲೆಗೆ ಬರುವಂಥದ್ದು. ಇಂಟರ್ಪ್ರಿಟೇಷನ್ ಎಂಬುದಾಗಿ ಹೇಳ್ತೇನೆ, ಅಂದರೆ ಅದನ್ನು ಅರ್ಥ ಮಾಡಿಕೊಳ್ಳುವಂಥದ್ದು ಅಥವಾ ಅದರಲ್ಲಿರುವಂಥ ಮೌಲ್ಯಗಳನ್ನು ಹೆಕ್ಕುವಂಥದ್ದು. ಪ್ರೆಸೆಂಟೇಷನ್, ಇಂಟರ್ಪ್ರಿಟೇಷನ್. 3ನೇದು ಅಪ್ಲಿಕೇಶನ್ ಎಂಬುದಾಗಿ ಹೇಳ್ತಾನೆ, ಅದನ್ನು ನಮಗೆ ಅನ್ವಯಿಸಿಕೊಂಡು ನಾವು ಮಕ್ಕಳಿಗೆ ಹೇಳುವಂಥದ್ದು. ಮತ್ತು 4ನೇದು ರಿಪಿಟೇಷನ್, ಪುನರಾವರ್ತನೆ ಎಂಬುದಾಗಿ. ಪ್ರಿಯರೇ, ಒಂದು ವೇಳೆ ನೀವು ನನ್ನ ಫೋನ್ ನಂಬರ್ ತೆಗೆದು ಕೇಳುವುದಾಗಿದ್ದರೆ ನಾನು ನೋಟ್ಸ್ ಕಳಿಸ್ಕೊಡ್ತೇನೆ. ನೀವು ಅದನ್ನು ಅನುಸರಿಸಬೇಕಾಗಿದೆ. 4 ವಿಷಯ. ಒಂದು, ಜ್ಞಾನ ಎಂಬುದಾಗಿ ಹೇಳಿದರೆ ಮಾಹಿತಿ ಸಂಗ್ರಹ, ಮೌಲ್ಯಗಳನ್ನು ಸ್ವೀಕರಿಸುವಂಥದ್ದು ಮತ್ತು ಅದನ್ನು ಇತರಿಗೆ ತಿಳಿಸುವಂಥದ್ದು. ವಿವೇಕ, ಮಾಹಿತಿ ಸಂಗ್ರಹ, ಮೌಲ್ಯಗಳನ್ನು ತೆಗೆಯುವಂಥದ್ದು ಮತ್ತು ವಿವೇಕ. ನಾವು ಸೈಕಾಲಜಿ ಹೀಗೆ ಹೇಳ್ತದೆ, ನಾವು ಒಂದು ವೇಳೆ ಕೇಳುವಾಗ, ಓದುವಾಗ, ಹೇಳುವಾಗ ಮಾಹಿತಿ ಸಂಗ್ರಹ ಎಷ್ಟು ನಾವು ಕೇಳ್ತೇವೆ, 100 ಭಾಗ ನಾವು ಕೇಳುವುದಾಗಿದ್ದರೆ ನಮ್ಮ ತಲೆಗೆ ಹೋಗುವಂಥದ್ದು 40 ಭಾಗ ಮಾತ್ರ. 100ಕ್ಕೆ 40 ಭಾಗ ಮಾತ್ರ ನಮ್ಮ ತಲೆಗೆ ಹೋಗುವಂಥದ್ದು. ಅದನ್ನು ತಿಳುವಳಿಕೆ, ಮೌಲ್ಯಗಳನ್ನು ಎಂಬುದಾಗಿ ಹೇಳುವಾಗ ಅದರಲ್ಲಿ ಸ್ವಲ್ಪ ಹೋಗ್ತದೆ, 20 ಭಾಗ ಹೋಗ್ತದೆ. ಬರೀ 20 ಭಾಗ ತಲೆ ಇರ್ತದೆ. ಆ 20 ಭಾಗದಲ್ಲಿ ನಾವು ಇತರರಿಗೆ ಹೇಳುವಾಗ ಬರೀ 5 ಭಾಗ ಮಾತ್ರ ನಾವು ಹೇಳ್ತೇವಂತೆ. ಪ್ರಿಯರೇ, ಇದನ್ನು ನಿಮಗೆ ಎಲ್ಲಿವರೆಗೆ ಅರ್ಥ ಆಗ್ತದೆ ಎಂಬುದಾಗಿ ಗೊತ್ತಿಲ್ಲ. ಆದರೆ ನಾನು ನಂಬ್ತೇನೆ, ನಾನು ಹೇಳುವಂಥ ತೊದಲು ತುಟಿಗಳಿಂದ ನಾನು ಹೇಳುವಂಥದ್ದು ನಿಮ್ಮ ಹೃದಯಗಳಿಗೆ ತಾಗ್ತದೆ ಎಂಬುದಾಗಿ. ಹಾಗಿದ್ದರೆ 3 ವಿಷಯಗಳು: ಪ್ರೆಸೆಂಟೇಷನ್, ಇತರಿಗೆ ತಿಳಿಸುವಂಥದ್ದು; ಇಂಟರ್ಪ್ರಿಟೇಷನ್, ಅರ್ಥ ಮಾಡಿಕೊಳ್ಳುವಂಥದ್ದು; ಅಪ್ಲಿಕೇಶನ್, ಅದನ್ನು ಅನ್ವಯಿಸಿಕೊಳ್ಳುವುದು; 4ನೇದು ರಿಪಿಟೇಷನ್, ಅದನ್ನು ಪುನರಾವರ್ತನೆ ಮಾಡುವುದು. ದೇವರ ವಾಕ್ಯದ ವಿಶೇಷತೆ ಏನಂದರೆ, ಪುನರಾವರ್ತನೆ ಮಾಡುವಾಗ ಹೊಸ ವಿಷಯಗಳು ದೇವರು ತೋರಿಸ್ಕೊಡ್ತಾನೆ ಒಂದೇ ವಾಕ್ಯದಲ್ಲಿ. ದೇವರು ಆ ರೀತಿಯಾಗಿ ನಿಮ್ಮನ್ನು ನಡೆಸಲಿ. ನಾನು ನಿಮಗೆ ಕೊಡ್ತೇನೆ. ನೀವು ಯಾರಿಗೆ ನೀವು ಸ್ವಾಮಿ ಹೇಳಿದಂತೆ, ನಾನು ನಿಮ್ಮನ್ನು ತಂದೆ ನನ್ನನ್ನು ಕಳಿಸಿದಂತೆ ನಾನು ನಿಮ್ಮನ್ನು ಕಳಿಸ್ತೇನೆ ಎಂಬುದಾಗಿ ಹೇಳಿದಂತೆ ದೇವರು ನನಗೆ ತಿಳಿಸಿಕೊಟ್ಟಿದ್ದನ್ನು ನಾನು ನಿಮಗೆ ಅಲ್ಪ ಸ್ವಲ್ಪ ತೊದಲು ತುಟಿಯಿಂದ ನಾನು ಹೇಳಿದ್ದೇನೆ. ಇನ್ನು ಮುಂದೆ ನೀವು ನಡೆಸಬೇಕಾಗಿರೋದು ಹೇಗೆ ಏನೂ ತಿಳಿಯದಂಥ ಶಿಷ್ಯರು ಲೋಕವನ್ನು ಅಲ್ಲಾಡುವಂಥ ರೀತಿಯಲ್ಲಿ, ತಲೆ ಕೆಳಕಾಗುವಂಥ ರೀತಿ ಇಡೀ ಲೋಕದಲ್ಲಿ ಆತನ ರಕ್ಷಣೆ ಸುವಾರ್ತೆಯನ್ನು ತಿಳಿಸಿದ್ರು, ಅದೇ ರೀತಿಯಲ್ಲಿ ನೀವು ಕೂಡ ಮಕ್ಕಳ ಒಂದೊಂದು ಹೃದಯಗಳನ್ನು ಕರ್ತನ ಬಳಿಗೆ ನಡೆಸ್ತೀರಿ ಎಂಬುದಾಗಿ ನಂಬಿ ನಾನು ನಿಮ್ಮ ಕೈಗೆ ಕೊಡ್ತೇನೆ. ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಿಕೊಡಲಿ.